ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ 23 ಆಗಿದೆ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಕ್ಯಾಬಿನೆಟ್ ಕಮಿಟಿ. ಸಚಿವ ಸಂಪುಟ ಸಮಿತಿಗಳ ಕುರಿತು ನಾವು ಈ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ನ ಮಾಡಿದ್ದವ. ಈ ಒಂದು ಕ್ಲಾಸಲ್ಲಿ ಸಂಸದೀಯ ಪರಿಭಾಷೆಗಳು ಅಥವಾ ಡಿವೈಸಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ ಅಂದರೆ ಸಂಸತ್ತಿನ ಕಾರ್ಯವಿಧಾನಗಳ ಸಾಧನಗಳ ಕುರಿತು ನಾವು ಈ ಕ್ಲಾಸಲ್ಲಿ ಚರ್ಚೆನ ಮಾಡಲಿದ್ದವ. ಹಾಗಿದ್ರೆ ಏನಿದು ಡಿವೈಸಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು ನೋಡೋಣ. ಇಲ್ಲಿ ಸಂಸತ್ತು ಅಂತಂದರೆ ಇಲ್ಲಿ ನಾವು ರಾಜ್ಯಸಭೆ ಮತ್ತು ಲೋಕಸಭೆ ಎರಡನ್ನು ಕೂಡ ಪರಿಗಣಿಸಬೇಕಾಗತ್ತ. ಈ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ಏನಿರ್ತಾರೆ ಅಥವಾ ಎಂ ಪಿಗಳು ಏನಿರ್ತಾರೆ, ಇವರು ಆಡಳಿತ ಒಂದು ಗೌರ್ಮೆಂಟ್ ಏನಿರುತ್ತೆ ಅಥವಾ ರೂಲಿಂಗ್ ಗೌರ್ಮೆಂಟ್ ಏನಿರುತ್ತೆ, ಆಡಳಿತ ಸರ್ಕಾರ, ಈ ಆಡಳಿತ ಸರ್ಕಾರದ ಕಾರ್ಯಗಳನ್ನು ಅಥವಾ ಕಾರ್ಯವೈಖರಿಗಳನ್ನು ಏನು ಮಾಡುತ್ತೆ ಅಂದರೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಮತ್ತು ಅದರ ಕಾರ್ಯವಿಧಾನಗಳನ್ನ ಚರ್ಚೆಯನ್ನು ಮಾಡಲಿಕ್ಕೆ, ಹಾಗೆ ಸರ್ಕಾರವನ್ನು ನಿಯಂತ್ರಿಸಲಿಕ್ಕೆ ಬಳಸುವಂಥ ವಿಧಾನಗಳಿಗೆ ನಾವು ಈ ಸಂಸತ್ತಿನ ಕಾರ್ಯವಿಧಾನಗಳ ಸಾಧನಗಳು ಅಂತ ಹೇಳಿ ಕರೆಯಲಾಗುತ್ತೆ. ಇಂತಹ ಒಂದು ಸಾಧನಗಳಲ್ಲಿ ಮೊದಲನೆಯದ್ದು ಪ್ರಶ್ನೋತ್ತರ ಅವಧಿ ಅಥವಾ ಕ್ವಶನ್ ಅವರ್ ಅಂತ ಬರುತ್ತೆ. ಕ್ವಶನ್ ಅವರ್. ಹಾಗಿದ್ರೆ ಇದನ್ನು ಯಾವ ಸಮಯದಲ್ಲಿ ಇದಕ್ಕೆ ಈ ಒಂದು ಪ್ರಶ್ನೋತ್ತರ ಅವಧಿಯನ್ನು ಮೀಸಲಿಡಲಾಗಿರುತ್ತೆ ಅನ್ನುವಂಥ ನೋಡೋಣ. ಸಮಯ, ಟೈಮಿಂಗ್. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ 1 ಗಂಟೆಯನ್ನು, ವೆರಿ ಇಂಪಾರ್ಟೆಂಟ್, ಅಧಿವೇಶನದ ಮೊದಲ 1 ಗಂಟೆಯನ್ನು ಪ್ರಶ್ನೋತ್ತರ ಅವಧಿಗೆ ಇಲ್ಲಿ ಮೀಸಲಿಡಲಾಗಿರುತ್ತೆ. ಅಂದರೆ ಇವಾಗ ಲೋಕಸಭೆ ಆಗಿರಬಹುದು ಅಥವಾ ರಾಜ್ಯಸಭೆಯಲ್ಲಾಗಿರಬಹುದು. ಸೊ ಇಲ್ಲಿ ಅಧಿವೇಶನ ನಡೆದಾಗ ಇದರ ಫಸ್ಟ್ ಅವರ್ ಏನಿರುತ್ತೆ, ಮೊದಲ 1 ಗಂಟೆಯನ್ನು ಕ್ವಶನ್ ಅವರಿಗೆ ಮೀಸಲಿಡಲಾಗಿರುತ್ತೆ. ಇಂತಹ ಒಂದು ಅವಧಿಯಲ್ಲಿ ಸರ್ಕಾರವನ್ನು ನೇರವಾಗಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಸದಸ್ಯರಿಗೆ ದೊರೆಯುವಂಥ ಒಂದು ಮುಖ್ಯ ಸಮಯ ಇದಾಗಿದೆ. ಈ ಒಂದು ಸಮಯದಲ್ಲಿ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳುವ ಮೂಲಕ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಲೋಕಸಭೆಯಲ್ಲಿ ಇದರ ಟೈಮಿಂಗ್ ಯಾವಾಗ ಇರುತ್ತೆ ಅಂತಂದರೆ ಇದು ಬೆಳಿಗ್ಗೆ 11ರಿಂದ 12 ಗಂಟೆವರೆಗೆ ಇರುತ್ತೆ. ನಂತರದಲ್ಲಿ ರಾಜ್ಯಸಭೆಯಲ್ಲಿ ಇದು ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಇರುತ್ತೆ. ಹಾಗಿದ್ರೆ ಇದರ ಸ್ವರೂಪ ಯಾವ ರೀತಿ ಇರುತ್ತೆ, ನೇಚರ್ ಆಫ್ ಪ್ರೊಸೀಡಿಂಗ್ ಯಾವ ರೀತಿ ಇರುತ್ತೆ ಅನ್ನೋಂತ ನೋಡೋಣ. ಈ ಸಮಯದಲ್ಲಿ ಸದಸ್ಯರು ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ರಾಜ್ಯಸಭೆ ಅಥವಾ ಲೋಕಸಭೆ, ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರೇನಿರ್ತಾರೆ ಅಥವಾ ಎಂ ಪಿಗಳೇನಿರ್ತಾರೆ, ಇವರು ಪ್ರಶ್ನೆಗಳನ್ನ ಕೇಳ್ತಾರೆ. ಇವರು ಕೇಳಿರುವಂಥ ಪ್ರಶ್ನೆಗಳಿಗೆ ಇಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳು ಅಂದರೆ ಮಿನಿಸ್ಟರ್ಸ್ ಏನಿರ್ತಾರೆ, ಮಿನಿಸ್ಟರ್ಸ್ ಏನು ಮಾಡ್ತಾರೆ, ಅದಕ್ಕೆ ಉತ್ತರವನ್ನು ನೀಡ್ತಾರೆ. ಈ ಮೂಲಕ ಇಲ್ಲಿ ಸರ್ಕಾರದ ಒಂದು ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವಂಥ ವಿಧಾನ ಇದಾಗಿದೆ, ಅಂದರೆ ಕ್ವಶನ್ ಅವರ್ ಆಗಿದೆ. ಇಲ್ಲಿ ಉದಾಹರಣೆಯನ್ನು ನೋಡೋದಾದರೆ, ಕೃಷಿ ಯೋಜನೆಯ ನಿಧಿ ಬಳಕೆಯ ಬಗ್ಗೆ ಕೃಷಿ ಸಚಿವರಿಗೆ ಪ್ರಶ್ನೆ. ಇವಾಗ ಯಾವುದೇ ಒಂದು ಕೃಷಿ ಯೋಜನೆ ಇದ್ದರೆ, ಇವಾಗ PM ಕಿಸಾನ್ ಅನ್ನುವಂಥ ಯೋಜನೆ ಇದೆ, PM ಕಿಸಾನ್. ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಸದಸ್ಯರು ಪ್ರಶ್ನೆಗಳನ್ನ ಕೇಳಿದರೆ, ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಅಂದರೆ ಮಿನಿಸ್ಟರ್ ಏನಿರ್ತಾರೆ ಅಥವಾ ಮಂತ್ರಿಗಳೇನಿರ್ತಾರೆ, ಅವರು ಈ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡ್ತಾರೆ. ಇಲ್ಲಿ ನೋಡಿ, ಕೃಷಿ ಯೋಜನೆಯ ನಿಧಿ ಬಳಕೆಯ ಬಗ್ಗೆ ಕೃಷಿ ಸಚಿವರಿಗೆ ಪ್ರಶ್ನೆಯನ್ನು ಕೇಳಿದರೆ ಅಲ್ಲಿ ಸಂಬಂಧಪಟ್ಟಂಥ ಸಚಿವರು ಅಥವಾ ಮಂತ್ರಿಗಳು ಇಲ್ಲಿ ಉತ್ತರವನ್ನು ನೀಡ್ತಾರೆ. ಈ ರೀತಿಯ ಒಂದು ಪ್ರಶ್ನೆಗಳಲ್ಲಿ ಏನಿವಾಗ ಪ್ರಶ್ನೋತ್ತರ ಅವಧಿ ಏನಿರುತ್ತೆ, ಇದರಲ್ಲಿ ವಿಧಗಳು ಕಂಡುಬರುತ್ತೆ, ಟೈಪ್ಸ್ ಆಫ್ ಕ್ವಶನ್ಸ್ ಅಂತ ಬರುತ್ತೆ. ಇದರಲ್ಲಿ 3 ರೀತಿಯ ಒಂದು ವಿಧಗಳನ್ನ ನಾವು ನೋಡ್ಬೋದು. ಫಸ್ಟ್ ಒನ್ ತಾರಾಂಕಿತ ಅಥವಾ ಸ್ಟಾರ್ ಕ್ವಶನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಅತಾರಾಂಕಿತ ಅಥವಾ ಅನ್ಸ್ಟಾರ್ ಕ್ವಶನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಅಲ್ಪ ಸೂಚನೆ ಪ್ರಶ್ನೆಗಳು ಅಥವಾ ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ ಬರುತ್ತೆ. ಫಸ್ಟ್ ಒನ್ ಇವಾಗ ನಾವು ತಾರಾಂಕಿತ ಅಥವಾ ಸ್ಟಾರ್ ಕ್ವಶನ್ ಬಗ್ಗೆ ನೋಡೋಣ. ಏನಿದು ಸ್ಟಾರ್ ಕ್ವಶನ್ ಅಂತಂದರೆ, ಇಲ್ಲಿ ಮೆಂಬರ್ಸ್ ಏನಿರ್ತಾರೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಮೆಂಬರ್ಸ್ಗಳು ಏನಿರ್ತಾರೆ, ಅವರು
ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಚಿವರು ಏನಿರ್ತಾರೆ ಅಥವಾ ಮಂತ್ರಿಗಳನ್ನಿರ್ತಾರೆ ಅವರು ಇಲ್ಲಿ ಮೌಖಿಕ ಉತ್ತರವನ್ನು ನೀಡ್ತಾರೆ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಓರಲ್ ಆನ್ಸರ್ನ ನೀಡ್ತಾರೆ. ಹಾಗೆ ಪೂರಕ ಪ್ರಶ್ನೆಗಳನ್ನ ಕೂಡ ಕೇಳಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಇಲ್ಲಿ ಮೆಂಬರ್ಸ್ಗಳು ಏನಿರ್ತಾರೆ ಇವರು ಮುಖ್ಯವಾದಂಥ ಪ್ರಶ್ನೆಗಳನ್ನ ಕೂಡ ಕೇಳ್ಬೋದು, ಅದರೊಟ್ಟಿಗೆ ಅಡಿಷ್ನಲ್ ಕ್ವಶನ್ನ ಕೂಡ ಕೇಳ್ಬೋದು. ಸೊ ಈ ಮೂಲಕ ಇಲ್ಲಿ ತಕ್ಷಣದ ಸ್ಪಷ್ಟೀಕರಣ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗತ್ತೆ. ಉದಾಹರಣೆಯನ್ನು ನೋಡೋದಾದರೆ ಇವಾಗ ರೈಲು ಅಪಘಾತಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ಪ್ರಶ್ನೆಗಳನ್ನ ಕೇಳುವಂಥ ಸಂದರ್ಭದಲ್ಲಿ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಒಂದು ಮುಖ್ಯ ಪ್ರಶ್ನೆ ಆದರೆ, ಇದಕ್ಕೆ ಅಡಿಷ್ನಲ್ ಕ್ವಶನ್ ಅಂದರೆ ಪೂರಕ ಪ್ರಶ್ನೆಯಾಗಿ ಇಲ್ಲಿ ಕಾರಣ ಏನು ಅನ್ನುವಂಥದ್ದು ಮುಖ್ಯ ಪ್ರಶ್ನೆ ಆದರೆ, ಇಲ್ಲಿ ಅಡಿಷ್ನಲ್ ಕ್ವಶನ್ ಅನ್ನುವಂಥದ್ದು ಇದಕ್ಕೆ ಯಾರು ಹೊಣೆ, ಈ ಅಪಘಾತಕ್ಕೆ ಯಾರು ಹೊಣೆ, ಇದಕ್ಕೆ ಪರಿಹಾರವನ್ನು ಯಾವ ರೀತಿ ನೀಡಿದ್ದೀರಾ ಅನ್ನುವಂಥದ್ದನ್ನು ಕೇಳುವಂಥದ್ದು ಇಲ್ಲಿ ಅಡಿಷ್ನಲ್ ಪ್ರಶ್ನೆಗಳಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಅತಾರಾಂಕಿತ ಪ್ರಶ್ನೆಗಳಂತ ಬರುತ್ತೆ ಅಥವಾ ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಲಿಖಿತ ಉತ್ತರವನ್ನು ನೀಡಲಾಗುತ್ತೆ. ಸೊ ಇಲ್ಲಿ ಮೆಂಬರ್ಗಳು ಸದಸ್ಯರು ಇಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ಏನಿರ್ತಾರೆ ಅವರು ಲಿಖಿತ ಉತ್ತರವನ್ನು ನೀಡ್ತಾರೆ. ಸೊ ಇಲ್ಲಿ ಎರಡರ ನಡುವಿನ ವ್ಯತ್ಯಾಸ ಗೊತ್ತಿರಬೇಕು. ಸ್ಟಾರ್ ಕ್ವಶನ್ ಆದರೆ ಅಲ್ಲಿ ಮೌಖಿಕ ಉತ್ತರ, ಅನ್ಸ್ಟಾರ್ಡ್ ಆದರೆ ಇಲ್ಲಿ ಲಿಖಿತ ಉತ್ತರ ಇರುತ್ತೆ. ಹಾಗೆ ಇಲ್ಲಿ ಪೂರಕ ಪ್ರಶ್ನೆಗಳಿಗೆ ಅವಕಾಶ ಇರೋದಿಲ್ಲ. ಆದರೆ ಸ್ಟಾರ್ ಕ್ವಶನಲ್ಲಿ ಅಲ್ಲಿ ಪೂರಕ ಪ್ರಶ್ನೆಗೆ ಅವಕಾಶ ಇರುತ್ತೆ. ಸೊ ಈ ಒಂದು ಪ್ರಶ್ನೆಗಳ ಮುಖಾಂತರ ಇಲ್ಲಿ ಅಂಕಿಅಂಶಗಳನ್ನ ವಿವರವಾಗಿರುವಂಥ ಮಾಹಿತಿಗಾಗಿ ಇದನ್ನು ಬಳಸಲಾಗತ್ತೆ. ಸೊ ಇಲ್ಲಿ ಉದಾಹರಣೆಯನ್ನು ನೋಡೋದಾದರೆ ಯೋಜನೆಯ ಒಟ್ಟು ವೆಚ್ಚ ಎಷ್ಟು, ಲಾಭಾರ್ಥಿಗಳ ಸಂಖ್ಯೆ ಎಷ್ಟು. ಸೊ ಇವಾಗ ಇತ್ತೀಚೆಗೆ ಎಮ್ ಜಿ ನರೇಗಾ ಸೊ ಈ ಒಂದು ಯೋಜನೆಯ ಬದಲಾಗಿ ಫಿಜಿ ರಾಮ್ಜಿ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫಿಜಿ ರಾಮ್ಜಿ ಯೋಜನೆ ಒಟ್ಟು ವೆಚ್ಚ ಎಷ್ಟಾಗತ್ತೆ ಅನ್ನೋದರ ಕುರಿತು ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಈ ಒಂದು ಯೋಜನೆಯ ಲಾಭಾರ್ಥಿಗಳು ಅಂದರೆ ಫಲಾನುಭವಿಗಳು ಸೊ ಇವರ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ಈ ರೀತಿ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳಬಹುದು. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ಮೂರನೇ ಒಂದು ವಿಧ ಅಲ್ಪ ಸೂಚನೆ ಪ್ರಶ್ನೆ ಅಂತ ಬರುತ್ತೆ, ಶಾರ್ಟ್ ನೋಟಿಸ್ ಕ್ವಶನ್ ಅಂತ. ಸೊ ಈ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳುವಂಥ ಸಂದರ್ಭದಲ್ಲಿ 10 ದಿನಗಳ ಮುಂಚಿತ ಒಂದು ಸೂಚನೆಯನ್ನು ನೀಡಬೇಕಾಗತ್ತೆ. ಅಂದರೆ ನೋಟಿಸನ್ನು ಯಾರಿಗೆ ನೀಡಬೇಕಾಗತ್ತೆ ಅಂದರೆ ಸದನದ ಸಭಾಧ್ಯಕ್ಷರು ಏನಿರ್ತಾರೆ, ಲೋಕಸಭೆಯಲ್ಲಿ ಆಗಿದ್ರೆ ಸೊ ಇಲ್ಲಿ ಸ್ಪೀಕರ್ ಅವರು ಇರ್ತಾರೆ ಸಭಾಧ್ಯಕ್ಷರು, ರಾಜ್ಯಸಭೆ ಆಗಿದ್ರೆ ಇಲ್ಲಿ ಚೇರ್ಮನ್ ಅವರು ಸಭಾಧ್ಯಕ್ಷರಾಗಿರ್ತಾರೆ. ಸ್ಪೀಕರ್ ಅವರಿಗೆ 10 ದಿನಗಳ ಮುಂಚಿತವಾಗಿ ಅಥವಾ ಚೇರ್ಮನ್ ಅವರಿಗೆ 10 ದಿನಗಳ ಮುಂಚಿತವಾಗಿ ನೋಟಿಸನ್ನು ನೀಡಬೇಕಾಗತ್ತೆ. ಸೊ ಯಾಕೆ ಅಂತಂದರೆ ಇಂತಹ ಒಂದು ಪ್ರಶ್ನೆಗಳನ್ನ ಇಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗತ್ತೆ ಅಂದರೆ ತುರ್ತು ಸಾರ್ವಜನಿಕ ಮಹತ್ವದ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಸೊ ಇಂತಹ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಸಾಮಾನ್ಯವಾಗಿ ಮೌಖಿಕ ಉತ್ತರ ಓರಲ್ ಆನ್ಸರ್ನ ನೀಡಲಾಗತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ತುರ್ತು ಸಾರ್ವಜನಿಕ ಮಹತ್ವದ ವಿಷಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಅಂದರೆ ಉದಾಹರಣೆಗೆ ಪ್ರಕೃತಿ ವಿಕೋಪ, ಗಂಭೀರ ಅಪಘಾತಗಳಾದಂಥ ಸಂದರ್ಭದಲ್ಲಿ ಇಂತಹ ಒಂದು ವಿಷಯಗಳ ಕುರಿತು ಪ್ರಶ್ನೆಗಳನ್ನ ನೀಡಲಾಗತ್ತೆ. ಸೊ ಇಲ್ಲಿ ಯಾಕೆ 10 ದಿನಗಳ ಒಂದು ಅಡ್ವಾನ್ಸ್ ನೋಟಿಸನ್ನು ನೀಡಬೇಕಾಗತ್ತೆ ಅಂತಂದರೆ, ಸೊ ಇಲ್ಲಿ ನೋಡಿ ಇದು ತುರ್ತು ಸಾರ್ವಜನಿಕ ಮಹತ್ವದ ವಿಷಯ ಆಗಿರುವುದರಿಂದ ಸೊ ಇಲ್ಲಿ ಸದಸ್ಯರು ಪ್ರಶ್ನೆಗಳನ್ನ ಕೇಳಿದಾಗ, ಮೆಂಬರ್ ಪ್ರಶ್ನೆಗಳನ್ನ ಕೇಳಿದಾಗ ಸೊ ಸಂಬಂಧಪಟ್ಟಂಥ ಇವಾಗ ಪ್ರಕೃತಿ ವಿಕೋಪ ಅಥವಾ ಗಂಭೀರ ಅಪಘಾತ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಅಥವಾ ಮಿನಿಸ್ಟರು ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಅವರು ಮಾಹಿತಿಯನ್ನು ಈ ಸದಸ್ಯರು ಕೇಳಿರುವಂಥ ಪ್ರಶ್ನೆಗಳಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಸೊ ಹೀಗಾಗಿ ಅವರು ಮಾಹಿತಿಯನ್ನು ಕಲೆ ಹಾಕುವಂಥ ಉದ್ದೇಶಕ್ಕಾಗಿ ಅವರಿಗೆ ಇಷ್ಟು ದಿನಗಳ ಗಡುವನ್ನು ಕೂಡ ನೀಡಲಾಗತ್ತೆ. ಸೊ ಹೀಗಾಗಿ 10 ದಿನಗಳ ಒಂದು ಅಡ್ವಾನ್ಸ್ ನೋಟಿಸನ್ನು ನೀಡಬೇಕಾಗತ್ತೆ. ಸೊ ಇದರೊಟ್ಟಿಗೆ ಖಾಸಗಿ ಸದಸ್ಯರಿಗೆ ಪ್ರಶ್ನೆಗಳು, ಕ್ವಶನ್ ಟು ಪ್ರೈವೇಟ್ ಮೆಂಬರ್ಸ್. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕು ಪ್ರೈವೇಟ್ ಮೆಂಬರ್ಸ್ ಅಂತಂದರೆ ಯಾರು, ಹಾಗೆ ಪಬ್ಲಿಕ್ ಮೆಂಬರ್ಸ್ ಅಂತಂದರೆ ಯಾರು ಅಂತ. ಪಬ್ಲಿಕ್ ಮೆಂಬರ್, ಸೊ ಇಲ್ಲಿ ನೋಡಿ ಪ್ರೈವೇಟ್ ಮೆಂಬರ್ ಅಂತಂದರೆ ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಈ ಒಂದು ಸದನಗಳ ಸದಸ್ಯರಾಗಿರ್ತಾರೆ, ಅಂದರೆ ಎಂ ಪಿಗಳಾಗಿರ್ತಾರೆ, ಮೆಂಬರ್ಸ್ಗಳಾಗಿರ್ತಾರೆ. ಸೊ ಇಲ್ಲಿ ಪಬ್ಲಿಕ್ ಮೆಂಬರ್ಸ್ ಅಂದರೆ ಇವರು ಕೂಡ ಲೋಕಸಭೆ ಮತ್ತು ರಾಜ್ಯಸಭೆ ಮೆಂಬರ್ಗಳೇ ಆಗಿರ್ತಾರೆ, ಆದರೆ ಇವರು ಮಿನಿಸ್ಟರ್ ಆಗಿರ್ತಾರೆ, ಮಂತ್ರಿಗಳಾಗಿರ್ತಾರೆ. ಸೊ ಮಂತ್ರಿಗಳಾದರೆ ಅವರನ್ನು ಸೊ ಇಲ್ಲಿ ಪಬ್ಲಿಕ್ ಮೆಂಬರ್ಸ್ ಅಂತ, ಹಾಗೆ
ಕೇವಲ ಅವರು ಸದಸ್ಯರು ಮಾತ್ರ ಆಗಿದ್ರೆ ಅವರನ್ನು ಪ್ರೈವೇಟ್ ಮೆಂಬರ್ಸ್ ಅಂತ ಕರೆಯಲಾಗತ್ತೆ. ಸೊ ನಾವು ಮೇಲೆ ನೋಡಿದ್ದೀವಿ. ಸೊ ಏನಂತಂದರೆ ಸಂಬಂಧಪಟ್ಟಂತಹ ಅಂದರೆ ಸದಸ್ಯರು ಪ್ರಶ್ನೆಗಳನ್ನ ಕೇಳಿದಾಗ ಅಲ್ಲಿ ಸಂಬಂಧಪಟ್ಟಂತಹ ಒಂದು ಮಂತ್ರಿಗಳು ಏನು ಮಾಡ್ತಾರೆ, ಉತ್ತರವನ್ನು ನೀಡ್ತಾರೆ ಅನ್ನುವಂಥದ್ರ ಜೊತೆಗೆ. ಸೊ ಇಲ್ಲಿ ಇದೇ ರೀತಿ ಒಂದು ಪ್ರಶ್ನೆಗಳನ್ನ ಖಾಸಗಿ ಸದಸ್ಯರು ಅಂದರೆ ಮಂತ್ರಿ ಅಲ್ಲದಂಥ ಸದಸ್ಯರಿಗೂ ಕೂಡ ಇಲ್ಲಿ ಏನು ಮಾಡ್ಬೋದು, ಪ್ರಶ್ನೆಗಳನ್ನ ಕೇಳಬಹುದು. ಎಸ್, ಸೊ ಮಂತ್ರಿಗಳ ಜೊತೆಗೆ ಖಾಸಗಿ ಸದಸ್ಯರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಯಾವುದರ ಕುರಿತು ಪ್ರಶ್ನೆಗಳನ್ನ ಕೇಳಬಹುದು ಅಂತಂದರೆ ಸದನದ ಕಾರ್ಯವಿಧಾನ, ಸಮಿತಿಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಮಾತ್ರ ಅವರಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅವರು ಹೊಣೆಗಾರರಾಗಿರೋದಿಲ್ಲ. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರು ಪ್ರಶ್ನೆಗಳನ್ನ ಅವರಿಗೆ ಕೇಳಬಹುದು. ಉದಾಹರಣೆಗೆ ಸಮಿತಿಯ ಅಧ್ಯಕ್ಷರಿಗೆ ಸಮಿತಿಯ ಸಭೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಎಸ್, ಸೊ ನಾವಿವಾಗ ಕ್ವಶನ್ ಅವರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇವಾಗ ನಾವು ಇದರ ಉಲ್ಲೇಖವನ್ನು ನೋಡೋಣ. ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿಯಮಾತ್ಮಕ ಸ್ಥಾನ ಅಂದರೆ ಮೆನ್ಷನ್ ಇನ್ ರೂಲ್ಸ್ ಅಂದರೆ ಇದನ್ನು ನಿಯಮಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ ಅಂತ. ಎಸ್, ಪ್ರಶ್ನೋತ್ತರ ಅವಧಿಯನ್ನು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಏನಿವಾಗ ನಾವು ಡಿವೈಸಸ್ ಆಫ್ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗನ್ನು ನೋಡ್ತಾ ಇದ್ದೀವಿ, ಆ ಎಲ್ಲ ಡಿವೈಸಸ್ಗಳನ್ನ ಯಾವುದರಲ್ಲಿ ಮೆನ್ಷನ್ ಮಾಡಲಾಗಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿದು ಸಂವಿಧಾನಾತ್ಮಕವಾಗಿ ಒಂದು ಮಾನ್ಯವಾದಂಥ ಸಾಧನ ಇದಾಗಿದೆ. ಅಂದರೆ ಇದರ ಅರ್ಥ ಸಂವಿಧಾನಾತ್ಮಕ ಮಾನ್ಯವಾದಂಥ ಸಾಧನ ಅಂತಂದರೆ ಇದನ್ನು ಲೋಕಸಭೆ ಮತ್ತು ರಾಜ್ಯಸಭೆಯ ರೂಲ್ಸ್ ಆಫ್ ಪ್ರೊಸೀಜರ್ ಸದನದ ನಿಯಮಾವಳಿಗಳಲ್ಲಿ ಇದನ್ನು ವಿವರಿಸಲಾಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್, ಈ ಪ್ರಶ್ನೋತ್ತರ ಅವಧಿಯ ಮಹತ್ವ ಏನು ಅನ್ನೋದು ನೋಡೋಣ. ಸೊ ಇದು ಸರ್ಕಾರದ ಮೇಲೆ ಸಂಸತ್ತಿನ ನಿಯಂತ್ರಣ ಸಾಧಿಸುವಂಥ ಅತ್ಯಂತ ಪರಿಣಾಮಕಾರಿ ವಿಧಾನ ಇದಾಗಿದೆ ಹಾಗೂ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ಸೊ ನಾವು ಒಂದು ಉದಾಹರಣೆಯನ್ನು ನೋಡೋದಾದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣಕಾಸು ಬಿಡುಗಡೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಹಾಕಿದ್ರು. ಅಂದರೆ ಅಲ್ಲಿ ನಿಯಮಿತವಾಗಿ ಪ್ರತಿ ಕಂತನ್ನು ಅಲ್ಲಿ ನೀಡಲಾಗಿದೆ ಅನ್ನೋದರ ಕುರಿತು ಇಲ್ಲೇನು ಮಾಡಿದರು ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿಯನ್ನು ನೀಡಿದರು. ಸೊ ಇಲ್ಲಿ ಈ ರೀತಿ ಒಂದು ಪ್ರಶ್ನೆಗಳನ್ನ ಕೇಳುವ ಮೂಲಕ ಏನು ಮಾಡ್ತಾರೆ ಅಂದರೆ ಸರ್ಕಾರದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಏನು ಮಾಡ್ತಾರೆ, ಅವರು ಹೆಚ್ಚಿಸ್ತಾರೆ. ಸೊ ಈ ಮೂಲಕ ಇಲ್ಲಿ ಏನು ಮಾಡಲಾಗತ್ತೆ, ಮಾಧ್ಯಮ ಮತ್ತು ಸಾರ್ವಜನಿಕ ಗಮನ ಸೆಳೆಯುವಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಸೆಕೆಂಡ್ ಡಿವೈಸ್ ಇಸ್ ಶೂನ್ಯ ವೇಳೆ ಅಂತ ಬರುತ್ತೆ ಅಥವಾ 0 ಅವರ್ ಅಂತ. ಎಸ್, ಸೊ ನಾವು ಇವಾಗ ಇದರ ನಿಯಮಾತ್ಮಕ ಸ್ಥಾನವನ್ನು ನೀಡೋಣ. ಅಂದರೆ ಸ್ಟೇಟಸ್ ಇನ್ ರೂಲ್ಸ್ ವೆದರ್ ಇಟ್ ಈಸ್ ಇನ್ ಮೆನ್ಷನ್ಡ್ ಇನ್ ರೂಲ್ಸ್ ಆಫ್ ಪ್ರೊಸೀಜರ್ ಆರ್ ನಾಟ್ ಅಂತ. ಅಂದರೆ ಇದನ್ನು ಸಂಸತ್ತಿನ ಒಂದು ಕಾರ್ಯವಿಧಾನದ ನಿಯಮಗಳಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆಯಾ ಅಥವಾ ಇಲ್ಲ ಅನ್ನೋಂತ ನೋಡೋಣ. ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಶೂನ್ಯ ವೇಳೆಯನ್ನು ಉಲ್ಲೇಖಿಸಲಾಗಿಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಶೂನ್ಯ ವೇಳೆ ಅಧಿಕೃತ ನಿಯಮಗಳ ಭಾಗವೂ ಕೂಡ ಅಲ್ಲ. ಸೊ ಇದನ್ನು ರೂಲ್ಸ್ ಆಫ್ ಪ್ರೊಸೀಜರಲ್ಲೂ ಕೂಡ ಇಲ್ಲ. ಹಾಗೆ ಶೂನ್ಯ ವೇಳೆ ಅನ್ನುವಂಥದ್ದು ಅಧಿಕೃತ ನಿಯಮಗಳ ಭಾಗವೂ ಕೂಡ ಅಲ್ಲ. ಸೊ ಇದು ಕೇವಲ ಸಂಸತ್ತಿನ ರೂಢಿ, ಪ್ರಾಕ್ಟೀಸ್ ಅಂತ ಏನು ಕರಿತೀವಿ, ಅದರ ಮೂಲಕ ಬೆಳೆದ ಬಂದಂಥ ಒಂದು ವ್ಯವಸ್ಥೆ ಇದಾಗಿದೆ. ಸೊ ಉದಾಹರಣೆಯನ್ನು ನೋಡೋದಾದರೆ ಪ್ರಶ್ನೋತ್ತರ ಅವಧಿ ಮತ್ತು ನಿಲುವಳಿ ಸೂಚನೆಗಳಂತೆ ನಿಯಮಗಳಲ್ಲಿ ಸ್ಪಷ್ಟ ವಿಧಿ ಇದಕ್ಕೆ ಇಲ್ಲ. ಅಂದರೆ ಇದನ್ನು ವಿವರವಾಗಿ ಉಲ್ಲೇಖವನ್ನು ಮಾಡಿಲ್ಲ ಅನ್ನುವಂಥದ್ದು. ಸೊ ಇದರ ಒರಿಜಿನ್ ಅಥವಾ ಆವಿಷ್ಕಾರದ ಬಗ್ಗೆ ನೋಡೋದಾದರೆ ಇದು ಅಂದರೆ ಶೂನ್ಯ ವೇಳೆ ಅನ್ನುವಂಥದ್ದು ಭಾರತೀಯ ಸಂಸತ್ತಿನ ಆವಿಷ್ಕಾರ ಇದಾಗಿದೆ. ಅಂದರೆ ನಾವು ಭಾರತೀಯ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಹೇಳಿ ಕರಿತೀವಿ. ಎಸ್, ಸೊ ಅಂದರೆ ನಾವು ಬೇರೆ ದೇಶದ ಸಂವಿಧಾನಗಳಿಂದ ಒಂದಿಷ್ಟು ಅಂಶಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಹೀಗಾಗಿ ನಮ್ಮ ದೇಶದ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಹೇಳಿ ಕರೆಯಲಾಗತ್ತೆ. ಆದರೆ ಕೆಲವೊಂದಿಷ್ಟು ಏನಿವಾಗ ನಾವು ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ನ ಡಿವೈಸಸ್ ಆಫ್ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ ಬಗ್ಗೆ ನೋಡ್ತಾ ಇದ್ದೀವಿ, ಇಂತಹ ಒಂದು ಸಾಧನಗಳಲ್ಲಿ ಕೆಲವೊಂದಿಷ್ಟನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಕೆಲವೊಂದಿಷ್ಟು ಇಂಡಿಯನ್ ಒರಿಜಿನ್ ಆಗಿದೆ. ಅಂದರೆ ಭಾರತೀಯ ಸಂಸತ್ತಿನ ಆವಿಷ್ಕಾರ ಇದಾಗಿದೆ. ಅಂದರೆ ಇದು ಬ್ರಿಟಿಷ್ ಸಂಸತ್ತಿನಲ್ಲಿ ಇಲ್ಲದ, ಇಲ್ಲಿ ನೋಡಿ, ಬ್ರಿಟಿಷ್ ಸಂಸತ್ತಿನಲ್ಲಿ ಇಲ್ಲದ ಭಾರತದಲ್ಲಿ ರೂಪುಗೊಂಡಂಥ ಒಂದು ವಿಧಾನ ಇದಾಗಿದೆ. ಎಸ್, ಸೊ ಈ ಒಂದು ಶೂನ್ಯ ವೇಳೆಯಲ್ಲಿ
ತುರ್ತು ಸಾರ್ವಜನಿಕ ವಿಷಯಗಳನ್ನು ತಕ್ಷಣ ಎತ್ತಿ ಹಿಡಿಯಲು ಇದು ರೂಪುಗೊಂಡಿರುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ತುರ್ತು ಸಾರ್ವಜನಿಕ ವಿಷಯಗಳನ್ನು, ಎಮರ್ಜೆನ್ಸಿ ಮ್ಯಾಟರ್ಸ್ ಏನಿರುತ್ತೆ ಅಂದರೆ ಪಬ್ಲಿಕ್ ಇಂಪಾರ್ಟೆನ್ಸ್ ಇರುವಂಥ ಎಮರ್ಜೆನ್ಸಿ ಮ್ಯಾಟರ್ಗಳನ್ನ ಅಥವಾ ವಿಷಯಗಳನ್ನ ಇಲ್ಲಿ ಚರ್ಚೆನ ಮಾಡಲಾಗತ್ತೆ. ಹಾಗಿದ್ರೆ ಇದು ಯಾವಾಗಿಂದ ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದು ನೋಡೋಣ. ಶೂನ್ಯ ವೇಳೆ ಅನ್ನುವಂಥದ್ದು 1962ರಿಂದ ಇದು ಸಂಸತ್ತಿನ ಕಾರ್ಯಾಚರಣೆಯಲ್ಲಿ ಅಸ್ತಿತ್ವದಲ್ಲಿರುವಂಥದ್ದು. ಆದರೆ ಅಧಿಕೃತವಾಗಿ ಹೆಸರಿಸಲ್ಪಡದಿದ್ದರೂ ಕೂಡ ನಿರಂತರ ಬಳಕೆಯಿಂದ ಒಪ್ಪಿಗೆಯಾದಂಥ ವ್ಯವಸ್ಥೆ ಇದಾಗಿದೆ. ಸೊ ಹೀಗಾಗಿ 1960ರ ದಶಕದಿಂದ ಈ ತುರ್ತು ಘಟನೆಗಳ ಬಗ್ಗೆ ಚರ್ಚೆನ ಮಾಡಲಾಗತ್ತೆ ಈ ಒಂದು 0 ಅವರ್ನಲ್ಲಿ, ಶೂನ್ಯ ವೇಳೆಯಲ್ಲಿ. ಇದರ ಸ್ವರೂಪದ ಬಗ್ಗೆ ನೋಡೋದಾದರೆ ಇದು ಅನೌಪಚಾರಿಕ ಸಾಧನ ಇದಾಗಿದೆ. ಅನೌಪಚಾರಿಕ ಸಾಧನ ಅಂತಂದರೆ ಇದು ನಿಯಮಬದ್ಧವಾಗಿಲ್ಲ, ಅನ್ಆಫಿಷಿಯಲ್ ಅಂತ, ನಿಯಮಬದ್ಧವಾಗಿಲ್ಲ. ಆದರೆ ಯಾವಾಗ ಇದನ್ನು ಸ್ಪೀಕರ್ ಅಥವಾ ಸಭಾಪತಿಯವರು ಇದಕ್ಕೆ ಅನುಮತಿಯನ್ನು ನೀಡ್ತಾರೆ ಆವಾಗ ಮಾತ್ರ ಇದು ನಡೆಯುತ್ತೆ. ಉದಾಹರಣೆ, ಎಲ್ಲ ದಿನವೂ ನಡೆಯುತ್ತದೆ ಎಂಬ ಕಡ್ಡಾಯತೆ ಇಲ್ಲ. ನಿಯಮಬದ್ಧವಾಗಿಲ್ಲ ಅಂತಂದರೆ ಇದು ಎಲ್ಲ ದಿನವೂ ಪ್ರತಿದಿನವೂ ನಡೆಯಬೇಕೆಂಬ ಕಡ್ಡಾಯ ಇರೋದಿಲ್ಲ. ಸೊ ಹೀಗಾಗಿದು ಅನೌಪಚಾರಿಕ ಸಾಧನ ಆಗಿದೆ. ಎಸ್. ಸೊ ನೆಕ್ಸ್ಟ್ ಒನ್, ಪೂರ್ವ ಸೂಚನಾ ಅಂದರೆ ಇಲ್ಲಿ ಅಡ್ವಾನ್ಸ್ ನೋಟಿಸನ್ನು ನೀಡಬೇಕಾಗತ್ತೆ ಅನ್ನೋದರ ಕುರಿತು. ಸೊ ಇಲ್ಲಿ ಯಾವುದೇ ಪೂರ್ವ ಸೂಚನೆ ಅಗತ್ಯವಿಲ್ಲ. ಅಂದರೆ ಅಡ್ವಾನ್ಸ್ ನೋಟಿಸನ್ನು, ಅಂದರೆ ಈ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಯಾವುದೇ ರೀತಿಯ ಒಂದು ಅಡ್ವಾನ್ಸ್ ನೋಟಿಸನ್ನು ನೀಡುವಂಥ ಅಗತ್ಯ ಇರುವುದಿಲ್ಲ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಸದಸ್ಯರು ತಕ್ಷಣ ವಿಷಯವನ್ನು ಇಲ್ಲಿ ಎತ್ತಬಹುದು. ಅದು ಯಾವ ರೀತಿಯ ಒಂದು ವಿಷಯ ಆಗಿರಬೇಕು? ತುರ್ತು ಸಾರ್ವಜನಿಕ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಇಲ್ಲಿ ಎತ್ತಬಹುದು. ಉದಾಹರಣೆಗೆ ಅವತ್ತೇ ನಡೆದಿರುವಂಥ, ಇವಾಗ ಸಂಸತ್ತಿನ ಕಲಾಪ ನಡೀತಾ ಇರತ್ತೆ ಅಂತ ಅನ್ಕೋಣ. ಸೊ ನಡೆಯುವಂಥ ಸಂದರ್ಭದಲ್ಲಿ ಅವತ್ತೇ ಏನಾದರೂ ಬೆಳಿಗ್ಗೆ ರೈಲು ಅಪಘಾತ ಆಗಿದ್ರೆ ಅಂತಹ ಒಂದು ವಿಷಯವನ್ನು ಅದೇ ದಿನ ಶೂನ್ಯ ವೇಳೆಯಲ್ಲಿ ಅದನ್ನು ಪ್ರಸ್ತಾಪವನ್ನು ಮಾಡಬಹುದು. ಹಾಗಿದ್ರೆ ಇದಕ್ಕೆ ಯಾವ ಸಮಯವನ್ನು ಮೀಸಲಿಡಲಾಗಿರುತ್ತೆ ಅನ್ನೋಂಥ ನೋಡೋಣ. ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ಪ್ರಾರಂಭವಾಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಇಲ್ಲಿ ಕ್ವಶನ್ ಅವರ್ ಇರುತ್ತೆ. ಕ್ವಶನ್ ಅವರ್ ಆದ ನಂತರವೇ ಏನಾಗುತ್ತೆ? 0 ಅವರ್ ಸ್ಟಾರ್ಟ್ ಆಗುತ್ತೆ. 0 ಅವರ್. ಸೊ ಹೀಗಾಗಿ ದಿನದ ಕಾರ್ಯಸೂಚಿ ಆರಂಭವಾಗುವವರೆಗೆ ಇದು ಇರುತ್ತೆ. ಸೊ ಸಾಮಾನ್ಯವಾಗಿ ಮಧ್ಯಾಹ್ನ 12ರ ನಂತರ ನಡೆಯುತ್ತೆ ಲೋಕಸಭೆ. ಸೊ ನಾವು ಈಗಾಗಲೇ ಲೋಕಸಭೆಯಲ್ಲಿ ಕ್ವಶನ್ ಅವರ್ ಯಾವಾಗ ನಡೆಯುತ್ತೆ ಅಂತ ಹೇಳಿ ನೋಡಿದ್ದೀವಿ. ಕ್ವಶನ್ ಅವರ್. ಸೊ ಅಲ್ಲಿ ಕ್ವಶನ್ ಅವರ್ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12ರವರೆಗೆ ಇರುತ್ತೆ ಅಂತ ಹೇಳಿ. ಸೊ ಇದಾದ ನಂತರ ತಕ್ಷಣವೇ ಏನಾಗುತ್ತೆ? ಇಲ್ಲಿ ಶೂನ್ಯ ವೇಳೆ ಅಥವಾ 0 ಅವರ್ ಸ್ಟಾರ್ಟ್ ಆಗುತ್ತೆ. 0 ಅವರ್. ಸೊ ಅಂದರೆ 12ರ ನಂತರ ಏನಾಗುತ್ತೆ? ಇದು ಆರಂಭ ಆಗತ್ತೆ. ಎಸ್. ಸೊ ಇದರ ಅರ್ಥ ಏನು ಶೂನ್ಯ ವೇಳೆ ಅನ್ನೋದು ನೋಡೋಣ. ಪ್ರಶ್ನೋತ್ತರ ಅವಧಿ ಮತ್ತು ಕಾರ್ಯಸೂಚಿಯ ನಡುವಿನ ಸಮಯದ ಅಂತರವೇ ಶೂನ್ಯ ವೇಳೆ. ಅಂದರೆ ಇವಾಗ 0 ಅವರ್ ಅನ್ನುವಂಥದ್ದು ಏನಿದೆ, 0 ಅವರ್ ಅನ್ನುವಂಥದ್ದು, ಸೊ ಇದು ಕ್ವಶನ್ ಅವರ್ ಆದ ನಂತರ ಆರಂಭ ಆಗುತ್ತೆ. ಕ್ವಶನ್ ಅವರ್. ಹಾಗೆ ಈ 0 ಅವರ್ ಆದ ನಂತರ ಅಂದರೆ ಇವಾಗ ಆ ಸದನದ ಒಂದು ಪ್ರೊಸೀಡಿಂಗ್ಸ್ ಏನಿರುತ್ತೆ ಅಥವಾ ಕಾರ್ಯಸೂಚಿಗಳೇನಿರುತ್ತೆ, ಆ ದಿನ ಏನು ಚರ್ಚೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿರ್ತಾರೆ. ಆದರೆ ಇನ್ ಬಿಟ್ವೀನ್ ಏನಿರುತ್ತೆ? ಈ 0 ಅವರ್ ಇರುತ್ತೆ. ಸೊ ಹೀಗಾಗಿ ಇದನ್ನು ಸಂಸತ್ತಿನ ಶೂನ್ಯ ಗಂಟೆ ಅಥವಾ 0 ಗಂಟೆ ಅಂತ ಹೇಳಿ ಇದನ್ನು ಪರಿಗಣಿಸಲಾಗಿದೆ. ಅಂದರೆ ಇದನ್ನು ಅಧಿಕೃತ, ಅಂದರೆ ಇವಾಗ ಕ್ವಶನ್ ಅವರ್ ಆದ ನಂತರ ಈ 0 ಅವರ್ ಇರುತ್ತೆ. ಇದಾದ ನಂತರ ಏನಾಗುತ್ತೆ? ಸಂಸತ್ತಿನ ಅಧಿಕೃತ ಕಾರ್ಯ ಆರಂಭ ಆಗುತ್ತೆ. ಸೊ ಹೀಗಾಗಿ ಈ ಅಧಿಕೃತ ಕಾರ್ಯ ಆರಂಭಕ್ಕೆ ಮುಂಚಿತವಾಗಿ ನಡೆಯುವಂಥ ಒಂದು ಅವಧಿ ಇದಾಗಿದೆ. ಸೊ ನೆಕ್ಸ್ಟ್ ಇವಾಗ ನಾವು ಈ ಒಂದು ಶೂನ್ಯ ವೇಳೆಯ ಅಥವಾ 0 ಅವರ್ನ ಉದ್ದೇಶ ಏನು ಅನ್ನುವಂಥ ನೋಡೋಣ. ಸೊ ಈ ಒಂದು ಅವಧಿಯಲ್ಲಿ ಅತ್ಯಂತ ತುರ್ತು ಮತ್ತು ಪ್ರಾಮುಖ್ಯತೆಯ ಸಾರ್ವಜನಿಕ ವಿಷಯಗಳತ್ತ ಸರ್ಕಾರದ ಗಮನ ಸೆಳೆಯುವುದು ಆಗಿದೆ. ಅಂದರೆ ದೇಶದ ತಕ್ಷಣದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆಗೆ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಯಾವುದೇ ರೀತಿಯಾಗಿರುವಂಥ ಗಲಭೆಗಳಾಗಿರಬಹುದು, ಪ್ರಕೃತಿ ವಿಕೋಪಗಳಾಗಿರಬಹುದು, ರೈಲು ಅಪಘಾತ, ವಿದ್ಯುತ್ ಕಡಿತ, ಇಂತಹ ಒಂದು ಸಮಸ್ಯೆಗಳ ಕುರಿತು ಇಲ್ಲಿ ಚರ್ಚೆನ ಮಾಡಲಾಗತ್ತೆ.
ಹಾಗೆ ಈ ಚರ್ಚೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋಂತ ನೋಡೋಣ. ಸೊ ಇಲ್ಲಿ ಸಂಸದರು ವಿಷಯವನ್ನು ಎತ್ತುತ್ತಾರೆ. ಸೊ ಇವಾಗ ಗಲಭೆಗಳ ಕುರಿತು ಮೆಂಬರ್ಸ್ಗಳೇನಾದರೂ ಪ್ರಶ್ನೆಗಳನ್ನ ಕೇಳಿದ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಗೃಹ ಸಚಿವರು, ಗಲಭೆಗಳಾಗಿದ್ದರೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಏನು ಮಾಡ್ತಾರೆ, ಇಲ್ಲಿ ಅದಕ್ಕೆ ಉತ್ತರವನ್ನು ನೀಡ್ತಾರೆ. ಎಸ್, ಸೊ ಹೀಗಾಗಿ ಇದು ದೀರ್ಘ ಚರ್ಚೆ ಸಾಮಾನ್ಯವಾಗಿ ನಡೆಯುವುದಿಲ್ಲ. ಸೊ ಇಂತಹ ಒಂದು ಪ್ರಶ್ನೆಗಳನ್ನ ಎತ್ತಿದಾಗ ಇಲ್ಲಿ ದೀರ್ಘವಾಗಿರುವಂಥ ಚರ್ಚೆ ಆಗೋದಿಲ್ಲ, ಬದಲಿಗೆ ಅದನ್ನು ಸಂಕ್ಷಿಪ್ತವಾಗಿ ಅದರ ವಿವರವನ್ನು ಪಡೀತಾರೆ. ಉದಾಹರಣೆಗೆ ಇಲ್ಲಿ ಗೃಹ ಸಚಿವರಿಂದ ಏನಾಗುತ್ತೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವಾಗ ಗಲಭೆಗಳಾಗಿದ್ರೆ ಇಂತಹ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಏನು ಮಾಡ್ತಾರೆ, ಸಂಕ್ಷಿಪ್ತವಾಗಿ ಅದರ ಕುರಿತು ಸ್ಪಷ್ಟೀಕರಣವನ್ನು ನೀಡ್ತಾರೆ. ಹಾಗಿದ್ರೆ ಇದರ ಮಹತ್ವ ಏನು ಅನ್ನೋಂಥ ನೋಡೋಣ. ಇದು ಸರ್ಕಾರದ ಹೊಣೆಗಾರಿಕೆಯನ್ನು ಹೆಚ್ಚಿಸುವಂಥ ಪರಿಣಾಮಕಾರಿ ಸಾಧನ ಆಗಿದೆ. ಸೊ ಇಲ್ಲಿ ನೋಡಿ, ಗಲಭೆಗಳಾಗಿದ್ರೆ ಸೊ ಗಲಭೆಗೆ ಸಂಬಂಧ ಪ್ರಶ್ನೆಗಳನ್ನ ಕೇಳುವ ಮೂಲಕ ಸರ್ಕಾರವನ್ನು ಹೊಣೆಗಾರನಾಗಿ ಮಾಡುತ್ತೆ. ಅದಕ್ಕೆ ಕ್ರಮಗಳನ್ನ ಕೈಗೊಳ್ಳುವುದರ ಕುರಿತು, ಅದಕ್ಕೆ ಕಾರಣರಾದವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳುವುದರ ಕುರಿತು ಏನು ಮಾಡ್ತಾರೆ, ಇಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾರೆ. ಸೊ ಹೀಗಾಗಿ ತಕ್ಷಣದ ಸಾರ್ವಜನಿಕ ಒತ್ತಡ ಇಲ್ಲಿ ನಿರ್ಮಾಣ ಆಗುತ್ತೆ. ಸೊ ಇಲ್ಲಿ ಉದಾಹರಣೆ ನೋಡೋದಾದರೆ, ಮಾಧ್ಯಮ ಮತ್ತು ಸಾರ್ವಜನಿಕ ಗಮನ ಸೆಳೆಯುವ ಮೂಲಕ ಇಲ್ಲಿ ಆ ಒಂದು ಕ್ರಮಕ್ಕೆ ಏನು ಮಾಡ್ತಾರೆ, ಇಲ್ಲಿ ದಾರಿಯನ್ನು ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಮೋಷನ್ಸ್ ಅಂತ ಬರುತ್ತೆ. ಮೋಷನ್ಸ್ ಅಂದರೆ ಕನ್ನಡದಲ್ಲಿ ನಿರ್ಣಯಗಳಂತ ಕರಿತೀವಿ, ನಿಲುವಳಿ ಅಂತ ಕರಿತೀವಿ, ಅಥವಾ ಗೊತ್ತುವಳಿ ಅಂತ ಕೂಡ ಕರಿತೀವಿ. ಎಸ್, ಸೊ ಇದರಲ್ಲಿ ಫಸ್ಟ್ ಒನ್ ಸಬ್ಸ್ಟ್ಯಾಂಟಿವ್ ಮೋಷನ್ಸ್ ಅಂತ ಬರುತ್ತೆ. ಏನಿದು ಫಸ್ಟ್ ಒನ್? ನಾವು ಇವಾಗ ಮೋಷನ್ ಅಥವಾ ನಿಲುವಳಿ ಅಥವಾ ನಿರ್ಣಯ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಇಲ್ಲಿ ಮೋಷನ್ ಅಂತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಏನು ಅಂತಂದರೆ, ಸದನದ ಅನುಮೋದನೆಗಾಗಿ ಸದಸ್ಯರು ಮಂಡಿಸುವಂಥ ಪ್ರಸ್ತಾವನೆ ಇದಾಗಿದೆ. ಅಂದರೆ ಇವಾಗ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಾಗಿರ್ಬೋದು. ಸೊ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ರೆ, ಸೊ ಆ ಒಂದು ಪ್ರಸ್ತಾವನೆಯನ್ನು ಮಂಡಿಸಲಿಕ್ಕೆ ಸೊ ಇಲ್ಲಿ ಸದನದ ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆಯ ಅನುಮೋದನೆ ಅಂದರೆ ಒಪ್ಪಿಗೆಗಾಗಿ ಸದಸ್ಯರು ಮಂಡಿಸುವಂಥ ಪ್ರಸ್ತಾವನೆ ಇದಾಗಿರುತ್ತೆ. ಅಂದರೆ ಚರ್ಚೆ ನಡೆಸಿ ಸದನದ ನಿರ್ಣಯ ಪಡೆಯಲು ಬಳಸುವಂಥ ವಿಧಾನ ಇದಾಗಿದೆ. ಅಂದರೆ ಇವಾಗ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಇವಾಗ ಚರ್ಚೆಯನ್ನು ಮಾಡಿದ್ದಾರೆ ಅಂತ ಅನ್ಕೋಣ. ಚರ್ಚೆ ಆದರೆ ಆ ಚರ್ಚೆಗೆ ಸಂಬಂಧಪಟ್ಟಂತೆ ಪರ ವಿರೋಧ, ಅದಕ್ಕೆ ಒಪ್ಪಿಗೆ ಇದೆಯಾ ಅಥವಾ ಇಲ್ಲ ಅನ್ನೋದರ ಕುರಿತು ಏನು ಮಾಡ್ತಾರೆ, ಸದನದ ಒಂದು ಒಪ್ಪಿಗೆಗಾಗಿ ಅದನ್ನು ಮಂಡಿಸ್ತಾರೆ. ಉದಾಹರಣೆಗೆ ಇವಾಗ ಸರ್ಕಾರದ ನೀತಿ ಬಗ್ಗೆ ಚರ್ಚೆಗೆ ಸಲ್ಲಿಸಿದ ಪ್ರಸ್ತಾವನೆ. ಸೊ ನಾವು ಇವಾಗ ಈ ಸಬ್ಸ್ಟ್ಯಾಂಟಿವ್ ಮೋಷನ್ನ ಅರ್ಥ ಏನು ಅಂತ ನೋಡೋಣ. ಸಬ್ಸ್ಟ್ಯಾಂಟಿವ್ ಮೋಷನ್, ಸೊ ಇದು ಸದನದ ಅನುಮೋದನೆಗಾಗಿ ಸಲ್ಲಿಸಲಾದಂಥ ಸ್ವಯಂಪೂರ್ಣ ಹಾಗೂ ಸ್ವತಂತ್ರ ಪ್ರಸ್ತಾವನೆ ಇದಾಗಿದೆ. ಸೊ ಇದನ್ನು ಸದನದ ಒಪ್ಪಿಗೆಗಾಗಿ ಸಲ್ಲಿಸಲಾದಂಥ ಸ್ವಯಂಪೂರ್ಣ ಮತ್ತು ಸ್ವತಂತ್ರ ಪ್ರಸ್ತಾವನೆ ಆಗಿದೆ. ಅಂದರೆ ಇದಕ್ಕೆ ಬೇರೆ ಯಾವುದೇ ನಿರ್ಣಯ ಅಥವಾ ಮೋಷನ್ನ ಅವಲಂಬನೆ ಅನ್ನುವಂಥದ್ದು ಇಲ್ಲಿ ಇರುವುದಿಲ್ಲ. ಸೊ ಹೀಗಾಗಿ ಇದು ಸ್ವತಃ ಒಂದು ಪೂರ್ಣ ಪ್ರಸ್ತಾವನೆಯಾಗಿ ಅಸ್ತಿತ್ವವನ್ನು ಹೊಂದಿರುತ್ತೆ. ಉದಾಹರಣೆಗಾಗಿ ಇಲ್ಲಿ ನೋಡಿ, ಈ ಸದನವು ರಾಷ್ಟ್ರಪತಿಗಳ ಪದಚ್ಯುತಿಯನ್ನು ಪರಿಗಣಿಸುತ್ತದೆ ಎಂಬ ಪ್ರಸ್ತಾವನೆ. ಸೊ ಇದು ಒಂದು ಸ್ವತಂತ್ರ ಆಗಿರುತ್ತೆ, ಯಾವುದೇ ಒಂದು ಬೇರೆ ಒಂದು ಪ್ರಸ್ತಾವನೆಗೆ ಅಡಿಷನಲ್ ಆಗಿರೋದಿಲ್ಲ. ಇದುವೇ ಒಂದು ಸ್ವತಂತ್ರ ಮತ್ತು ಸ್ವಯಂಪೂರ್ಣ ಪ್ರಸ್ತಾವನೆ. ಅಂದರೆ ಇವಾಗ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ಅದು ಏನಾಗಿರುತ್ತೆ, ಇಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ ಆಗಿರುತ್ತೆ. ಸೊ ಇದರ ಸ್ವರೂಪವನ್ನು ನೋಡೋದಾದರೆ, ಇದು ಅತ್ಯಂತ ಗಂಭೀರ ಮತ್ತು ಮಹತ್ವದ ವಿಷಯಗಳನ್ನ ನಿರ್ವಹಿಸುತ್ತೆ. ಅಂದರೆ ಇಲ್ಲಿ ಚರ್ಚೆಯನ್ನು ಮಾಡುವಂಥ ವಿಷಯಗಳು ತುಂಬ ಗಂಭೀರ ಮತ್ತು ಮಹತ್ವದ ವಿಷಯಗಳಾಗಿದ್ದು, ಇಂತಹ ಒಂದು ವಿಷಯಗಳ ಕುರಿತು ಸದನದ ಅನುಮೋದನೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಸೊ ಸಾಮಾನ್ಯ ದಿನನಿತ್ಯದ ವಿಚಾರಗಳಿಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ದೈನಂದಿನ ಒಂದು ವಿಚಾರಗಳೇನಿರುತ್ತೆ, ಇಂತಹ ಒಂದು ವಿಷಯಗಳಿಗೆ ಇಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ನ ಪಾಸ್ ಮಾಡೋದಿಲ್ಲ, ಬದಲಿಗೆ ಗಂಭೀರ ಮತ್ತು ಮಹತ್ವದ ವಿಷಯಗಳ ಕುರಿತು ಮಾತ್ರ. ಸೊ ಹೀಗಾಗಿದ್ದು ಸಂವಿಧಾನಾತ್ಮಕವಾಗಿ ಅತಿ ಪ್ರಮುಖ ವಿಷಯಗಳಿಗೆ ಮಾತ್ರ ಇದನ್ನು ಬಳಸಲಾಗತ್ತೆ. ಉದಾಹರಣೆಗೆ ಇವಾಗ ಸಂವಿಧಾನಾತ್ಮಕ ಹುದ್ದೆದಾರಿಗಳ ವಿರುದ್ಧ ಕ್ರಮ, ಅಂದರೆ ಇವಾಗ ರಾಷ್ಟ್ರಪತಿಗಳ ಪದಚ್ಯುತಿ ಅಂದರೆ ಇಂಪೀಚ್ಮೆಂಟ್ ಅಂದರೆ ಸಂವಿಧಾನಾತ್ಮಕವಾಗಿ ಹುದ್ದೆಯನ್ನು ಹೊಂದಿರುವಂಥ
ವ್ಯಕ್ತಿಗಳ ವಿರುದ್ಧದ ಕ್ರಮಕ್ಕಾಗಿ ಇದನ್ನು ಬಳಸಲಾಗುತ್ತೆ ಅನ್ನುವಂಥದ್ದು. ಸೊ ಈ ಒಂದು ನಿಲುವಳಿ ಅಥವಾ ಸಬ್ಸ್ಟ್ಯಾಂಟಿವ್ ಮೋಷನ್ನ ಲಕ್ಷಣಗಳ ಬಗ್ಗೆ ನೋಡೋದಾದರೆ ಇದು ಸಂಪೂರ್ಣ ಸ್ವತಂತ್ರವಾಗಿರುತ್ತೆ, ಸ್ವಯಂಪೂರ್ಣ ಆಗಿರುತ್ತೆ, ಸದನದ ಸ್ಪಷ್ಟ ಅನುಮೋದನೆ ಇದಕ್ಕೆ ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಈ ರಾಷ್ಟ್ರಪತಿಗಳ ಪದಚ್ಯುತಿಯನ್ನು ಇಲ್ಲಿ ಮಾಡಬೇಕು ಅಂತ ಬಂದಾಗ ಸೊ ಇದಕ್ಕೆ ಇಲ್ಲಿ ಸಂಪೂರ್ಣವಾಗಿ ಏನಾಗಬೇಕು, ಸದನದ ಅನುಮೋದನೆ ಬೇಕಾಗತ್ತೆ. ಸೊ ಇದರೊಳಗೆ ಇದು ಸಂವಿಧಾನಾತ್ಮಕ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ವಿಷಯಗಳ ಕುರಿತು ಮಾತ್ರ ಇಲ್ಲಿ ಚರ್ಚೆನ ಮಾಡಲಾಗತ್ತೆ. ಸೊ ಅದನ್ನು ಚರ್ಚೆಯನ್ನು ಮಾಡೋದ್ರ ಮುಖಾಂತರ ಮತ್ತೆ ಅದನ್ನು ಮತದಾನದ ಮೂಲಕ ನಿರ್ಧಾರವನ್ನು ಕೈಗೊಳ್ಳಲಾಗತ್ತೆ. ಸೊ ಉದಾಹರಣೆಗೆ ಇವಾಗ ಪದಚ್ಯುತಿಗೆ ಸಂಬಂಧಪಟ್ಟಂಥ ನಿರ್ಣಯಗಳನ್ನು ಅಥವಾ ಇಲ್ಲಿ ಮೋಷನ್ನ ಪಾಸ್ ಮಾಡಿದ್ರೆ ಅದನ್ನು ಮತದಾನಕ್ಕೆ ಹಾಕಲಾಗತ್ತೆ, ಮತಕ್ಕೆ ಹಾಕಲಾಗತ್ತೆ. ಸೊ ಇಲ್ಲಿ ಪರ ವಿರೋಧ ಮತಗಳು ಬರುತ್ತೆ. ಸೊ ಇಲ್ಲಿ ಯಾರು ಹೆಚ್ಚಿನ ಒಂದು ಮತಗಳನ್ನು ಪಡೆದಿರ್ತಾರೆ ಪರ ವಿರೋಧ, ಸೊ ಅದರ ಆಧಾರದ ಮೇಲೆ ಮುಂದಿನ ಒಂದು ಕಲಾಪಗಳು ಆರಂಭ ಆಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನ ನೋಡೋಣ. ಯಾವುದಕ್ಕೆ, ಇಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ನ ಒಂದು ವಿಷಯಗಳ ಕುರಿತು. ಸೊ ಇಲ್ಲಿ ರಾಷ್ಟ್ರಪತಿಗಳ ಪದಚ್ಯುತಿ. ಸೊ ಇಲ್ಲಿ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಲು ಮಂಡಿಸುವಂಥ ನಿರ್ಣಯ. ಸೊ ಇವರನ್ನು ಯಾವಾಗ ಇಲ್ಲಿ ಪದಚ್ಯುತಿಗೊಳಿಸಬಹುದು ಅಂತಂದರೆ ಸಂವಿಧಾನದ ಗಂಭೀರ ಉಲ್ಲಂಘನೆ ಇದ್ದಲ್ಲಿ ಮಾತ್ರ. ಅಂದರೆ ಇವಾಗ ಇಂಪೀಚ್ಮೆಂಟ್ ಅಥವಾ ಪದಚ್ಯುತಿ ಏನಿರುತ್ತೆ ಇದನ್ನು 2 ಗ್ರೌಂಡ್ಗಳಲ್ಲಿ ಮಾತ್ರ ನಾವು ಮಾಡ್ತೀವಿ. ಸೊ ಆ ಆಧಾರಗಳು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸಬಹುದು. ಉದಾಹರಣೆಗೆ ಆರ್ಟಿಕಲ್ 61 ಅಡಿಯಲ್ಲಿ ಸಲ್ಲಿಸುವಂಥ ಪದಚ್ಯುತಿ ನಿರ್ಣಯ. ಸೊ ನಂತರದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ. ಏನಿವಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಏನಿರ್ತಾರೆ ಅವರ ಪದಚ್ಯುತಿಗೆ ಸಂಬಂಧಪಟ್ಟಂತೆ. ಸೊ ಇವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆ ಏನು ಮಾಡಲಾಗುತ್ತೆ, ಪದಚ್ಯುತಿಗೊಳಿಸಲಾಗತ್ತೆ. ಉದಾಹರಣೆಗೆ ಸಾಬೀತಾದ ತಮ್ಮ ಅಧಿಕಾರದ ದುರುಪಯೋಗ ಮತ್ತು ಅಯೋಗ್ಯತೆಯ ಆಧಾರದಲ್ಲಿ ಮಾತ್ರ ಏನು ಮಾಡ್ಬೋದು, ಈ ಚೀಫ್ ಎಲೆಕ್ಷನ್ ಕಮಿಷನ್ ಅವರನ್ನು ಇಲ್ಲಿ ಪದಚ್ಯುತಗೊಳಿಸಬಹುದು. ಸೊ ಈ ಸಬ್ಸ್ಟ್ಯಾಂಟಿವ್ ಮೋಷನ್ ಅನ್ನುವಂಥದ್ದು ಇತರ ಮೋಷನ್ ಅಂದರೆ ಇತರ ಒಂದು ನಿಲುವಳಿಗಿಂತ ಹೇಗೆ ಭಿನ್ನ ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಸಬ್ಸಿಡಿಯರಿ ಮೋಷನ್ ಅಂತ ಬರುತ್ತಾ. ಸೊ ಇದು ಸಬ್ಸಿಡರಿ ಅಥವಾ ಸಬ್ಸ್ಟಿಟ್ಯೂಟ್ ಮೋಷನ್ ಅಲ್ಲ. ಅಂದರೆ ಇವಾಗ ನಾವು ಸಬ್ಸ್ಟ್ಯಾಂಟಿವ್ ಮೋಷನ್ ಏನು ನೋಡ್ತಾ ಇದ್ದೀವಿ ಇದು ಸಬ್ಸಿಡರಿ ಅಥವಾ ಸಬ್ಸ್ಟಿಟ್ಯೂಟ್ ಮೋಷನ್ ಅಲ್ಲ. ಸೊ ಅದರ ಬಗ್ಗೆ ಕೂಡ ನಾವು ಮುಂದೆ ನೋಡಲಿದ್ದೇವೆ. ಇತರ ಮೋಷನ್ಗಳು ಮೂಲ ನಿರ್ಣಯದ ಮೇಲೆ ಅವಲಂಬಿತವಾಗಿರುತ್ತೆ. ಇಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ ಅನ್ನುವಂಥದ್ದು ಸ್ವತಂತ್ರವಾಗಿರುತ್ತೆ. ಆದರೆ ಇತರ ಮೋಷನ್ಗಳು ಏನಿವಾಗ ಸಬ್ಸಿಡರಿ ನೋಡಿದ್ರಿ, ಸಬ್ಸ್ಟಿಟ್ಯೂಟ್ ನೋಡಿದ್ರಿ, ಇವೆಲ್ಲವೂ ಕೂಡ ಇತರ ಒಂದು ಮೂಲ ನಿರ್ಣಯದ ಮೇಲೆ ಅವಲಂಬಿತವಾಗಿರುತ್ತೆ. ಆದರೆ ಸಬ್ಸ್ಟ್ಯಾಂಟಿವ್ ಮೋಷನ್ ಅನ್ನುವಂಥದ್ದು ಇತರ ಮೂಲ ನಿರ್ಣಯದ ಮೇಲೆ ಅವಲಂಬಿತ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಒನ್ ಸಬ್ಸ್ಟಿಟ್ಯೂಟ್ ಮೋಷನ್ ಅಂತ ಬರುತ್ತೆ ಅಥವಾ ಬದಲಿ ನಿರ್ಣಯ ಅಂತ ಹೇಳಿ. ಏನಿದು ಸಬ್ಸ್ಟಿಟ್ಯೂಟ್ ಮೋಷನ್, ಇದರ ಅರ್ಥವನ್ನು ಮಾಡ್ಕೊಳ್ಳೋಣ. ಸಬ್ಸ್ಟಿಟ್ಯೂಟ್ ಅಂತಂದರೆ ಬದಲಿಸುವುದು ಅಂತ ಅರ್ಥ. ಸಬ್ಸ್ಟಿಟ್ಯೂಟ್ ಮೋಷನ್ ಅಂದರೆ ಮೂಲ ನಿರ್ಣಯದ ಬದಲಿಗೆ ಮಂಡಿಸಲಾಗುವಂಥ ಪರ್ಯಾಯ ನಿರ್ಣಯ ಇದಾಗಿದೆ. ಅಂದರೆ ಮೂಲ ನಿರ್ಣಯ ಏನಾಗಿದೆ, ಈ ನೀತಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಬೇಕು ಅನ್ನುವಂಥದ್ದು. ಅಂದರೆ ಇವಾಗ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿರುತ್ತೆ, ಅದನ್ನು ಸಂಪೂರ್ಣವಾಗಿ ಸದನ ಅನುಮೋದಿಸಬೇಕು ಅನ್ನುವಂಥದ್ದು ಮೂಲ ನಿರ್ಣಯ ಆಗಿರುತ್ತೆ. ಆದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮೋಷನ್ ಏನು ಅಂದರೆ ಬದಲಿ ನಿರ್ಣಯ ಏನು, ಈ ನೀತಿಯನ್ನು ಕೆಲವು ತಿದ್ದುಪಡಿ ಮಾಡಿ ಅಂಗೀಕರಿಸಬೇಕು. ಉದಾಹರಣೆಗೆ ಇವಾಗ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಅಂತ ಅನ್ಕೋಣ. ಉದಾಹರಣೆಗೆ ಇವಾಗ PG ರಾಮ್ಜಿ ಅನ್ನುವಂಥ ಯೋಜನೆ, ರಾಮ್ಜಿ ಇದು ಏನಂತಂದರೆ ಇವಾಗ MG ನರೇಗಾ ಈ ಒಂದು ಯೋಜನೆಯ ಬದಲಿಗೆ ಜಾರಿಗೆ ತಂದಿರುವಂಥದ್ದು. ಸೊ ಈಗ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವುದರಿಂದ ಈ ಒಂದು ನೀತಿಯನ್ನು ಸಂಪೂರ್ಣವಾಗಿ ಅಂಗೀಕರಿಸಬೇಕು ಅಂತ ಹೇಳಿ ಸರ್ಕಾರ ಹೇಳುತ್ತಾ. ಆದರೆ ಇಲ್ಲಿ ವಿರೋಧ ಪಕ್ಷಗಳು ಏನು ಮಾಡುತ್ತಾ, ಇದಕ್ಕೆ ಬದಲಿ ಸಬ್ಸ್ಟಿಟ್ಯೂಟ್ ಮೋಷನ್ನ ಪಾಸ್ ಮಾಡುತ್ತೆ. ಅಂದರೆ ಇದನ್ನು ನೀವು ಬದಲಿಸಬೇಕು ಅಥವಾ ಇದನ್ನು ಕೆಲವು ತಿದ್ದುಪಡಿಗಳೊಂದಿಗೆ ಏನು ಮಾಡಬೇಕು, ಅದನ್ನು ಅಂಗೀಕಾರ ಮಾಡಬೇಕು, ಯಥಾವತ್ತಾಗಿ ಅದನ್ನು ಜಾರಿ ಮಾಡಬಾರ್ದು, ಕೆಲವು ತಿದ್ದುಪಡಿಗಳೊಂದಿಗೆ ಅದನ್ನು ಅಂಗೀಕರಿಸಬೇಕು ಅನ್ನುವಂಥದ್ದನ್ನು ಹೇಳುತ್ತಾ. ಹಾಗಿದ್ರೆ ಇದರ ಸ್ವರೂಪ ಎಂಥದ್ದು ಅನ್ನುವಂಥದ್ದು ನೋಡೋಣ. ಇದು ಮೂಲ ನಿರ್ಣಯದ ಪರ್ಯಾಯವಾಗಿರುತ್ತೆ. ಸೊ ನಾವು ಈ ಹಿಂದೆ ಈ
ಸಬ್ಸ್ಟ್ಯಾಂಟಿವ್ ಮೋಷನ್ನ ನೋಡಿದ್ದೀವಿ. ಅಲ್ಲಿ ರಾಷ್ಟ್ರಪತಿಗಳ ಒಂದು ಪದಚ್ಯುತಿ ಪ್ರೆಸಿಡೆಂಟ್ ಇಂಪೀಚ್ಮೆಂಟ್ ಬಗ್ಗೆ ನೋಡಿದ್ದೀವಿ. ಅಲ್ಲಿ ಆ ನಿರ್ಣಯವನ್ನು ಮಂಡಿಸಿದ್ರ, ಅಂದರೆ ರಾಷ್ಟ್ರಪತಿಗಳ ಪದಚ್ಯುತಿಯನ್ನು ಅಂಗೀಕರಿಸಬೇಕು ಸದನ ಅನ್ನುವಂಥದ್ದನ್ನು ಮಂಡಿಸಿದ್ರೆ ಅದೇನಾಗಿರುತ್ತೆ, ಮೂಲ ನಿರ್ಣಯ ಆಗಿರುತ್ತೆ. ಅಲ್ಲಿ ಯಾವುದೇ ಪರ್ಯಾಯ ಒಂದು ನಿರ್ಣಯಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮೋಷನ್ ಅಂತ ಬಂದಾಗ ಇದು ಮೂಲ ನಿರ್ಣಯ, ಇದು ಪರ್ಯಾಯ ಆಗಿರುತ್ತೆ, ಅಂದರೆ ಅಲ್ಟರ್ನೇಟ್ ಆಗಿರುತ್ತೆ. ಅಂದರೆ ಮೂಲ ನಿರ್ಣಯದ ಅದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಆದರೆ ಬೇರೆ ಪರಿಹಾರ ಅಭಿಪ್ರಾಯವನ್ನು ಸೂಚಿಸುತ್ತೆ. ಸೊ ಏನಿವಾಗ ಈ MG ನರೇಗಾ ಮತ್ತು PG ರಾಮ್ಜಿ ಯೋಜನೆಯನ್ನು ಕಂಪ್ಯಾರಿಸನ್ ಮಾಡಿದ್ದೀವಿ. ಆ ರೀತಿ ಕಂಪ್ಯಾರಿಸನ್ ಮಾಡಿ ಏನು ಮಾಡುತ್ತೆ, ಬೇರೆ ರೀತಿಯ ಒಂದು ಪರಿಹಾರವನ್ನು ಇಲ್ಲಿ ಸೂಚಿಸಲಾಗತ್ತೆ. ಇದು ಹೊಸ ವಿಷಯದ ಮೇಲೆ ಅಲ್ಲ, ಮೂಲ ನಿರ್ಣಯದ ವಿಷಯದ ಮೇಲೆ ಇರಬೇಕು. ಸೊ ಇವಾಗ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಯೋಜನೆ PM ಕಿಸಾನ್ ಇದೆ ಅಂತ ಅನ್ಕೊಳ್ಳೋಣ. PM ಕಿಸಾನ್ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಲ್ಟರ್ನೇಟಿವ್ ಅಂತಂದರೆ ಇದರ ಪರ್ಯಾಯವಾಗಿ ಅಲ್ಲ, ಬದಲಿಗೆ ಇಲ್ಲಿ ಏನಾದರೂ ತಿದ್ದುಪಡಿಗಳಾಗಬೇಕು ಅನ್ನೋದರ ಕುರಿತು ಇದೇ ಒಂದು ವಿಷಯದ ಕುರಿತು ಏನು ಮಾಡಲಾಗತ್ತೆ, ಅಲ್ಲಿ ಪ್ರಸ್ತಾಪವನ್ನು ಮಾಡಲಾಗತ್ತೆ. ಸೊ ಇನ್ ಕೇಸ್ ಏನಾದರೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮೋಷನ್ ಅಂದರೆ ಈ ಮೂಲ ನಿರ್ಣಯ ಏನಿರುತ್ತೆ, ಮೂಲ ನಿರ್ಣಯ ಅಂದರೆ ಇಲ್ಲಿ ಹೇಳಿರುವಂಥ ಒಂದು ಅಂಶಗಳನ್ನ ಯಥಾವತ್ತಾಗಿ ಅಂಗೀಕಾರ ಮಾಡಬೇಕನ್ನುವಂಥದ್ದಿರುತ್ತೆ. ಆದರೆ ಇಲ್ಲಿ ಬದಲಿ ನಿರ್ಣಯ ಅನ್ನುವಂಥದ್ದು ಅಂದರೆ ಸಬ್ಸ್ಟಿಟ್ಯೂಟ್ ಮೋಷನ್ ಅನ್ನುವಂಥದ್ದು ಇದನ್ನು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಬೇಕು ಅನ್ನುವಂಥದ್ದು. ಸೊ ಈ ರೀತಿ ಸದನ ಏನಾದರೂ ಈ ತಿದ್ದುಪಡಿಯ ಒಂದು ಅಂಶಗಳೊಂದಿಗೆ ಅಂಗೀಕಾರ ಮಾಡಬೇಕು ಅನ್ನೋದರ ಕುರಿತು ಏನಾದರೂ ಸದನ ಅಂಗೀಕಾರ ಮಾಡಿದ್ರೆ ಇದರ ಎಫೆಕ್ಟ್ ಏನಾಗಿರುತ್ತೆ, ಸದನವು ಸಬ್ಸ್ಟಿಟ್ಯೂಟ್ ಮೋಷನ್ನ ಅಂಗೀಕರಿಸಿದರೆ ಏನಾಗುತ್ತೆ, ಮೂಲ ನಿರ್ಣಯ ಸ್ವಯಂಚಾಲಿತವಾಗಿ ರದ್ದುಗೊಳ್ಳುತ್ತೆ. ಇಲ್ಲಿ ನೋಡಿ ಇದಕ್ಕಿರುವಂತಹ ಪರಿಣಾಮ ಏನು ಅಂತಂದರೆ, ಇನ್ ಕೇಸ್ ಏನಾದರೂ ಈ ಬದಲಿ ನಿರ್ಣಯ ಹೇಳಿರುವಂತೆ ನೀತಿಯನ್ನು ಕೆಲವು ತಿದ್ದುಪಡಿಯೊಂದಿಗೆ ಅಂಗೀಕಾರ ಮಾಡಬೇಕು ಅಂತ ಅನ್ನುವಂಥದ್ದನ್ನ ಸದನವು ಇದಕ್ಕೆ ಅನುಮತಿಯನ್ನು ನೀಡಿದರೆ ಏನಾಗುತ್ತೆ, ಆವಾಗ ಮೂಲ ನಿರ್ಣಯ ಸಂಪೂರ್ಣವಾಗಿ ಅಂಗೀಕರಿಸಬೇಕೆಂಬ ಈ ಮೂಲ ನಿರ್ಣಯ ಏನಾಗುತ್ತೆ, ಅದು ರದ್ದುಗೊಳ್ಳುತ್ತೆ. ಸೊ ಇದರ ಬದಲಿಗೆ ಏನಾಗುತ್ತೆ, ಬದಲಿ ನಿರ್ಣಯವೇ ಏನಾಗುತ್ತೆ, ಸದನದ ಅಧಿಕೃತ ನಿರ್ಣಯ ಆಗಿರುತ್ತೆ. ಸೊ ಉದಾಹರಣೆಗೆ ಇವಾಗ ಮೂಲ ನಿರ್ಣಯ ಏನಾದರೂ ಖಾಸಗೀಕರಣ ಸಂಪೂರ್ಣವಾಗಿ ಮಾಡಬೇಕು ಅನ್ನೋದರ ಕುರಿತು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಇವಾಗ ಬ್ಯಾಂಕಿಂಗ್ ಅಂತ ಅನ್ಕೊಳ್ಳೋಣ. ಸೊ ಬ್ಯಾಂಕಿಂಗ್ನ ಸಂಪೂರ್ಣವಾಗಿ ಖಾಸಗೀಕರಣ ಮಾಡಬೇಕು ಅನ್ನೋಂಥದ್ದು ಮೂಲ ನಿರ್ಣಯ ಆದರೆ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮೋಷನ್ ಏನು ಆಗಿರುತ್ತೆ, ಅಂಗೀಕಾರ ಆದರೆ, ಸೊ ಖಾಸಗೀಕರಣ ಇದೇನು ಹೇಳುತ್ತೆ, ಸಂಪೂರ್ಣವಾಗಿ ಮಾಡಬೇಕು ಅನ್ನೋದರ ಬದಲಿಗೆ ಏನು ಹೇಳುತ್ತೆ, ಇದು ಖಾಸಗೀಕರಣವನ್ನು ಹಂತವಾಗಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಹೀಗಾಗಿ ಇದು ಅಂಗೀಕಾರಗೊಂಡ್ರೆ ಇದೇನಾಗುತ್ತೆ, ಅವಾಗ ಈ ಖಾಸಗೀಕರಣ ಸಂಪೂರ್ಣವಾಗಿ ಮಾಡಬೇಕು ಅನ್ನೋದು ರದ್ದುಗೊಂಡು ಖಾಸಗೀಕರಣ ಹಂತವಾಗಿ ಮಾಡಬೇಕು ಅನ್ನೋಂಥದ್ದು ಏನಾಗುತ್ತೆ, ಇಲ್ಲಿ ಜಾರಿಗೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಚರ್ಚೆಯ ಹಂತಗಳು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ. ಸಬ್ಸ್ಟಿಟ್ಯೂಟ್ ಮೋಷನನ್ನು ಮೂಲ ನಿರ್ಣಯದ ಮೇಲೆ ಚರ್ಚೆ ನಡೆಯುತ್ತಿರುವಾಗಲೇ ಮಂಡಿಸಬೇಕಾಗತ್ತೆ. ಹಾಗೆ ಇದು ಅಮೆಂಡ್ಮೆಂಟ್ ಮೋಷನ್ ಅಂತ ಬರುತ್ತೆ. ಸೊ ಇದಕ್ಕಿಂತ ಇದು ಭಿನ್ನವಾಗಿ ಇರುತ್ತೆ. ಸೊ ಇದರ ಕುರಿತು ಕೂಡ ನಾವು ಮುಂದೆ ನೋಡಿದ್ದೇವೆ, ಅಮೆಂಡ್ಮೆಂಟ್ ಮೋಷನ್ ಅಥವಾ ತಿದ್ದುಪಡಿ ನಿರ್ಣಯ ಅಂತಂದರೆ ಏನು ಅನ್ನುವಂಥದ್ದನ್ನು. ಸೊ ಇಲ್ಲಿ ಅಮೆಂಡ್ಮೆಂಟ್ ಮೋಷನ್ ಮತ್ತು ಸಬ್ಸ್ಟಿಟ್ಯೂಟ್ ಮೋಷನ್ನ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಸೊ ಇಲ್ಲಿ ಅಮೆಂಡ್ಮೆಂಟ್ ಮೋಷನ್ ಅನ್ನುವಂಥದ್ದು ಮೂಲ ನಿರ್ಣಯ ಏನಿರುತ್ತೆ ಅದನ್ನು ಸ್ವಲ್ಪ ಮಾತ್ರ ಬದಲಿಸುತ್ತೆ. ಸಬ್ಸ್ಟಿಟ್ಯೂಟ್ ಮೋಷನ್ ಅನ್ನುವಂಥದ್ದು ಮೂಲ ನಿರ್ಣಯವನ್ನು ಸಂಪೂರ್ಣವಾಗಿ ಬದಲಿಸುತ್ತೆ. ವೆರಿ ಇಂಪಾರ್ಟೆಂಟ್ ಡಿಫರೆಂಟ್. ಸೊ ನೆಕ್ಸ್ಟ್ ಒನ್ ಸಬ್ಸಿಡರಿ ಮೋಷನ್ ಅಥವಾ ಅಧೀನ ನಿರ್ಣಯ ಅಂತ ಬರುತ್ತೆ. ಏನಿದು ಸಬ್ಸಿಡರಿ ಮೋಷನ್ ಅಥವಾ ಅಧೀನ ನಿರ್ಣಯ ಅನ್ನುವಂಥ ನೋಡೋಣ. ಸೊ ಇಲ್ಲಿ ಸಬ್ಸಿಡರಿ ಅಂತಂದರೆ ಅಧೀನ ಅಥವಾ ಅವಲಂಬಿತ ಅಂತ ಅರ್ಥ ಆಗತ್ತೆ. ಅಂದ್ರೆ ಸ್ವಂತವಾಗಿ ಬದುಕಲು ಸಾಧ್ಯವಿಲ್ಲದಂತೆ, ಅಂದರೆ ಸಬ್ಸಿಡರಿ ಮೋಷನ್ ಕೂಡ ಮೂಲ ನಿರ್ಣಯವಿಲ್ಲದೆ ಅಸ್ತಿತ್ವದಲ್ಲಿ ಇರಲಾರದು. ಸೊ ಈ ಮೋಷನ್ನ ಪಾಸ್ ಮಾಡಬೇಕಾದ್ರೆ ಮೊದಲು ಒಂದು ಒರಿಜಿನಲ್ ಅಥವಾ ಮೂಲ ನಿರ್ಣಯ ಇರಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೋಷನ್ನ ಇಲ್ಲಿ ಪಾಸ್ ಮಾಡಲಾಗತ್ತೆ. ಅಂದರೆ ಸಬ್ಸ್ಟಿಟ್ಯೂಟ್ ಮೋಷನ್ ಯಾವ ರೀತಿ ಇತ್ತು ಅದೇ ರೀತಿ ಕೂಡ ಇದು ಕೂಡ ಮೂಲ ನಿರ್ಣಯದ ಜೊತೆಗೆ ಏನಾಗುತ್ತೆ, ಇದು ಅಸ್ತಿತ್ವದಲ್ಲಿ ಇರುತ್ತೆ.
ಏನು ಏನು ಹೇಳುತ್ತೆ ಡೆಫಿನಿಷನ್ ಅನ್ನೋದು ನೋಡೋಣ. ಸಬ್ಸಿಡರಿ ಮೋಷನ್ ಅಂತಂದರೆ ಮೂಲ ನಿರ್ಣಯ ಅಥವಾ ಸದನದ ಕಲಾಪಗಳ ಮೇಲೆ ಅವಲಂಬಿತವಾಗಿರುವಂಥ ನಿರ್ಣಯ ಇದಾಗಿದೆ. ಅಂದರೆ ಇಲ್ಲಿ ಮೂಲ ನಿರ್ಣಯವನ್ನು ಮುಂದುವರಿಸಲು, ತಡೆ ಹಿಡಿಯಲು ಅಥವಾ ಮಾರ್ಪಡಿಸಲು ಬಳಸಲಾಗತ್ತೆ ಈ ಒಂದು ಸಬ್ಸಿಡರಿ ಮೋಷನ್ನ. ಉದಾಹರಣೆಗೆ ಇವಾಗ ಒಂದು ಮಸೂದೆ ಕುರಿತು ಚರ್ಚೆ ನಡೆಯುತ್ತಿರುವಾಗ ಈ ಚರ್ಚೆಯನ್ನು ಮುಂದೂಡಬೇಕು ಎಂಬ ನಿರ್ಣಯ ಇದೇನಾಗಿದೆ, ಸಬ್ಸಿಡರಿ ಮೋಷನ್ ಆಗಿದೆ. ಅಂದರೆ ಇವಾಗ ಸದನದಲ್ಲಿ ಏನಾದರೂ ಯಾವುದೇ ಒಂದು ವಿಷಯದ ಕುರಿತು ಚರ್ಚೆ ನಡೀತಾ ಇರುತ್ತೆ, ಅದನ್ನು ಏನು ಮಾಡಬೇಕು, ಇದರ ಕುರಿತು ಚರ್ಚೆಯನ್ನು ಮುಂದೆ ಹಾಕಬೇಕು ಎಂಬ ನಿರ್ಣಯವನ್ನು ಏನು ಮಾಡಿದರೆ ಸಬ್ಸಿಡರಿ ಮೋಷನ್ ಅದಾಗತ್ತೆ. ಹಾಗಿದ್ರೆ ಇದರ ಮುಖ್ಯ ಲಕ್ಷಣಗಳೇನು ಅನ್ನೋಂತ ನೋಡೋಣ. ಸೊ ಇದು ಸ್ವತಂತ್ರ ನಿರ್ಣಯ ಅಲ್ಲ. ಸೊ ನಾವು ಸಬ್ಸ್ಟ್ಯಾಂಟಿವ್ ಮೋಷನ್ನ ಏನು ನೋಡಿದ್ದೀವಿ, ಸಬ್ಸ್ಟ್ಯಾಂಟಿವ್ ಅದು ಸ್ವತಂತ್ರ ನಿರ್ಣಯ ಆಗಿತ್ತು, ಸಬ್ಸ್ಟ್ಯಾಂಟಿವ್. ಆದರೆ ಈ ಸಬ್ಸಿಡರಿ ಮೋಷನ್ ಅನ್ನುವಂಥದ್ದು ಸ್ವತಂತ್ರ ನಿರ್ಣಯ ಅಲ್ಲ, ಇದು ಮೂಲ ನಿರ್ಣಯದ ಮೇಲೆ ಏನಾಗಿರುತ್ತೆ, ಅವಲಂಬಿತ ಆಗಿರುತ್ತೆ. ಹಾಗೆ ಸದನದ ಕಾರ್ಯವಿಧಾನವನ್ನು ನಿಯಂತ್ರಿಸುವಂಥ ಸಾಧನ ಇದಾಗಿದೆ. ಸೊ ಇಲ್ಲಿ ಸಬ್ಸಿಡರಿ ಮೋಷನಲ್ಲಿ 3 ವಿಧಗಳು ಕಂಡುಬರುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಪೂರಕ ನಿರ್ಣಯ ಅಂತ ಬರುತ್ತೆ, ಆ್ಯನ್ಸಿಲರಿ ಮೋಷನ್ ಅಂತ. ಏನಿದು ಆ್ಯನ್ಸಿಲರಿ ಮೋಷನ್ ಅಂತಂದರೆ ಮೂಲ ನಿರ್ಣಯದ ಮೇಲೆ ವ್ಯವಹಾರವನ್ನು ಸರಿಯಾಗಿ ಮುಂದುವರಿಸಲು ಸಹಾಯಕವಾದಂಥ ನಿರ್ಣಯ ಇದಾಗಿದೆ. ಇದರ ಉದ್ದೇಶ ಅಂತಂದ್ರೆ ಚರ್ಚೆಯ ವಿಧಾನ ಯಾವ ರೀತಿ ಇರಬೇಕು, ಕ್ರಮ, ಸಮಯ ಇತ್ಯಾದಿಗಳನ್ನ ಏನು ಮಾಡುತ್ತೆ, ಇದು ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ ಇವಾಗ ಈ ಮಸೂದೆಯನ್ನು ಆಯ್ಕೆ ಸಮಿತಿಗೆ ಕಳುಹಿಸಬೇಕು ಅನ್ನುವಂಥದ್ದು ಅಥವಾ ಈ ಚರ್ಚೆಯನ್ನು ಮುಂದಿನ ದಿನಕ್ಕೆ ಮುಂದೂಡಬೇಕು ಅನ್ನುವಂಥದ್ದು ಏನಾಗಿದೆ, ಪೂರಕ ನಿರ್ಣಯ ಆಗಿದೆ. ಸೊ ನಂತರದಲ್ಲಿ ಸೂಪರ್ ಸೀಡಿಂಗ್ ಮೋಷನ್ ಅಂತ ಬರುತ್ತೆ. ಏನಿದೆ ಸೂಪರ್ ಸೀಡಿಂಗ್ ಮೋಷನ್ ಅಂತಂದರೆ ಇಲ್ಲಿ ಒಂದು ವಿಷಯದ ಚರ್ಚೆಯನ್ನು ನಿಲ್ಲಿಸಿ, ಅಂದರೆ ಇವಾಗ ಚರ್ಚೆನ ಮಾಡ್ತಾ ಇರುವಂಥ ಒಂದು ವಿಷಯ ಏನಿರುತ್ತೆ ಅದನ್ನು ನಿಲ್ಲಿಸಿ ಬೇರೆ ಒಂದು ವಿಷಯಕ್ಕೆ ಸಾಗಲು ಮಂಡಿಸುವಂಥ ನಿರ್ಣಯ ಇದಾಗಿದೆ. ಅಂದರೆ ಒಂದು ವಿಷಯವನ್ನು ಬದಿಗೊತ್ತಿ ಮತ್ತೊಂದು ವಿಷಯಕ್ಕೆ ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದಾಗಿದೆ. ಅಂದರೆ ಇವಾಗ ಉದಾಹರಣೆಗೆ ಈ ಮಸೂದೆಯ ಚರ್ಚೆನ ನಿಲ್ಲಿಸಬೇಕು, ಹಾಗೆ ತುರ್ತು ಭದ್ರತಾ ವಿಷಯವನ್ನು ಚರ್ಚಿಸೋಣ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಒನ್ ಅಮೆಂಡ್ಮೆಂಟ್ ಮೋಷನ್ ಅಂತ ಬರುತ್ತೆ, ತಿದ್ದುಪಡಿ ನಿರ್ಣಯ ಅಂತ ಹೇಳಿ. ಏನಿದು ತಿದ್ದುಪಡಿ ನಿರ್ಣಯ ಅಂತಂದರೆ ಇದು ಮೂಲ ನಿರ್ಣಯದ ಒಂದು ಭಾಗವನ್ನು ಮಾತ್ರ, ವೆರಿ ಇಂಪಾರ್ಟೆಂಟ್, ಅಮೆಂಡ್ಮೆಂಟ್ ಅಂತಂದರೆ ಇಲ್ಲಿ ಒಂದು ಭಾಗವನ್ನು ಮಾತ್ರ ಬದಲಾಯಿಸಲು ಮಂಡಿಸುವಂಥ ನಿರ್ಣಯ ಇದಾಗಿದೆ. ಅಂದರೆ ಇವಾಗ ಯಾವುದೇ ಒಂದು ನೀತಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಭಾಗದಲ್ಲಿ ಒಂದು ಪದ ಆಗಿರ್ಬೋದು ಅಥವಾ ವಾಕ್ಯ ಆಗಿರ್ಬೋದು ಅಥವಾ ಅಂಶ ಮಟ್ಟದಲ್ಲಿ ತಿದ್ದುಪಡಿಯನ್ನು ಮಾಡಿಕೊಳ್ಳಬೇಕು ಅಥವಾ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ಹೇಳುತ್ತಾ. ಅಂದರೆ ಮೂಲ ನಿರ್ಣಯವನ್ನು ಸಂಪೂರ್ಣವಾಗಿ ಬದಲಾಯಿಸುವುದಿಲ್ಲ, ಕೇವಲ ಒಂದು ಭಾಗ ಅಥವಾ ಒಂದು ವಾಕ್ಯ ಅಥವಾ ಒಂದು ಅಂಶವನ್ನು ಮಾತ್ರ ಇದು ಬದಲಿಸುತ್ತಾ. ಉದಾಹರಣೆಗೆ ನೋಡೋದಾದರೆ ಇವಾಗ 5 ಲಕ್ಷ ಎಂಬ ಪದವನ್ನು, ಅಂದರೆ ಇವಾಗ ಯಾವುದೋ ಒಂದು ಯೋಜನೆಗೆ ಮೀಸಲಿಡಲಾಗಿರುವಂಥ ಒಂದು ಒಟ್ಟಾರೆ ವೆಚ್ಚ 5 ಲಕ್ಷ ಆಗಿದ್ರೆ ಸೊ ಅದನ್ನು 10 ಲಕ್ಷಕ್ಕೆ ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಬದಲಾಯಿಸುವಂಥದ್ದು ಇದಾಗಿದೆ. ಸೊ ನಾವಿವಾಗ ಈ ಸಬ್ಸಿಡರಿ ಮೋಷನ್ ವರ್ಸಸ್ ಸಬ್ಸ್ಟ್ಯಾಂಟಿವ್ ಮೋಷನ್ ಅಂದರೆ ಸಬ್ಸಿಡರಿ ಮೋಷನ್ ಮತ್ತು ಈ ಸಬ್ಸ್ಟ್ಯಾಂಟಿವ್ ಮೋಷನ್ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಣ. ಸಬ್ಸ್ಟ್ಯಾಂಟಿವ್ ಮೋಷನ್ ಅಂದರೆ ಅಲ್ಲಿ ಅದು ಸ್ವತಂತ್ರ ಪ್ರಮುಖ ನಿರ್ಣಯ ಆಗಿರುತ್ತೆ, ಅಂದರೆ ಅದು ಮೂಲ ನಿರ್ಣಯದ ಮೇಲೆ ಅವಲಂಬಿತ ಆಗಿರೋದಿಲ್ಲ. ಆದರೆ ಸಬ್ಸಿಡರಿ ಮೋಷನ್ ಅನ್ನುವಂಥದ್ದು ಅಧೀನವಾಗಿರುತ್ತೆ ಮತ್ತು ಸಹಾಯಕ ನಿರ್ಣಯ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಕ್ಲೋಸರ್ ಮೋಷನ್ ಅಂತ ಬರುತ್ತೆ, ಕ್ಲೋಸರ್ ಮೋಷನ್. ಎಸ್, ಸೊ ಇಲ್ಲಿ ಕ್ಲೋಸರ್ ಅಂತಂದರೆ ಚರ್ಚೆನ ಕೊನೆಗೊಳಿಸುವುದು ಅಂತ ಅರ್ಥ. ಅಂದರೆ ಇವಾಗ ಸದನದಲ್ಲಿ ನಡೀತಾ ಇರುವಂಥ ದೀರ್ಘವಾಗಿರುವಂಥ ಚರ್ಚೆಯನ್ನು ಸುಮಾರು ಗಂಟೆಗಳಿಂದ ನಡೀತಾ ಇರುತ್ತೆ, ಅಂತಹ ಒಂದು ಚರ್ಚೆಯನ್ನು ಎಂಡ್ ಮಾಡಬೇಕು ಅಥವಾ ಕ್ಲೋಸ್ ಮಾಡಬೇಕು ಅನ್ನುವಂಥ ಒಂದು ಮಂಡಿಸಲಾಗಿರುವಂಥ ನಿರ್ಣಯ ಇದಾಗಿದೆ. ಈ ಒಂದು ಮೋಷನ್ನ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನುವಂಥ ನೋಡೋಣ. ಸೊ ಇದನ್ನು ಸದಸ್ಯರು ಮಂಡಿಸುವಂಥ ನಿರ್ಣಯ ಇದಾಗಿದೆ. ಸದನದ ಮುಂದೆ ಇರುವಂಥ ವಿಷಯದ ಮೇಲೆ, ಅಂದರೆ ಇವಾಗ ಯಾವುದೇ ಒಂದು ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಾ ಇರ್ತಾರ, ಅದನ್ನು ತಕ್ಷಣವೇ ಮೊಟಕುಗೊಳಿಸಬೇಕು. ಮೊಟಕು ಅಂತಂದರೆ ಇಲ್ಲಿ ಅಂತ್ಯಗೊಳಿಸಬೇಕು ಅಥವಾ ಕ್ಲೋಸ್ ಮಾಡಬೇಕು ಅನ್ನುವಂಥದ್ದು. ಸೊ ಈ ಮೂಲಕ ಅದನ್ನು ತಕ್ಷಣಕ್ಕೆ ಮತದಾನಕ್ಕೆ ತರಲಿಕ್ಕೆ ಈ ರೀತಿಯ ಒಂದು ನಿರ್ಣಯವನ್ನು ಇಲ್ಲಿ ಮಂಡಿಸಲಾಗತ್ತೆ. ಉದಾಹರಣೆಗೆ
ಒಂದು ಮಸೂದೆಯ ಮೇಲೆ ಅನಾವಶ್ಯಕವಾಗಿ ಸುದೀರ್ಘವಾಗಿ ಚರ್ಚೆ ನಡೀತಾ ಇರುತ್ತೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು, ಈ ಚರ್ಚೆಯನ್ನು ಮುಗಿಸಿ ಮತಕ್ಕೆ ಹಾಕಬೇಕು, ಅಂದರೆ ಮುಂದಿನ ಒಂದು ವಿಷಯವನ್ನು ಚರ್ಚೆಯನ್ನು ಮಾಡಬೇಕು ಅನ್ನೋದರ ಕುರಿತು ಏನು ಮಾಡಲಾಗತ್ತೆ, ಇಲ್ಲಿ ಆ ನಿರ್ಣಯವನ್ನು ಅಂಗೀಕಾರ ಮಾಡಲಾಗತ್ತೆ. ಸೊ ಈ ರೀತಿ ಇನ್ ಕೇಸ್ ಏನಾದರೂ ಈ ಕ್ಲೋಜರ್ ಮೋಷನ್ ಅನ್ನುವಂಥದ್ದು ಅಂಗೀಕಾರ ಆದರೆ ಯಾವ ರೀತಿ ಪರಿಣಾಮವನ್ನು ಇದು ಹೊಂದಿರುತ್ತೆ ಅನ್ನುವಂಥ ನೋಡೋಣ. ಸದನವು ಕ್ಲೋಜರ್ ಮೋಷನ್ ಅಂಗೀಕರಿಸಿದ್ರೆ ಏನಾಗುತ್ತೆ, ಆವಾಗ ಚರ್ಚೆ ತಕ್ಷಣ ನಿಂತು ಹೋಗುತ್ತೆ. ಸೊ ಹೀಗಾಗಿ ವಿಷಯವನ್ನು ನೇರವಾಗಿ ಮತಕ್ಕೆ ಹಾಕಲಾಗತ್ತೆ. ಅಲ್ಲಿ ಹೆಚ್ಚುವರಿ ಒಂದು ಚರ್ಚೆಗೆ ಅವಕಾಶವನ್ನು ನೀಡೋದಿಲ್ಲ, ಅನಗತ್ಯ ಅನಿಸಿರುತ್ತೆ ಆ ಒಂದು ಸಂದರ್ಭದಲ್ಲಿ ಅಂತಹ ಚರ್ಚೆ. ಸೊ ಹೀಗಾಗಿ ಆ ಒಂದು ವಿಷಯವನ್ನು ತಕ್ಷಣ ನಿಲ್ಲಿಸಿ ಅದನ್ನು ಏನು ಮಾಡಲಾಗುತ್ತೆ, ಮತಕ್ಕೆ ಹಾಕಲಾಗತ್ತೆ. ಸೊ ಈ ಕ್ಲೋಜರ್ ಮೋಷನಲ್ಲಿ ವಿಧ ಟೈಪ್ಸ್ ಕಂಡು ಬರುತ್ತೆ, ಟೈಪ್ಸ್ ಆಫ್ ಕ್ಲೋಜರ್ ಮೋಷನ್ ಅಂತ ಹೇಳಿ. ಸೊ ಇದರಲ್ಲಿ ಸಿಂಪಲ್ ಕ್ಲೋಜರ್ ಮೋಷನ್ ಅಂತ ಬರುತ್ತೆ. ಸಿಂಪಲ್ ಕ್ಲೋಜರ್ ಮೋಷನ್ ಅಂತಂದರೆ ಇಲ್ಲಿ ವಿಷಯದ ಮೇಲೆ ಸಾಕಷ್ಟು ಚರ್ಚೆಯಾಗಿದೆ ಎಂದು ಸದಸ್ಯರು ಪ್ರಸ್ತಾಪಿಸುತ್ತಾರೆ. ಅಂದರೆ ಇವಾಗ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದೀರ್ಘ ಚರ್ಚೆಗಳಾಗಿರುತ್ತೆ. ಸೊ ಈ ಸುದೀರ್ಘ ಆಗಿರುವಂಥ ಸಂದರ್ಭದಲ್ಲಿ ಸದಸ್ಯರಿಗೆ ಅನಿಸಿರುತ್ತೆ ಅದು. ಸೊ ಈ ಒಂದು ವಿಷಯದ ಕುರಿತು ಆಗಬೇಕಾಗಿರುವಂಥ ಎಲ್ಲ ಒಂದು ಚರ್ಚೆ ಆಗಿದೆ. ಸೊ ಹೀಗಾಗಿ ಇದನ್ನು ಮುಕ್ತಾಯ ಮಾಡಬೇಕು ಅನ್ನೋದರ ಕುರಿತು ಏನು ಮಾಡ್ತಾರೆ, ಇಲ್ಲಿ ಸದಸ್ಯರು ಪರಸ್ಪರ ಒಪ್ಪಿಗೆಯೊಂದಿಗೆ ಇದನ್ನು ಮುಕ್ತಾಯ ಮಾಡ್ತಾರೆ. ಸೊ ಇದನ್ನು ಸಿಂಪಲ್ ಕ್ಲೋಜರ್ ಅಂತ ಹೇಳಿ ಕರೆಯಲಾಗುತ್ತೆ. ಇದರರ್ಥ ಚರ್ಚೆ ಮುಗಿದಿದೆ ಎಂದು ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಇದನ್ನು ತಕ್ಷಣ ಮತಕ್ಕೆ ಹಾಕಬೇಕು ಎಂದು ಸೂಚನೆಯನ್ನು ನೀಡಲಾಗತ್ತೆ. ಉದಾಹರಣೆಗೆ ಈ ಮಸೂದೆಯ ಕುರಿತು ಸಾಕಷ್ಟು ಚರ್ಚೆ ನಡೆದಿದೆ, ಸೊ ಹೀಗಾಗಿ ಇದನ್ನು ಮತಕ್ಕೆ ಹಾಕೋಣ ಅನ್ನುವಂಥದ್ದನ್ನು ಏನು ಮಾಡ್ತಾರೆ, ಪರಸ್ಪರ ಒಪ್ಪಿಗೆಯಿಂದ ಚರ್ಚೆಯನ್ನು ಮಾಡಿ ಇದನ್ನು ಮುಕ್ತಾಯ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ. ಕ್ಲೋಸರ್ ಬೈ ಕಂಪಾರ್ಟ್ಮೆಂಟ್ಸ್. ಸೊ ಇದರರ್ಥ ಕಂಪಾರ್ಟ್ಮೆಂಟ್ ಅಂತಂದರೆ ನೋಡಿ ಇಲ್ಲಿ ಭಾಗಗಳು ಅಂತ ಅರ್ಥ, ಸೆಕ್ಷನ್ಗಳು ಅಂತ ಅರ್ಥ. ಅಂದರೆ ಇವಾಗ ದೀರ್ಘ ಮಸೂದೆ ಅಥವಾ ನಿರ್ಣಯವನ್ನು ಏನು ಮಾಡ್ತಾರೆ ಅಂತಂದರೆ ಚರ್ಚೆಗೆ ಮುನ್ನವೇ ಭಾಗಗಳಾಗಿ ವಿಂಗಡಿಸಲಾಗತ್ತೆ. ಸೊ ಇವಾಗ ಯಾವುದೇ ಒಂದು ಮಸೂದೆ ಅಥವಾ ಬಿಲ್ ಇರುತ್ತೆ. ಸೊ ಈ ಬಿಲ್ಲನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ದೀರ್ಘ ಮಸೂದೆ ಅಥವಾ ನಿರ್ಣಯವನ್ನು ಇದನ್ನು ಚರ್ಚೆ ಮಾಡುವ ಮೊದಲೇ ಏನು ಮಾಡ್ತಾರೆ ಅಂತಂದರೆ ಕಂಪಾರ್ಟ್ಮೆಂಟ್ ಅಂದರೆ ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಸೊ ನಂತರದಲ್ಲಿ ಏನಾಗುತ್ತೆ, ಪ್ರತಿಯೊಂದು ಭಾಗವನ್ನು ಈ ಒಂದು ಮಸೂದೆಯನ್ನು 4 ಭಾಗ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. 4 ಭಾಗವನ್ನು ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಭಾಗವನ್ನು ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಸೊ ಈ ರೀತಿ ಈಚ್ ಅಂದರೆ ಪ್ರತಿಯೊಂದು ಭಾಗವನ್ನು ಏನು ಮಾಡ್ತಾರೆ, ಮತಕ್ಕೆ ಹಾಕ್ತಾರೆ. ಸೊ ಹೀಗಾಗಿದ್ದು ಭಾಗವಾರು ಪ್ರತಿಯೊಂದು ವಿಷಯಕ್ಕೆ ಏನಾಗುತ್ತೆ ಇಲ್ಲಿ ಮತದಾನ ನಡೆಯುತ್ತೆ. ಉದಾಹರಣೆಗೆ ಇವಾಗ ಬಜೆಟ್ ಅಂತ ಬಂದಾಗ ಬಜೆಟ್ ಮಸೂದೆಯ ಪ್ರತಿ ಅನುದಾನ ಬೇಡಿಕೆಗೆ ಏನಾಗುತ್ತೆ ಇಲ್ಲಿ ಪ್ರತ್ಯೇಕವಾಗಿ ಮತದಾನ ನಡೆಯುತ್ತೆ. ಸೊ ನೆಕ್ಸ್ಟ್ ಒನ್ ಕಾಂಗರೂ ಕ್ಲೋಸರ್ ಅಂತ ಬರುತ್ತೆ. ಕಾಂಗರೂ ಕ್ಲೋಸರ್ ಅಂತ ಹೇಳಿ ಏನಿದು ಕಾಂಗರೂ ಕ್ಲೋಸರ್ ಅಂತಂದರೆ ಮಹತ್ವದ ಅಂಶಗಳಿಗೆ ಮಾತ್ರ ಜಂಪ್ ಮಾಡಿ ಇಲ್ಲೇನಾಗುತ್ತೆ ಜಿಗಿದು ಹೋಗುವಂಥ ಚರ್ಚೆ. ಅಂದರೆ ಇವಾಗ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವಾಗ ಚರ್ಚೆ ನಡೀತಾ ಇರುತ್ತೆ. ಸೊ ಈ ಚರ್ಚೆಯನ್ನು ಮೊಟಕುಗೊಳಿಸಿ ಇದರ ಮುಂದೆ ಏನಾದರೂ ಅತಿ ಅಗತ್ಯವಾಗಿರುವಂಥ ಅಥವಾ ಅತಿ ಮಹತ್ವದ ಅಂಶಗಳಿದ್ದರೆ ಈ ಒಂದು ಮಸೂದೆಯಲ್ಲಿ ಅಂತಹ ಒಂದು ಅಂಶಗಳನ್ನು ಮಾತ್ರ ಏನು ಮಾಡ್ತಾರೆ ಇಲ್ಲಿ ಚರ್ಚೆಗೆ ಒಳಪಡಿಸ್ತಾರೆ. ಅನಗತ್ಯ ಒಂದು ಚರ್ಚೆಗಳನ್ನು ಮೊಟಕುಗೊಳಿಸಿ ಅಥವಾ ಅಂಶಗಳನ್ನು ಮೊಟಕುಗೊಳಿಸಿ ಮಹತ್ವದ ಅಂಶಗಳೇನಿರುತ್ತೆ ಅಂತಹ ಅಂಶಗಳನ್ನು ಮಾತ್ರ ಇಲ್ಲಿ ಏನು ಮಾಡ್ತಾರೆ ಚರ್ಚೆಗೆ ಒಳಪಡಿಸ್ತಾರೆ. ಸೊ ಹೀಗಾಗಿ ಪ್ರಮುಖ ಷರತ್ತುಗಳನ್ನು ಅಂದರೆ ಇವಾಗ ಕಂಪಾರ್ಟ್ಮೆಂಟ್ ಅಂತ ಏನಿರುತ್ತೆ ಅಥವಾ ಭಾಗಗಳನ್ನ ಮಾತ್ರ ಏನು ಮಾಡಲಾಗುತ್ತೆ ಇಲ್ಲಿ ಚರ್ಚೆ ಮತ್ತು ಮತದಾನಕ್ಕೆ ತೆಗೆದುಕೊಳ್ಳಲಾಗತ್ತೆ. ಸೊ ಹೀಗಾಗಿ ಇಲ್ಲಿ ಮಧ್ಯಂತರ ಮತ್ತು ಕಡಿಮೆ ಮಹತ್ವದ ಷರತ್ತುಗಳಿಗೆ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಉದಾಹರಣೆಗೆ ಇವಾಗ ಒಂದು ದೊಡ್ಡ ಮಸೂದೆಯಲ್ಲಿ 2ರಿಂದ 3 ಪ್ರಮುಖ ವಿಧಿಗಳ ಮೇಲೆ ಮಾತ್ರ ಏನು ಅಂದರೆ ಇವು ತುಂಬ ಮಹತ್ವದ್ದಾಗಿರುತ್ತೆ. ಇಂತಹ ಒಂದು ಟಾಪಿಕ್ಗಳ ಮೇಲೆ ಮಾತ್ರ ಏನು ಮಾಡಲಾಗುತ್ತೆ ಚರ್ಚೆಯನ್ನು ನಡೆಸಿ ಅದರ ಮೇಲೆ ಮತದಾನ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಗಿಲ್ಲೋಟಿನ್ ಕ್ಲೋಸರ್ ಅಂತ ಬರುತ್ತೆ. ಸೊ ಇದರ ಅರ್ಥ ಸಮಯದ ಅಭಾವದಿಂದಾಗಿ ಚರ್ಚೆಯಾಗದ ಷರತ್ತುಗಳಿಗೂ ಕೂಡ ಮತದಾನ ಮಾಡಲಾಗತ್ತೆ. ಸೊ ಇವಾಗ ಒಂದು ದಿನದಲ್ಲಿ ಏನಾದರೂ ಕಲಾಪದ ಸಂದರ್ಭದಲ್ಲಿ ಮಸೂದೆಯ ಕುರಿತು ಅಥವಾ ಇವಾಗ ಬಿಲ್ ಕುರಿತು ಇಲ್ಲಿ ಚರ್ಚೆನ ಮಾಡ್ತಾ ಇರತ್ತೆ. ಸೊ ಅವಾಗ ಟೈಮ್ ಮೀರಿರುತ್ತೆ. ಆವಾಗ ಆ ಒಂದು ಮಸೂದೆಯ ಎಲ್ಲ ಭಾಗಗಳನ್ನು ಇಲ್ಲಿ ಚರ್ಚೆನ ಮಾಡಿರೋದಿಲ್ಲ. ಸೊ ಏನು ಉಳಿದಿರುತ್ತೆ
ಅಂತಹ ಒಂದು ಅಂಶಗಳಿಗೆ ಏನು ಮಾಡಲಾಗುತ್ತೆ ಇಲ್ಲಿ, ಅವುಗಳನ್ನ ಚರ್ಚೆ ಆಗಿರೋದಿಲ್ಲ, ಅಂತಹ ಅಂಶಗಳನ್ನ ಕೂಡ ಇಲ್ಲಿ ಮತದಾನಕ್ಕೆ ಹಾಕಲಾಗತ್ತೆ. ಸೊ ಇದರ ಸ್ವರೂಪವನ್ನು ನೋಡೋದಾದರೆ, ಸೊ ನಿಗದಿತ ಸಮಯ ಮುಗಿದ ನಂತರ ಏನು ಮಾಡಲಾಗುತ್ತೆ, ಚರ್ಚಿಸಿದ ಹಾಗೂ ಚರ್ಚಿಸದೇ ಉಳಿದಂಥ ಎಲ್ಲ ಷರತ್ತುಗಳನ್ನ ಇಲ್ಲಿ ಏನು ಮಾಡಲಾಗುತ್ತೆ, ಒಟ್ಟಾಗಿ ಮತಕ್ಕೆ ಹಾಕಲಾಗತ್ತೆ. ಎಸ್, ಸೊ ಉದಾಹರಣೆ ನೋಡೋದಾದರೆ, ಬಜೆಟ್ ಅಧಿವೇಶನದಲ್ಲಿ ಸಮಯ ಮುಗಿದ ಕಾರಣ ಉಳಿದ ಅನುದಾನದ ಬೇಡಿಕೆಗಳೇನಿರುತ್ತೆ ಅವುಗಳನ್ನ ಚರ್ಚೆ ಇಲ್ಲದೆ ಮತಕ್ಕೆ ಹಾಕುವಂಥದ್ದು. ಎಸ್, ಈ ಒಂದು ಗಿಲೋಟಿನ್ ಕ್ಲೋಸರ್ನ ಲಕ್ಷಣಗಳನ್ನ ನೋಡೋದಾದರೆ, ಇದು ಚರ್ಚೆಯನ್ನು ನಿಯಂತ್ರಿಸುವಂಥ ಒಂದು ಸಾಧನ ಇದಾಗಿದೆ. ಸದನದ ಸಮಯವನ್ನು ಉಳಿಸಲು ಇದನ್ನು ಬಳಸಲಾಗುತ್ತೆ. ಹಾಗೆ ಸಾಮಾನ್ಯವಾಗಿ ಸರ್ಕಾರದ ಪರವಾಗಿ ಬಳಸುವಂಥ ಸಾಧನ ಇದಾಗಿದೆ. ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್, ಹಕ್ಕುಚ್ಯುತಿ ನಿಲುವಳಿ ಅಂತ ಬರುತ್ತೆ, ಪ್ರಿವಿಲೇಜ್ ಮೋಷನ್ ಅಂತ. ಏನಿದು ಹಕ್ಕುಚ್ಯುತಿ ಅಥವಾ ಪ್ರಿವಿಲೇಜ್ ಮೋಷನ್ ಅನ್ನುವಂಥದ್ದು ನೋಡೋಣ. ಸಂಸದೀಯ ಸವಲತ್ತುಗಳ ಅಥವಾ ಪಾರ್ಲಿಯಾಮೆಂಟರಿ ಪ್ರಿವಿಲೇಜಸ್ ಏನಿರುತ್ತೆ ಇವುಗಳ ಉಲ್ಲಂಘನೆಗೆ ಸಂಬಂಧಿಸಿದ ನಿರ್ಣಯವೇ ಹಕ್ಕುಚ್ಯುತಿ ನಿಲುವಳಿ ಇದಾಗಿದೆ. ಅಂದರೆ ಇಲ್ಲಿ ಸಂಸತ್ತಿನ ಸದಸ್ಯರು ಏನಿರ್ತಾರೆ ಇವರಿಗೆ ಒಂದಿಷ್ಟು ಸವಲತ್ತುಗಳನ್ನ ನೀಡಲಾಗಿರುತ್ತೆ. ಅಂತಹ ಸವಲತ್ತುಗಳು ಏನಾದರೂ ಉಲ್ಲಂಘನೆ ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಮಂಡಿಸುವಂಥ ನಿರ್ಣಯ ಏನಾಗಿದೆ ಅಂದರೆ ಹಕ್ಕುಚ್ಯುತಿ ನಿಲುವಳಿ ಆಗಿದೆ. ಅಂದರೆ ಇದನ್ನು ಸದನದ ಯಾವುದೇ ಸದಸ್ಯರ ವಿರುದ್ಧವೂ ಕೂಡ ಇದನ್ನು ಮಂಡಿಸಬಹುದಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್, ಇಲ್ಲಿ ನೋಡಿ, ಸಚಿವರು ಸದನದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ. ಎಸ್, ಸೊ ಉದಾಹರಣೆಯನ್ನು ನೋಡೋದಾದರೆ, ಇತ್ತೀಚೆಗೆ ಏನಾಗಿತ್ತು ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡ್ತಾರೆ, ಸದನಕ್ಕೆ ತಪ್ಪಾಗಿ ಮಾಹಿತಿಯನ್ನು ನೀಡಿರ್ತಾರೆ. ಅಂದರೆ ಎಲ್ಲ ಒಂದು ಕಂತುಗಳು ಏನೋ ಫಲಾನುಭವಿಗಳಿರ್ತಾರೆ ಅವರ ಖಾತೆಗೆ ಜಮಾ ಆಗಿದೆ ಅನ್ನುವಂಥದ್ದನ್ನು ಹೇಳಿಬಿಡ್ತಾರೆ. ಆದರೆ ವಾಸ್ತವವಾಗಿ ಅಲ್ಲಿ 2 ಕಂತುಗಳ ಒಂದು ಬಾಕಿ ಹಣ ಅವರಿಗೆ ಜಮಾ ಆಗಿರೋದಿಲ್ಲ. ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಏನು ಮಾಡ್ಬೋದು ಅಂದರೆ ಸದಸ್ಯರು ಈ ಸಂಬಂಧಪಟ್ಟಂಥ ಏನು ಸಚಿವರು ಏನಿರ್ತಾರೆ ಅಥವಾ ಮಂತ್ರಿಗಳೇನಿರ್ತಾರೆ ಇವರ ವಿರುದ್ಧ ಏನು ಮಾಡ್ಬೋದು, ತಪ್ಪು ಮಾಹಿತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಮಾಡ್ಬೋದು, ಈ ಸದಸ್ಯರ ವಿರುದ್ಧ ಹಕ್ಕುಚ್ಯುತಿ ನಿಲುವಳಿ ಅಥವಾ ಪ್ರಿವಿಲೇಜ್ ಮೋಷನ್ನ ಇಲ್ಲಿ ಪಾಸ್ ಮಾಡಬಹುದು. ಯಾವಾಗ ಮಾಡಬಹುದು ಈ ರೀತಿಯ ಒಂದು ಹಕ್ಕುಚ್ಯುತಿ ನಿಲುವಳಿಯನ್ನು ಅಂತಂದ್ರೆ, ಸೊ ಸದಸ್ಯರಿಗೆ ಅನಿಸ್ಬೇಕದು ಏನು ಅವರು ಭಾವಿಸಿದಾಗ ಅಂತಂದರೆ, ಸಚಿವರು ಅಥವಾ ಸದಸ್ಯರು ಸದನದ ಅಥವಾ ಅದರ ಸದಸ್ಯರ ಸಂಸದೀಯ ಸವಲತ್ತುಗಳು ಉಲ್ಲಂಘಿಸಿದ್ದಾರೆಂದು ಸದಸ್ಯರು ಭಾವಿಸಿದಾಗ ಇಲ್ಲೇನು ಮಾಡ್ಬೋದು, ಅವರು ಈ ಹಕ್ಕುಚ್ಯುತಿ ನಿಲುವಳಿಯನ್ನು ಮಂಡಿಸಬಹುದು. ಸೊ ಉಲ್ಲಂಘನೆಯ ವಿಧಾನಗಳು ಅಂದರೆ ಯಾವಾಗ ಇದನ್ನು ಮಂಡಿಸಬಹುದು ಅನ್ನುವಂಥದ್ದು, ಹಕ್ಕುಚ್ಯುತಿ ನಿಲುವಳಿ ಮಂಡಿಸಲು ಕಾರಣಗಳೇನು ಅನ್ನುವಂಥ ನೋಡೋಣ. ಎಸ್, ಇಲ್ಲಿ ನೋಡಿ, ಪ್ರಕರಣದ ಸತ್ಯಗಳನ್ನು ತಡೆ ಹಿಡಿಯುವ ಮೂಲಕ, ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಅಥವಾ ತಿರುಚಿದ ಸಂಗತಿಗಳನ್ನು ನೀಡುವ ಮೂಲಕ. ಅಂದರೆ ಸದನಕ್ಕೆ ತಪ್ಪಾದಂಥ ಮಾಹಿತಿಗಳನ್ನ ಅಥವಾ ವಾಸ್ತವ ಅಂಶಗಳನ್ನ ತಡೆ ಹಿಡಿಯುವ ಮೂಲಕ ಇಲ್ಲಿ ಮಾಹಿತಿಗಳನ್ನ ಏನಾದರೂ ತಿರುಚಿದ್ರ, ಸೊ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಮೋಷನ ಪಾಸ್ ಮಾಡಲಾಗತ್ತೆ. ಎಸ್, ಸೊ ಅಂದರೆ ಉದಾಹರಣೆಗೆ ಸಚಿವರು ನಿಖರ ಅಂಕಿಅಂಶಗಳನ್ನ ಮುಚ್ಚಿಟ್ಟು ಅರ್ಧ ಮಾಹಿತಿಯನ್ನು ನೀಡಿದರೆ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ಅವರ ವಿರುದ್ಧ ಹಕ್ಕುಚ್ಯುತಿ ನಿಲುವಳಿಯನ್ನು ಮಂಡಿಸಬಹುದು. ಹಾಗಿದ್ರೆ ಯಾರಿಂದ ಮಂಡಿಸಲಾಗತ್ತೆ? ಇಲ್ಲಿ ನೋಡಿ, ಲೋಕಸಭೆ ಅಥವಾ ರಾಜ್ಯಸಭೆಯ ಯಾವುದೇ ಸದಸ್ಯರು ಕೂಡ ಏನು ಮಾಡ್ಬೋದು ಅಂದರೆ ಇಲ್ಲಿ ಹಕ್ಕುಚ್ಯುತಿ ನಿಲುವಳಿಯನ್ನು ಮಂಡಿಸಬಹುದು. ಹಾಗಿದ್ರೆ ಯಾರ ವಿರುದ್ಧ ಇದನ್ನು ಮಂಡಿಸಬಹುದು ಅನ್ನೋದು ನೋಡೋಣ. ಇಲ್ಲಿ ನೋಡಿ, ಸಚಿವರ ವಿರುದ್ಧ. ಎಸ್, ಸಾಮಾನ್ಯವಾಗಿ ಸಚಿವರ ವಿರುದ್ಧವೇ ಇದನ್ನು ಹೆಚ್ಚಾಗಿ ಮಂಡಿಸಲಾಗತ್ತೆ. ಸೊ ಇದರೊಳಗೆ ಸದನದ ಸದಸ್ಯರ ವಿರುದ್ಧವೂ ಕೂಡ ಇದನ್ನು ಪಾಸ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಉದ್ದೇಶ ಏನು ಅನ್ನುವಂತ ನೋಡೋಣ. ಸೊ ಇಲ್ಲಿ ಸಂಬಂಧಪಟ್ಟಂಥ ಸಚಿವ ಅಥವಾ ಸದಸ್ಯರನ್ನು ಖಂಡಿಸಲಿಕ್ಕೆ, ಸೊ ಅಂದರೆ ಅವರು ತಮಗೆ ನೀಡಿರುವಂಥ ಹುದ್ದೆಯನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅನ್ನೋದರ ಕುರಿತು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಖಂಡಿಸಲಿಕ್ಕೆ, ಅವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಲಿಕ್ಕೆ ಏನು ಮಾಡ್ತಾರೆ, ಇದನ್ನು ಬಳಸಲಾಗತ್ತೆ. ಹಾಗೆ ಸದನದ ಗೌರವ ಮತ್ತು ಸವಲತ್ತುಗಳೇನಿರುತ್ತೆ ಅವುಗಳನ್ನ ರಕ್ಷಣೆಯನ್ನು ಮಾಡಲಿಕ್ಕೆ ಮತ್ತು ಸತ್ಯ ಮತ್ತು ಪಾರದರ್ಶಕತೆಗೆ ಒತ್ತಾಯಿಸಲು ಇದನ್ನು ಬಳಸಲಾಗತ್ತೆ. ಆದರೆ ಇದು
ಅಂದರೆ ಇನ್ ಕೇಸ್ ಏನಾದರೂ ಇದು ಮಂಡನೆ ಆದರೆ ಇದು ಸಚಿವರನ್ನ ತಕ್ಷಣವೇ ರಾಜೀನಾಮೆ ಕೊಡಿಸುವಂಥ ನಿರ್ಣಯ ಅಲ್ಲ. ಸೊ ಈ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರ ಪಾತ್ರ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಪೀಕರ್ ಅವರ ಪಾತ್ರ ಇಲ್ಲಿ ನೋಡಿ, ಲೋಕಸಭೆ ಸ್ಪೀಕರ್. ಸೊ ಇವರೇನು ಮಾಡ್ತಾರೆ, ಪ್ರಿವಿಲೇಜ್ ಮೋಷನ್ ಅಥವಾ ಹಕ್ಕುಚ್ಯುತಿ ನಿಲುವಳಿ ಏನಿರುತ್ತೆ ಇದನ್ನು ಅನುಮೋದಿಸಬೇಕಾ ಅಥವಾ ಬೇಡವಾ ಅನ್ನೋಂಥ ನಿರ್ಣಯಿಸುವಂಥದ್ದು ಇಲ್ಲಿ ಅಂತಿಮ ಅಧಿಕಾರ ಇಲ್ಲಿ ಲೋಕಸಭೆಯ ಸ್ಪೀಕರ್ ಅವರ ಬಳಿ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಸ್ಪೀಕರ್ ಅವರು ಅನುಮತಿಯನ್ನು ನೀಡದೇ ಇದ್ದರೆ ಅಲ್ಲಿ ಚರ್ಚೆ ಅನ್ನುವಂಥದ್ದು ನಡೆಯೋದಿಲ್ಲ. ಸೊ ಅಂತಿಮವಾಗಿ ಇದರ ಪರಿಣಾಮ ಯಾವ ರೀತಿ ಇರುತ್ತೆ ಅನ್ನೋಂಥ ನೋಡೋಣ. ಸದನವು ಸಚಿವರನ್ನು ಖಂಡಿಸಬಹುದು, ಅವರಿಗೆ ಕ್ಷಮೆಯನ್ನು ಯಾಚಿಸಲಿಕ್ಕೆ ಕೂಡ ಸೂಚಿಸಬಹುದು. ಸೊ ಕೆಲವೊಮ್ಮೆ ಪ್ರಿವಿಲೇಜ್ ಕಮಿಟಿಗೆ, ಸೊ ಇಲ್ಲಿ ನಾವು ಕ್ಯಾಬಿನೆಟ್ ಕಮಿಟಿಗಳ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಈ ಸಂಸದೀಯ ಒಂದು ಸಮಿತಿಗಳಂತ ಏನಿರುತ್ತೆ, ಸವಲತ್ತುಗಳ ಸಮಿತಿ ಅಂತ ಏನಿರುತ್ತೆ, ಅದಕ್ಕೆ ಈ ಮಾಹಿತಿಯನ್ನು ಅಥವಾ ಈ ಒಂದು ವಿಷಯವನ್ನು ಇಲ್ಲಿ ವರ್ಗಾಯಿಸಬಹುದು. ಅಂದರೆ ಅವರು ಉಲ್ಲಂಘನೆಯನ್ನು ಮಾಡಿದಾರಾ ಇಲ್ವಾ ಅನ್ನೋಂಥದ್ದನ್ನು ಏನು ಮಾಡುತ್ತೆ ಈ ಸಮಿತಿ ನೋಡಿಕೊಳ್ಳುತ್ತೆ. ಸೊ ಅಂದರೆ ಈ ರೀತಿಯ ಒಂದು ನಿರ್ಣಯವನ್ನು ಪಾಸ್ ಮಾಡುವ ಮೂಲಕ ಏನು ಮಾಡ್ಬೋದು ಅಂದರೆ ಸದಸ್ಯರು ಅಥವಾ ಸಚಿವರು ಇಲ್ಲಿ ಕ್ಷಮೆಯನ್ನು ಕೂಡ ಕೇಳಬಹುದು. ಸೊ ಈ ರೀತಿಯ ಒಂದು ಮಾಹಿತಿಯನ್ನು ಪ್ರಿವಿಲೇಜ್ ಕಮಿಟಿಗೆ ಸಲ್ಲಿಸಿದಾಗ ಏನಾಗುತ್ತೆ, ಹಕ್ಕುಚ್ಯುತಿ ಉಲ್ಲಂಘನೆ ಪ್ರಕರಣ ಇದು ಪರಿಶೀಲಿಸುತ್ತೆ. ಸೊ ಈ ಪರಿಶೀಲಿಸಿದ ನಂತರ ಏನು ಮಾಡುತ್ತೆ, ಇದು ಶಿಫಾರಸುಗಳನ್ನ ಸದನಕ್ಕೆ ಸಲ್ಲಿಸುತ್ತೆ. ಹಾಗಿದ್ರೆ ಇದು ಯಾವೆಲ್ಲ ಸದನಗಳಲ್ಲಿ ನಡೆಯುತ್ತೆ, ಇದು ಲೋಕಸಭೆ ಮತ್ತು ರಾಜ್ಯಸಭೆ ಉಭಯ ಸದನಗಳಲ್ಲಿ ಕೂಡ ಈ ಒಂದು ಮೋಷನ್ನ ಪಾಸ್ ಮಾಡಬಹುದು. ಸೊ ಇಲ್ಲಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ಗೆ ಸಂಬಂಧಪಟ್ಟಂತೆ ಸಂವಿಧಾನದ ಆರ್ಟಿಕಲ್ 105 ಆ್ಯಂಡ್ 194 ಹೇಳುತ್ತೆ. ಹಾಗೆ ಪ್ರಿವಿಲೇಜ್ ಮೋಷನ್ ಅನ್ನುವಂಥದ್ದು, ಸೊ ಇದು ನೋ ಕಾನ್ಫಿಡೆನ್ಸ್ ಮೋಷನ್ ಅಲ್ಲ, ಪ್ರಿವಿಲೇಜ್ ಮೋಷನ್ನೇ ಬೇರೆ, ಹಾಗೆ ನೋ ಕಾನ್ಫಿಡೆನ್ಸ್ ಮೋಷನ್ನೇ ಬೇರೆ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಮೋಷನ್ಗೆ ಇಲ್ಲಿ ಸ್ಪೀಕರ್ ಅವರ ಅನುಮತಿ ಅಗತ್ಯವಾಗಿರುತ್ತೆ. ಸೊ ಸಾಮಾನ್ಯವಾಗಿ ಇದನ್ನು ಸಚಿವರ ವಿರುದ್ಧ ಅಂದರೆ ಮಿನಿಸ್ಟರ್ ವಿರುದ್ಧ ಇದನ್ನು ಮಂಡಿಸಲಾಗುತ್ತೆ. ಸೊ ಇದರ ಉದ್ದೇಶ ಸಚಿವರನ್ನು ಅಥವಾ ಸರ್ಕಾರವನ್ನು ಖಂಡನೆ ಮಾಡುವುದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಗಮನ ಸೆಳೆಯುವ ಸೂಚನೆ ಅಂತ ಬರುತ್ತೆ, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ. ಏನಿದು ಕಾಲಿಂಗ್ ಅಟೆನ್ಷನ್ ಮೋಷನ್ ಅನ್ನುವಂತ ನೋಡೋಣ. ಸಂಸತ್ ಸದಸ್ಯನೊಬ್ಬನು ಅಂದರೆ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಾಗಿರ್ಬೋದು ಸಭಾಧ್ಯಕ್ಷರ ಪೂರ್ವಾನುಮತಿಯೊಂದಿಗೆ, ಅಂದರೆ ಲೋಕಸಭೆ ಆದರೆ ಸ್ಪೀಕರ್, ರಾಜ್ಯಸಭೆ ಆದರೆ ಚೇರ್ಮನ್. ಸೊ ಇವರ ಪೂರ್ವಾನುಮತಿ ಅಂದರೆ ಇವರ ಒಪ್ಪಿಗೆನ ಪಡೆದುಕೊಳ್ಬೇಕಾಗತ್ತ. ಪೂರ್ವ ಅನುಮತಿ ಇದನ್ನು ಮಂಡಿಸುವ ಮೊದಲು ಅವರ ಒಪ್ಪಿಗೆನ ಪಡೆದುಕೊಳ್ಬೇಕಾಗತ್ತ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಭಾಧ್ಯಕ್ಷರ ಪೂರ್ವಾನುಮತಿ ಅಗತ್ಯ ಇರುತ್ತೆ. ಸೊ ಹೀಗಾಗಿ ಈ ಮೂಲಕ ಸಂಬಂಧಿತ ಮಂತ್ರಿಯ ಗಮನವನ್ನು ಸೆಳೆಯಲು ಮಂಡಿಸುವ ಸೂಚನೆ ಗಮನ ಸೆಳೆಯುವಂಥ ಸೂಚನೆ ಇದಾಗಿದೆ. ಅಂದರೆ ಇವಾಗ ಪ್ರವಾಹ ಆಗಿದೆ ಅಂತ ಅನ್ಕೋಣ. ಸೊ ಈ ಪ್ರವಾಹದಿಂದ ಜನರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳುವ ಮೂಲಕ ಇಲ್ಲಿ ಗೃಹ ಸಚಿವರ ಗಮನವನ್ನು ಸೆಳೆಯಲಾಗತ್ತೆ. ಸೊ ಅಂದರೆ ಈ ರೀತಿ ಒಂದು ಗಮನವನ್ನು ಸೆಳೆಯುವ ಮೂಲಕ ಏನು ಅತ್ಯಂತ ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ವಿಷಯಗಳತ್ತ ಗಮನವನ್ನು ಸೆಳೀತಾರೆ. ಸೊ ಇದು ನೋಡಿ, ಇದು ನಿರ್ಣಯ ಅಲ್ಲ, ಇದು ಮೋಷನ್ ಅಲ್ಲ, ಬದಲಿಗೆ ಇದು ಕೇವಲ ಸೂಚನೆ ಆಗಿದೆ, ನೋಟಿಸ್ ಆಗಿದೆ. ಸೊ ಇದರ ಉದ್ದೇಶ ಏನು ಅಂತ ನೋಡೋಣ. ಇದು ಸರ್ಕಾರದ ಮತ್ತು ಮಂತ್ರಿಯ ಗಮನವನ್ನು ಏನು ಮಾಡಿದೆ, ತುರ್ತು ಸಾರ್ವಜನಿಕ ಮಹತ್ವದ ವಿಷಯಗಳತ್ತ ಗಮನವನ್ನು ಸೆಳೆಯುತ್ತಾ. ಸೊ ಈ ಮೂಲಕ ಸದನಕ್ಕೆ ವಿಷಯದ ಕುರಿತು ತಕ್ಷಣದ ಮಾಹಿತಿಯನ್ನು ದೊರಕಿಸುವಂತೆ ಮಾಡುತ್ತಾ. ಸೊ ಇಲ್ಲಿ ಈ ಮೋಷನ್ನ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ ಸರ್ಕಾರವನ್ನು ಖಂಡಿಸುವ ಉದ್ದೇಶ ಇಲ್ಲ. ಇಲ್ಲಿ ನೋಡಿ, ಸರ್ಕಾರವನ್ನು ಖಂಡಿಸುವ ಉದ್ದೇಶ ಇಲ್ಲ, ಬದಲಿಗೆ ಏನು ಕ್ರಮಕ್ಕೆ ಒತ್ತಾಯಿಸುವಂಥದ್ದು, ಕ್ರಮಕ್ಕೆ ಒತ್ತಾಯಿಸುವುದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಉದಾಹರಣೆಗೆ ಇವಾಗ ರೈಲ್ವೆ ಅಪಘಾತದ ಕುರಿತು ರೈಲ್ವೆ ಸಚಿವರಿಂದ ವಿವರಣೆಯನ್ನು ಪಡೆಯುವಂಥದ್ದು. ಅಂದರೆ ಇವಾಗ ಅಪಘಾತ ಆಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕಾರಣ ಏನು, ಅದಕ್ಕೆ ಯಾರನ್ನ ಹೊಣೆಗಾರನಾಗಿ ಮಾಡಿದ್ದೀರಾ, ಅದಕ್ಕೆ ಪರಿಹಾರವನ್ನು ಕೊಡಬೇಕು, ಇಂತಿಷ್ಟು ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಏನು ಮಾಡುತ್ತೆ, ಇಲ್ಲಿ ಸಚಿವರಿಂದ ವಿವರಣೆಯನ್ನು ಪಡೆಯುವಂಥದ್ದು ಏನಾಗಿದೆ, ಇದರ ಉದ್ದೇಶ ಆಗಿದೆ. ಸೊ ಇಲ್ಲಿಯೂ ಕೂಡ ಏನು ಸಭಾಧ್ಯಕ್ಷರು ಏನಿರ್ತಾರೆ ಇವರ ಪಾತ್ರ ಏನು ಅಂತ ನೋಡೋಣ.
ಈ ರೀತಿ ಗಮನ ಸೆಳೆಯುವಂಥ ಸೂಚನೆ ಮೋಷನ್ ಏನಿರುತ್ತೆ, ಸೊ ಇದನ್ನು ಮಂಡಿಸಲಿಕ್ಕೆ ಇಲ್ಲಿಯೂ ಕೂಡ ಪೂರ್ವಾನುಮತಿ ಕಡ್ಡಾಯ ಇರುತ್ತೆ. ಇವರ ಒಪ್ಪಿಗೆಯನ್ನು ಪಡೆದ ನಂತರವೇ ಮಾತ್ರ ಏನು ಮಾಡಬೇಕು, ಈ ಒಂದು ಮೋಷನ್ನ ಇಲ್ಲಿ ಮಂಡಿಸಬೇಕಾಗತ್ತೆ. ಅನುಮತಿ ನೀಡಿದ ನಂತರವೇ ಏನಾಗುತ್ತೆ, ಸೂಚನೆ ಸ್ವೀಕರಿಸಲಾಗತ್ತೆ. ಸೊ ಇಲ್ಲಿ ಸಭಾಧ್ಯಕ್ಷರು ವಿಷಯ ತುರ್ತು ಮತ್ತು ಸಾರ್ವಜನಿಕ ಮಹತ್ವದ್ದೇ ಎಂಬುದನ್ನು ನಿರ್ಧರಿಸುತ್ತಾರೆ. ಸೊ ಇಲ್ಲಿಯೂ ಕೂಡ ಇಲ್ಲಿ ಚರ್ಚಿಸುವಂಥ ವಿಷಯ ತುರ್ತು ಸಾರ್ವಜನಿಕ ಮಹತ್ವದ ವಿಷಯ ಆಗಿರಬೇಕು. ಅದನ್ನು ಯಾರು ನಿರ್ಧಾರ ಮಾಡ್ತಾರೆ, ಸಭಾಧ್ಯಕ್ಷರು ನಿರ್ಧಾರ ಮಾಡ್ತಾರೆ. ಸೊ ಹೀಗಾಗಿ ಇದರ ಅಂತಿಮ ಅಧಿಕಾರ ಸಭಾಧ್ಯಕ್ಷರಿಗೆ ಇರುತ್ತೆ, ಅಂದರೆ ಸ್ಪೀಕರ್ ಅಥವಾ ಚೇರ್ಮನ್ ಅವರಿಗೆ ಇರುತ್ತೆ. ಇನ್ ಕೇಸ್ ಏನಾದರೂ ಇಲ್ಲಿ ಮಂಡಿಸಲಾಗಿರುವಂಥ ವಿಷಯ ಎಮರ್ಜೆನ್ಸಿ ಅಲ್ಲ ಅಂತ ಅನಿಸಿದ್ರೆ, ಅಂದರೆ ತುರ್ತು ಸಾರ್ವಜನಿಕ ಮಹತ್ವದ ವಿಷಯ ಅಲ್ಲ ಅಂತ ಹೇಳಿ ಏನಾದರೂ ಸ್ಪೀಕರ್ ಅವರು ಭಾವಿಸಿದ್ರೆ ಅಂತಹ ಒಂದು ಸೂಚನೆಯನ್ನು ಮಾಡ್ಬೋದು, ಇಲ್ಲಿ ತಿರಸ್ಕಾರವನ್ನು ಕೂಡ ಮಾಡಬಹುದು. ಎಸ್ ಇಲ್ಲಿ ಮಂತ್ರಿಯ ಪ್ರತಿಕ್ರಿಯೆ ಅಂದರೆ ಇಲ್ಲಿ ಸಂಬಂಧಿಸಿದ ಮಂತ್ರಿಗಳು, ಅಂದರೆ ಈ ಸಾರ್ವಜನಿಕ ಮಹತ್ವದ ವಿಷಯಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳು ವಿಷಯದ ಕುರಿತು ಸಂಕ್ಷಿಪ್ತವಾಗಿ ಹೇಳಿಕೆಯನ್ನು ನೀಡಬಹುದು, ಶಾರ್ಟ್ ಆಗಿ ಅದರ ಕುರಿತು ಮಾಹಿತಿಯನ್ನು ನೀಡಬಹುದು, ಅಥವಾ ಹೇಳಿಕೆ ನೀಡಲು ಕಾಲಾವಕಾಶ ಕೋರಬಹುದು. ಅಂದರೆ ಅವ್ರಿಗೂ ಕೂಡ ಮಾಹಿತಿಯ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಂಥ ಒಂದು ಇಲಾಖೆಗಳಿಂದ ಮಾಹಿತಿಯನ್ನು ತರಿಸಿ ಕೂಡ ಏನು ಮಾಡ್ಬೋದು, ಅವರು ಅದಕ್ಕೆ ಕಾಲಾವಕಾಶವನ್ನು ಕೂಡ ಕೇಳಿ ಮಾಹಿತಿಯನ್ನು ಸದನಕ್ಕೆ ನೀಡಬಹುದು. ಸೊ ಹೀಗಾಗಿ ಮಂತ್ರಿಗೆ ವಿಸ್ತೃತ ಉತ್ತರ ಅಥವಾ ದೀರ್ಘ ಭಾಷಣ ಇಲ್ಲಿ ಅಗತ್ಯ ಇರುವುದಿಲ್ಲ, ಸಂಕ್ಷಿಪ್ತವಾಗಿ ಹೇಳಿಕೆ ನೀಡಬಹುದು. ಅಂದರೆ ಉದಾಹರಣೆಗೆ ಈ ವಿಷಯದ ಪರಿಶೀಲನೆಯಲ್ಲಿದೆ, ನಾಳೆ ವಿವರಣೆಯನ್ನು ನೀಡಲಾಗತ್ತೆ ಅನ್ನುವಂಥದ್ದನ್ನು ಹೇಳುವ ಮೂಲಕ ಇಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ಮುಗಿಸಬಹುದು. ಸೊ ಇಲ್ಲಿ ಚರ್ಚೆಯ ಸ್ವರೂಪ ಯಾವ ರೀತಿ ಇರುತ್ತೆ, ಅದು ದೀರ್ಘವಾಗಿ ಇರೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳಿಕೆ ಅಥವಾ ಚರ್ಚೆಯನ್ನು ಮುಗಿಸಲಾಗತ್ತೆ. ಸೊ ಇಲ್ಲಿ ಕೇವಲ ಹೇಳಿಕೆ, ಸ್ಪಷ್ಟೀಕರಣ ಮತ್ತು ತಕ್ಷಣದ ಮಾಹಿತಿಯನ್ನು ಇಲ್ಲಿ ಪಡೆಯಲಾಗತ್ತೆ. ಎಸ್, ಸೊ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್. ಸೊ ಇಂತಹ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದನ್ನು ಮತಕ್ಕೆ ಹಾಕೋದಿಲ್ಲ, ಮತದಾನ ಇದಕ್ಕೆ ನಡೆಯೋದಿಲ್ಲ. ಸೊ ಇದರ ಹಿನ್ನೆಲೆಯನ್ನು ನೋಡೋದಾದರೆ ಅಂದರೆ ಐತಿಹಾಸಿಕ ಹಿನ್ನೆಲೆ, ಇದು ಕೂಡ ಭಾರತೀಯ ಸಂಸತ್ತಿನ ವಿಶೇಷ ಸಾಧನ ಇದಾಗಿದೆ. ಇದನ್ನು 1954ರಿಂದ ಭಾರತೀಯ ಸಂಸತ್ತಿನ ಒಂದು ಕಲಾಪಗಳಲ್ಲಿ ಇದನ್ನು ಬಳಕೆನ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಇದು ನಿಯಮಾವಳಿ ಆಧಾರ, ಅಂದರೆ ಇದನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳು, ಅಂದರೆ ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ಏನಿರುತ್ತೆ, ಇದರ ಅಡಿಯಲ್ಲಿ ಈ ವಿಧಾನಕ್ಕೆ ಮಾನ್ಯತೆಯನ್ನು ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್, ಅಂದರೆ ಇದು ರೂಲ್ಸ್ ಆಫ್ ಪ್ರೊಸೀಜರ್ ಅಡಿಯಲ್ಲಿ ಮೆನ್ಷನ್ ಆಗಿರುವಂಥದ್ದು. ಆದರೆ ಇದು ಸಂವಿಧಾನದಲ್ಲಿ ಇದನ್ನು ಮೆನ್ಷನ್ ಮಾಡಿಲ್ಲ, ನಿಯಮಾವಳಿಯಲ್ಲಿ ಮಾತ್ರ ಇದು ಇರುವಂಥದ್ದು. ಸೊ ಹೀಗಾಗಿ ಈ ಕಾಲಿಂಗ್ ಅಟೆನ್ಷನ್ ಮೋಷನ್ ಏನಿದೆ, ಇದನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಇದನ್ನು ಮಂಡಿಸಲಾಗತ್ತೆ. ಇದಕ್ಕೆ ಮತದಾನ ನಡೆಯೋದಿಲ್ಲ, ಇದು ನಿರ್ಣಯ ಅಲ್ಲ, ಕೇವಲ ಇದು ಸೂಚನೆ ಮಾತ್ರ, ಸೂಚನೆ. ಎಸ್, ಸೊ ಇಲ್ಲಿ ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ಅತ್ಯಂತ ಕಡ್ಡಾಯವಾಗಿರುವಂಥ ವಿಷಯಗಳನ್ನ ಮಾತ್ರ ಇಲ್ಲಿ ಚರ್ಚೆನ ಮಾಡಲಾಗತ್ತೆ. ಸೊ ಹೀಗಾಗಿ ಇದು ಕ್ವಶನ್ ಅವರ್ ಮತ್ತು 0 ಅವರ್ಗಿಂತ ಭಿನ್ನವಾಗಿರುವಂಥದ್ದು. ಸೊ ನಾವಿವಾಗ ಈ ಕಾಲಿಂಗ್ ಅಟೆನ್ಷನ್ ಮೋಷನ್ ವರ್ಸಸ್ 0 ಅವರ್, ಸೊ ಇವೆರಡರ ನಡುವಿನ ಒಂದು ವ್ಯತ್ಯಾಸವನ್ನು ನೋಡೋಣ. ಸೊ ಇಲ್ಲಿ ಕಾಲಿಂಗ್ ಅಟೆನ್ಷನ್ ಅನ್ನುವಂಥದ್ದು ನಿಯಮಾವಳಿಗಳಲ್ಲಿ ಇದೆ, ಅಂದರೆ ರೂಲ್ಸ್ ಆಫ್ ಪ್ರೊಸೀಜರ್ನಲ್ಲಿ ಇದು ಮೆನ್ಷನ್ ಆಗಿರುವಂಥದ್ದು. ಆದರೆ 0 ಅವರ್ ಅನ್ನುವಂಥದ್ದು ಇದು ಒಂದು ಪದ್ಧತಿಯ ಮುಖಾಂತರ ಬಂದಿರುವಂಥದ್ದು, ಅಂದರೆ ನಿಯಮಾವಳಿಗಳಲ್ಲಿ ರೂಲ್ಸ್ ಆಫ್ ಪ್ರೊಸೀಜರ್ನಲ್ಲಿ ಇದು ಮೆನ್ಷನ್ ಆಗಿಲ್ಲ. ಸೊ ನೆಕ್ಸ್ಟ್ ಒನ್ ನಿಲುವಳಿ ಸೂಚನೆ ಅಥವಾ ಅಡ್ಜರ್ನ್ಮೆಂಟ್ ಮೋಷನ್ ಅಂತ ಬರುತ್ತಾ. ಏನಿದ್ರ ಅರ್ಥ, ಇದು ಸದನದ ನಿಗದಿತ ಕಾರ್ಯಸೂಚಿಯನ್ನು ತಾತ್ಕಾಲಿಕವಾಗಿ ಮುಂದೂಡಿಸಿ ಅತ್ಯಂತ ತುರ್ತು ಮತ್ತು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಚರ್ಚೆಯನ್ನು ನಡೆಸಲು ಸದಸ್ಯರಿಂದ ಮಂಡಿಸುವಂಥ ಸೂಚನೆ ಇದಾಗಿದೆ. ಅಂದರೆ ಇವಾಗ ಇಲ್ಲಿ ನೋಡಿ, ನಿಗದಿತ ಕಾರ್ಯಸೂಚಿ ಅಂದರೆ ಇವಾಗ ಸದನದ ಕಾರ್ಯಕಲಾಪಗಳು ಏನಿರುತ್ತೆ ಅವುಗಳನ್ನ ಬದಿಗೊತ್ತಿ ತಾತ್ಕಾಲಿಕವಾಗಿ ನೋಡಿ, ಸಂಪೂರ್ಣವಾಗಿ ಅಲ್ಲ, ಇದು ಜಸ್ಟ್ ಟೆಂಪ್ರರಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಚರ್ಚೆಗಳನ್ನ, ಅಂದರೆ ನಿಗದಿತ ಕಾರ್ಯಸೂಚಿ ಏನಿರುತ್ತೆ, ಅಂದರೆ ಇವಾಗ ಕ್ವಶನ್ ಅವರ್ ಆಯಿತು, 0 ಅವರ್ ಆಯಿತು. ಸೊ ನಂತರ ಏನಾಗುತ್ತೆ, ಇಲ್ಲಿ ಕಾರ್ಯಸೂಚಿ ಆರಂಭ ಆಗುತ್ತೆ, ಅಂದರೆ ಯಾವುದಾದ್ರೂ ಮಸೂದೆಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗುತ್ತೆ. ಈ ರೀತಿ ಒಂದು ಕಾರ್ಯಸೂಚಿ ಇರುತ್ತೆ.
ಸೊ ಈ ಕಾರ್ಯಸೂಚಿಯ ಅವಧಿಯಲ್ಲಿ ಏನು ಮಾಡ್ಬೋದಂದ್ರೆ ಇಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ತುರ್ತಾಗಿರುತ್ತೆ ಅಂಥ ಒಂದು ವಿಷಯಗಳು. ಹಾಗೆ ಆ ವಿಷಯಗಳು ಸಾರ್ವಜನಿಕವಾಗಿ ತುಂಬಾ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಈ ದಿನದ ಕಾರ್ಯಸೂಚಿ ಏನಿರುತ್ತೆ ಅದನ್ನು ತಾತ್ಕಾಲಿಕವಾಗಿ ಅಂದರೆ ಟೆಂಪ್ರರಿ ಏನು ಮಾಡ್ತಾರೆ, ಅದನ್ನು ಸ್ಟಾಪ್ ಮಾಡ್ತಾರೆ, ಅದನ್ನು ಮುಂದೂಡಿ ಏನು ಮಾಡ್ತಾರೆ, ಈ ತುರ್ತು ಮತ್ತು ಸಾರ್ವಜನಿಕ ವಿಷಯಗಳನ್ನ ಕೈಗೊಳ್ತಾರೆ. ಸೊ ಇದಕ್ಕಾಗಿ ಮಂಡಿಸುವಂಥ ಸೂಚನೆ ಇದಾಗಿದೆ. ಸೊ ಇದು ನೋಡಿ, ಇದು ಸೂಚನೆ ಅಲ್ಲ, ಇದು ನಿರ್ಣಯದ ಸ್ವರೂಪದ ಮೋಷನ್ ಆಗಿದೆ. ಇದು ಒಂದು ನಿಲುವಳಿ ಆಗಿದೆ. ಉದಾಹರಣೆಗೆ ಇವಾಗ ಭಾರೀ ರೈಲು ಅಪಘಾತ ಆಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ವೈಫಲ್ಯದ ಕುರಿತು ತಕ್ಷಣವೇ ಏನು ಮಾಡಲಾಗುತ್ತೆ, ಚರ್ಚೆಯನ್ನು ಮಾಡಲಾಗತ್ತೆ. ಇದರ ಉದ್ದೇಶ ಏನು ಅನ್ನೋದು ನೋಡೋಣ. ಸೊ ಇದು ಸರ್ಕಾರದ ಗಮನವನ್ನು ತುರ್ತು ಸಾರ್ವಜನಿಕ ಮಹತ್ವದ ವಿಷಯದತ್ತ ಗಮನವನ್ನು ಸೆಳೆಯುತ್ತಾ. ಸೊ ಈ ಮೂಲಕ ಸರ್ಕಾರವನ್ನು ಹೊಣೆಗಾರನಾಗಿ ಮಾಡುತ್ತಾ, ಹಾಗೆ ಸರ್ಕಾರವನ್ನು ಪ್ರಶ್ನಿಸುವುದು, ಹಾಗೆ ಟೀಕೆಯನ್ನು ಮಾಡುತ್ತಾ. ಸೊ ಹೀಗಾಗಿ ವಿಷಯದ ಮೇಲೆ ತಕ್ಷಣ ಇಲ್ಲಿ ಚರ್ಚೆಯನ್ನು ನಡೆಸಲಾಗತ್ತೆ. ಸೊ ಹೀಗಾಗಿ ಇದು ವೆರಿ ಇಂಪಾರ್ಟೆಂಟ್. ಇದು ಸರ್ಕಾರದ ಮೇಲೆ ಗಂಭೀರ ಆಕ್ಷೇಪವನ್ನು ತೋರಿಸುವಂಥ ಸಾಧನ ಇದಾಗಿದೆ. ಉದಾಹರಣೆಗೆ ಇವಾಗ ಆಹಾರದ ಕೊರತೆ ಆಗಿದೆ, ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ಇದನ್ನು ನಿಯಂತ್ರಿಸಲಿಕ್ಕೆ ಏನಾಗಿದೆ, ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ಕಂಡಿದೆ ಅನ್ನೋಂತ ಹೇಳುತ್ತೆ. ಸೊ ಈ ನಿಲುವಳಿಗೆ ಸದಸ್ಯರ ಬೆಂಬಲವನ್ನು ನೋಡೋದಾದರೆ ಈ ಸೂಚನೆಯನ್ನು ಮಂಡಿಸಲಿಕ್ಕೆ ಲೋಕಸಭೆಯ ಕನಿಷ್ಠ 50 ಸದಸ್ಯರ ಬೆಂಬಲ ಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲೂ ಕೂಡ ಸಭಾಧ್ಯಕ್ಷರ ಪಾತ್ರದ ಬಗ್ಗೆ ನೋಡೋದಾದರೆ ಸಭಾಧ್ಯಕ್ಷರು ಸೂಚನೆ ಅಂಗೀಕರಿಸಬೇಕೇ ಅಥವಾ ಬೇಡವೇ ಎಂದು ನಿರ್ಧಾರವನ್ನು ಮಾಡುವಂಥದ್ದು ಇಲ್ಲಿ ಅಂತಿಮ ಅಧಿಕಾರ ಸಭಾಧ್ಯಕ್ಷರಿಗೆ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಸಭಾಧ್ಯಕ್ಷರು ಈ ಒಂದು ಮೋಷನ್ ಅಂಗೀಕಾರ ಮಾಡಿದ್ರ, ಸೊ ಏನಾಗುತ್ತೆ, ಅಂದಿನ ಪೂರ್ವ ನಿರ್ಧರಿತ ಕಾರ್ಯಸೂಚಿಯನ್ನು ತಾತ್ಕಾಲಿಕವಾಗಿ ಮುಂದೂಡ್ತಾರೆ. ಹಾಗೆ ಸೂಚಿಸಲಾದ ವಿಷಯದ ಮೇಲೆ ಇಲ್ಲಿ ಚರ್ಚೆಗೆ ಅವಕಾಶವನ್ನು ಸಭಾಧ್ಯಕ್ಷರು ನೀಡ್ತಾರೆ. ಸೊ ಹೀಗಾಗಿ ತುರ್ತು ಅಲ್ಲವೆಂದು ಸ್ಪೀಕರ್ ಅವರು ಭಾವಿಸಿದರೆ ಸೂಚನೆಯನ್ನು ಕೂಡ ಇಲ್ಲಿ ತಿರಸ್ಕರಿಸುವಂಥ ಅಧಿಕಾರ ಇಲ್ಲಿ ಸ್ಪೀಕರ್ ಅವರಿಗೆ ಅಥವಾ ಸಭಾಧ್ಯಕ್ಷರಿಗೆ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಇದು ಯಾವ ಸದನಕ್ಕೆ ಅನ್ವಯ ಆಗತ್ತಾ? ಸೊ ನೋಡಿ, ಇದು ಲೋಕಸಭೆಯಲ್ಲಿ ಮಾತ್ರ ಅನ್ವಯ ಆಗತ್ತಾ, ಇದು ರಾಜ್ಯಸಭೆಯಲ್ಲಿ ಅನ್ವಯ ಆಗೋದಿಲ್ಲ. ಯಾಕೆಂತಂದ್ರೆ ನೋಡಿ, ಇಲ್ಲಿ ಸರ್ಕಾರ ಅನ್ನುವಂಥದ್ದು ಗೌರ್ಮೆಂಟ್ ಏನಿರುತ್ತೆ ಇದು ಲೋಕಸಭೆಗೆ ಹೊಣೆಗಾರರಾಗಿರುತ್ತೆ. ಸೊ ಈ ಒಂದು ನಿಲುವಳಿ ಅಡಿಯಲ್ಲಿ ನೋಡಿ ನೀವು ಸರ್ಕಾರದ ಹೊಣೆಗಾರಿಕೆಯನ್ನು ಪ್ರಶ್ನೆಯನ್ನು ಮಾಡುತ್ತಾ. ಸೊ ಹೀಗಾಗಿ ಇದು ಲೋಕಸಭೆಗೆ ವಿಶೇಷವಾಗಿರುವಂಥ ಸಾಧನ ಇದಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ರಾಜ್ಯಸಭೆಗೆ ಏನು ಲಭ್ಯವಿರುವಂಥ ಸಾಧನ ಅಲ್ಲ, ಇದು ಕೇವಲ ಲೋಕಸಭೆಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಇನ್ನು ಚರ್ಚೆಯ ಅವಧಿಯನ್ನು ನೋಡೋದಾದರೆ ಸೊ ಇದು ಕನಿಷ್ಠ 2.5 ಗಂಟೆ 2.5 ಅವರ್ ಇದಕ್ಕೆ ಇರಬೇಕು. ಕನಿಷ್ಠ ನೋಡಿ, ಕನಿಷ್ಠ ಇಷ್ಟು ಗಂಟೆಯಾದರೂ ಕೂಡ ಏನು ಇಲ್ಲಿ ಸಾರ್ವಜನಿಕ ತುರ್ತು ಒಂದು ಸಮಸ್ಯೆಗಳೇನಿರುತ್ತೆ ಅಥವಾ ವಿಷಯ ಏನಿರುತ್ತೆ ಅದರ ಕುರಿತು ಚರ್ಚೆನ ಮಾಡಲೇಬೇಕಾಗತ್ತೆ. ಇಲ್ಲಿ ಏನಿವಾಗ ನಿಲುವಳಿ ಸೂಚನೆ ಇರುತ್ತೆ ಇವುಗಳಿಗೆ ಒಂದಿಷ್ಟು ಮಿತಿಗಳಿರುತ್ತೆ ಅಥವಾ ಕಂಡೀಷನ್ಗಳಿರುತ್ತೆ, ಅಂದರೆ ಷರತ್ತುಗಳಿರುತ್ತೆ. ಏನು ಅಂತಂದರೆ ಏನಿವಾಗ ಮಂಡಿಸಲಾಗಿರುವಂಥ ಅಥವಾ ಮಂಡಿಸಬೇಕಾಗಿರುವಂಥ ವಿಷಯದ ಸ್ವರೂಪ ಯಾವ ರೀತಿ ಇರಬೇಕು ಅಂತಂದರೆ ಅದು ನಿರ್ದಿಷ್ಟವಾಗಿರಬೇಕು, ಅತ್ಯಂತ ತುರ್ತಾಗಿರಬೇಕು, ಹಾಗೆ ಅದು ಸಾರ್ವಜನಿಕವಾಗಿ ಮಹತ್ವವನ್ನು ಹೊಂದಿರಬೇಕು. ಇಲ್ಲಿ ನೋಡಿ, ಉದಾಹರಣೆಗೆ ಇವಾಗ ವಿದ್ಯುತ್ ಸಮಸ್ಯೆ ಅಂತ ಬಂದರೆ ಇದು ಕೇವಲ ಯಾವ ರೀತಿ ಅಂತಂದರೆ ಕೇವಲ ಯಾವುದೇ ಒಂದು ಮನೆಗಳಿಗೆ ವಿದ್ಯುತ್ ಸಮಸ್ಯೆ ಬಗ್ಗೆ ಅಲ್ಲ, ಇದು ಸಾರ್ವಜನಿಕವಾಗಿರಬೇಕು. ಅಂದರೆ ಅದು ರಾಜ್ಯಾದ್ಯಂತ ವಿದ್ಯುತ್ ವ್ಯತ್ಯಯ ಆಗಿದ್ರೆ ಅಥವಾ ತುರ್ತು ಪರಿಸ್ಥಿತಿಗಳಾಗಿದ್ದರೆ ಇಂತಹ ಒಂದು ವಿಷಯಗಳನ್ನ ಈ ರೀತಿ ಒಂದು ಸಾರ್ವಜನಿಕವಾಗಿ ಅತ್ಯಂತ ತುರ್ತಾಗಿ ಹಾಗೆ ನಿರ್ದಿಷ್ಟವಾಗಿರುವಂಥ ವಿಷಯವನ್ನು ಇಲ್ಲಿ ಕೈಗೆತ್ತಿಕೊಳ್ಳಬೇಕಾಗತ್ತೆ. ಹಾಗೆ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ವಿಷಯಗಳ ಸಂಖ್ಯೆ ಎಷ್ಟಿರಬೇಕು? ಒಂದೇ ಸೂಚನೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಷಯ ಇರಬಾರ್ದು. ಇಲ್ಲಿ ಒಂದು ಮೋಷನ ಪಾಸ್ ಮಾಡಿದ್ರೆ ಅಲ್ಲಿ ಒಂದೇ ವಿಷಯದ ಕುರಿತು ಚರ್ಚೆನ ಮಾಡಬೇಕಾಗತ್ತೆ. ಹಾಗೆ ಅಧಿವೇಶನ ಸಂಬಂಧ ಅಂದರೆ ಅದೇ ಅಧಿವೇಶನದಲ್ಲಿ ಈಗಾಗಲೇ ಚರ್ಚಿಸಿದಂಥ ವಿಷಯವನ್ನು ಮತ್ತೆ ನಿಲುವಳಿ ಸೂಚನೆ ಮೂಲಕ ಚರ್ಚಿಸಲು ಅವಕಾಶ ಇಲ್ಲ. ಸೊ ಈ ಹಿಂದೆ ಇವಾಗ ಅಧಿವೇಶನ ನಡೀತಾ ಇರುತ್ತೆ, ಇವಾಗ ಫಸ್ಟ್ ಡೇ ಸೆಕೆಂಡ್ ಡೇ ಅಂತ ಹೇಳಿ. ಸೊ ಫಸ್ಟ್ ಡೇಯಲ್ಲಿ ಏನಾದರೂ ನೀವು ಈ ವಿದ್ಯುತ್ ಸಮಸ್ಯೆ ಬಗ್ಗೆ ಚರ್ಚೆಯನ್ನು ಮಾಡಿದರೆ
ನಂತರದ ದಿನದಲ್ಲಿ 2ನೇ ದಿನ ಮತ್ತೆ ನೀವು ವಿದ್ಯುತ್ ಸಮಸ್ಯೆ ಕುರಿತು ಚರ್ಚೆನ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ನೋಡಿ, ನ್ಯಾಯಾಲಯ ಸಂಬಂಧಿತ ವಿಷಯ. ಇಲ್ಲಿ ನೋಡಿ, ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಅಥವಾ ತೀರ್ಪಿಗಾಗಿ ಕಾಯುತ್ತಿರುವ ವಿಷಯಗಳನ್ನ ಚರ್ಚೆಗೆ ತೆಗೆದುಕೊಳ್ಳಲು ಇಲ್ಲಿ ಅವಕಾಶ ಇರುವುದಿಲ್ಲ. ಇಲ್ಲಿ ನೋಡಿ, ವಿಷಯಗಳು ತುರ್ತಾಗಿರಬೇಕು, ಸಾರ್ವಜನಿಕ ಮಹತ್ವವನ್ನು ಹೊಂದಿರಬೇಕು, ನಿರ್ದಿಷ್ಟವಾಗಿರಬೇಕು ಅನ್ನುವಂಥದ್ದಿದೆ. ಆದರೆ ಇಂತಹ ವಿಷಯಗಳು ಅವು ನ್ಯಾಯಾಲಯದ ಒಂದು ಮುಂದೆ ಇರಬಾರ್ದು. ಅಂದರೆ ಅದು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರಬಾರ್ದು ಅಥವಾ ತೀರ್ಪಿಗಾಗಿ ಕಾಯುತ್ತಿರುವಂಥ ವಿಷಯಗಳಾಗಿರ್ಬೋದು. ಇಂಥ ವಿಷಯಗಳನ್ನು ಮಾತ್ರ ನೀವು ಇಲ್ಲಿ ಮಂಡಿಸಬಹುದು. ಸೊ ಇಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಅನ್ನುವಂಥದ್ದು ಸರ್ಕಾರದ ಮೇಲೆ ಗಂಭೀರವಾದಂಥ ಟೀಕೆಯನ್ನು ಸೂಚಿಸುತ್ತಾ ಹಾಗೆ ಪರೋಕ್ಷವಾಗಿ ಅವಿಶ್ವಾಸದ ಛಾಯೆಯನ್ನು ಹೊಂದಿರುತ್ತೆ. ಸೊ ಇದಕ್ಕೆ ಮತದಾನ ಕಡ್ಡಾಯವಲ್ಲ, ಸರ್ಕಾರದ ನೀತಿ ಅಥವಾ ವೈಫಲ್ಯವನ್ನು ಪ್ರಶ್ನಿಸಲು ಅತ್ಯಂತ ಬಲವಾದ ಸಾಧನ ಇದಾಗಿದೆ. ಇದನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಬದಲಿಗೆ ನಿಯಮಾವಳಿ ರೂಲ್ಸ್ ಆಫ್ ಪ್ರೊಸೀಜರ್ನಲ್ಲಿ ಇದನ್ನು ಮೆನ್ಷನ್ ಮಾಡಿರುವಂಥದ್ದು. ಸೊ ನಾವು ಇವಾಗ ಈ ಅಡ್ಜರ್ನ್ಮೆಂಟ್ ಮೋಷನ್ ಮತ್ತು ಈ ಕಾಲಿಂಗ್ ಅಟೆನ್ಷನ್ ಮೋಷನ್ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಸೊ ಇಲ್ಲಿ ಸ್ವರೂಪ. ಸೊ ಇಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಅನ್ನುವಂಥದ್ದು ಮೋಷನ್ ಆದರೆ, ಕಾಲಿಂಗ್ ಅಟೆನ್ಷನ್ ಮೋಷನ್ ಅನ್ನುವಂಥದ್ದು ನೋಟಿಸ್ ಆಗಿದೆ. ಇಲ್ಲಿ ಕಾರ್ಯಸೂಚಿ ಅಂದರೆ ಈ ಸಂಸತ್ತಿನ ಕಾರ್ಯಸೂಚಿಗಳು ಏನಿರುತ್ತೆ, ಸೊ ಅವುಗಳನ್ನ ಇಲ್ಲಿ ಅಡ್ಜರ್ನ್ಮೆಂಟ್ ಮೋಷನಲ್ಲಿ ಮುಂದೂಡಲಾಗತ್ತೆ. ಆದರೆ ಕಾಲಿಂಗ್ ಅಟೆನ್ಷನ್ ಮೋಷನಲ್ಲಿ ಮುಂದೂಡೋದಿಲ್ಲ. ಚರ್ಚೆ ಅಂತ ಬಂದರೆ ಇಲ್ಲಿ ಅಡ್ಜರ್ನ್ಮೆಂಟ್ ಮೋಷನಲ್ಲಿ ದೀರ್ಘವಾಗಿರುತ್ತೆ, ಕಾಲಿಂಗ್ ಅಟೆನ್ಷನಲ್ಲಿ ಸಂಕ್ಷಿಪ್ತವಾಗಿ ಇರುತ್ತೆ. ಅಡ್ಜರ್ನ್ಮೆಂಟ್ ಮೋಷನಲ್ಲಿ ಮತದಾನ ಸಾಧ್ಯ ಇರುತ್ತೆ, ಕಾಲಿಂಗ್ ಅಟೆನ್ಷನಲ್ಲಿ ಸಾಧ್ಯ ಇರೋದಿಲ್ಲ. ಸೊ ಇಲ್ಲಿ ನೋಡಿ, ಅಡ್ಜರ್ನ್ಮೆಂಟ್ ಮೋಷನ್ ಅನ್ನುವಂಥದ್ದು ಲೋಕಸಭೆಗೆ ಮಾತ್ರ ಸೀಮಿತವಾಗಿರುತ್ತೆ, ಆದರೆ ಕಾಲಿಂಗ್ ಅಟೆನ್ಷನ್ ಮೋಷನ್ ಅನ್ನುವಂಥದ್ದು 2 ಸದನಗಳಿಗೆ ಸೀಮಿತವಾಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಈ ಖಂಡನಾ ನಿರ್ಣಯ ವರ್ಸಸ್ ಅವಿಶ್ವಾಸ ನಿರ್ಣಯ ಅಂತ ಬರುತ್ತೆ. ಇದರ ಎರಡರ ನಡುವಿನ ಒಂದು ಹೋಲಿಕೆಯನ್ನು ಅಥವಾ ವ್ಯತ್ಯಾಸವನ್ನು ನೋಡೋಣ. ಕಂಪ್ಯಾರಿಸನ್ ಟೇಬಲ್ನ ನೋಡೋಣ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ಖಂಡನಾ ನಿರ್ಣಯ ವರ್ಸಸ್ ಅವಿಶ್ವಾಸ ನಿರ್ಣಯ. ಏನಿದು ಖಂಡನಾ ನಿರ್ಣಯ ಅಂತಂದ್ರೆ ಸರ್ಕಾರ ಅಥವಾ ಸಚಿವರನ್ನು ಖಂಡಿಸಲಿಕ್ಕೆ ಮಂಡಿಸುವಂಥ ನಿರ್ಣಯ ಇದಾಗಿದೆ. ಅವಿಶ್ವಾಸ ನಿರ್ಣಯ ಅಂತಂದರೆ ಸರ್ಕಾರದ ಮೇಲಿನ ವಿಶ್ವಾಸ ಇಲ್ಲ ಎಂದು ತೋರಿಸುವಂಥ ನಿರ್ಣಯ ಇದಾಗಿದೆ. ಸೊ ಇಲ್ಲಿ ನೋಡಿ, ಅಂಗೀಕಾರವಾಗುವಂಥ ಸದನ. ಖಂಡನಾ ನಿರ್ಣಯ ಲೋಕಸಭೆಗೆ ಮಾತ್ರ ಆದರೆ ಅವಿಶ್ವಾಸ ನಿರ್ಣಯ ಕೂಡ ಲೋಕಸಭೆಗೆ ಮಾತ್ರ ಸೀಮಿತವಾಗಿರುತ್ತೆ. ಇಲ್ಲಿ ನೋಡಿ, ಈ ಮೋಷನ್ನ ಅಂದರೆ ಖಂಡನಾ ನಿರ್ಣಯವನ್ನು ಮಂಡಿಸಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಯಾಕೆ ಮಂಡಿಸ್ತಾ ಇದೀವಿ ಅನ್ನೋದರ ಕುರಿತು ಕಾರಣವನ್ನು ಹೇಳಬೇಕೆ ಅನ್ನೋದರ ಕುರಿತು. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ಕಾರಣವನ್ನು ಹೇಳಬೇಕು. ಹೌದು, ಕಾರಣಗಳನ್ನ ಸ್ಪಷ್ಟವಾಗಿ ಹೇಳಬೇಕು, ಯಾಕೆ ನೀವು ಈ ಒಂದು ನಿರ್ಣಯವನ್ನು ಕೈಗೆತ್ತಿಕೊಂಡಿದ್ದೀರಾ ಅನ್ನೋದರ. ಆದರೆ ಅವಿಶ್ವಾಸ ನಿರ್ಣಯವನ್ನು ಪಾಸ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಇಲ್ಲಿ ಕಾರಣ ಹೇಳಬೇಕಾಗಿಲ್ಲ. ಸೊ ಇಲ್ಲಿ ಖಂಡನಾ ನಿರ್ಣಯವನ್ನು ಮತ್ತು ಅವಿಶ್ವಾಸ ನಿರ್ಣಯವನ್ನು ಯಾರ ವಿರುದ್ಧ ಮಂಡಿಸಬಹುದು? ಸೊ ಇಲ್ಲಿ ಖಂಡನಾ ನಿರ್ಣಯವನ್ನು ಒಬ್ಬ ಸಚಿವರ ಗುಂಪು ಅಂದರೆ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿರುದ್ಧ ಮಂಡಿಸಬಹುದು. ಆದರೆ ಅವಿಶ್ವಾಸ ನಿರ್ಣಯವನ್ನು ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ ಮಂಡಿಸಲಾಗತ್ತೆ. ಅಂದರೆ ಸಂಪೂರ್ಣ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರುತ್ತೆ ಅಥವಾ ಈ ಒಂದು ಮಂತ್ರಿ ಮಂಡಲ ಏನಿರುತ್ತೆ ಅವರ ವಿರುದ್ಧ ಇದನ್ನು ಮಂಡಿಸಲಾಗತ್ತೆ. ಹಾಗಿದ್ರೆ ನೆಕ್ಸ್ಟ್ ಒಂದು ನಾವೀಗ ಉದ್ದೇಶ ನೋಡೋಣ. ಈ ಖಂಡನಾ ನಿರ್ಣಯವನ್ನು ನಿರ್ದಿಷ್ಟ ನೀತಿ ಅಥವಾ ಕ್ರಮಗಳನ್ನು ಖಂಡಿಸುವುದಾಗಿದೆ. ಆದರೆ ಅವಿಶ್ವಾಸ ನಿರ್ಣಯವನ್ನು ಸರ್ಕಾರಕ್ಕೆ ಸದನದ ವಿಶ್ವಾಸವಿದೆಯೇ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಇದನ್ನು ಮಂಡಿಸಲಾಗತ್ತೆ. ನೆಕ್ಸ್ಟ್ ಒನ್, ವ್ಯಾಪ್ತಿ. ಖಂಡನಾ ನಿರ್ಣಯ ನಿರ್ದಿಷ್ಟ ವಿಷಯಕ್ಕೆ ಸೀಮಿತವಾಗಿರುವಂಥದ್ದು, ಆದರೆ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಸಂಪೂರ್ಣ ಸರ್ಕಾರದ ಮೇಲೆ ಇರುವಂಥದ್ದು. ಇನ್ ಕೇಸ್ ಏನಾದರೂ ಅಂಗೀಕಾರವಾದರೆ, ಖಂಡನಾ ನಿರ್ಣಯ ಅಂಗೀಕಾರ ಆದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ರಾಜೀನಾಮೆ ನೀಡುವಂಥ ಅಗತ್ಯ ಇರುವುದಿಲ್ಲ. ಆದರೆ ಅವಿಶ್ವಾಸ ನಿರ್ಣಯ ಪಾಸ್ ಆದರೆ ಇಲ್ಲಿ ಇಡೀ ಸಂಪೂರ್ಣ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಿರ್ತಾರ ಅಂದರೆ ಪ್ರಧಾನಮಂತ್ರಿಯವರನ್ನು ಒಳಗೊಂಡು ಎಲ್ಲರೂ ಕೂಡ ಇಲ್ಲಿ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಸೊ ಇದಕ್ಕೆ ಸಾಂವಿಧಾನಿಕ ಆಧಾರವನ್ನು ನೋಡೋಣ. ಸೊ ಇದನ್ನು ಸಂಸತ್ತಿನ ಸಂವಿಧಾನಾತ್ಮಕ ಸಾಧನ ಇದಾಗಿದೆ. ಹಾಗೆ ಈ ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಸೊ ಏನು ಮಾಡುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಈಸ್ ಕಲೆಕ್ಟಿವ್ಲಿ ಅಂದರೆ ಸಾಮೂಹಿಕವಾಗಿ ಇವರು ಲೋಕಸಭೆಗೆ ಜವಾಬ್ದಾರರಾಗಿರ್ತಾರೆ. ಸೊ ಇಲ್ಲಿ ರಾಜಕೀಯ ಪರಿಣಾಮವನ್ನು ನೋಡೋಣ. ಸೊ ಇಲ್ಲಿ ನೈತಿಕ ಮತ್ತು ರಾಜಕೀಯ ಒತ್ತಡ ಮಾತ್ರ ಇರುತ್ತೆ. ಆದರೆ
ಈ ಕಾನ್ಫಿಡೆನ್ಸ್ ಅಥವಾ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆದರೆ ಸರ್ಕಾರವೇ ಪತನ ಆಗುತ್ತೆ. ಸೊ ಇಲ್ಲಿ ಉದಾಹರಣೆಯನ್ನು ನೋಡೋಣ. ಸೊ ಇಲ್ಲಿ XYZ ನೀತಿಯಲ್ಲಿ ಸರ್ಕಾರ ವಿಫಲ ಆಗಿದೆ ಅಂದಾಗ ಏನು ಮಾಡಲಾಗುತ್ತೆ, ಇಲ್ಲಿ ಖಂಡನಾ ನಿರ್ಣಯವನ್ನು ಪಾಸ್ ಮಾಡಲಾಗುತ್ತೆ. ಆದರೆ ಈ ಸದನಕ್ಕೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ಅಂದರೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಅಗತ್ಯವಾಗಿರುವಂಥ ಬೆಂಬಲ ಈ ಸರ್ಕಾರದ ಮೇಲೆ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ನ ಪಾಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಂದನಾ ನಿರ್ಣಯ ಅಂತ ಬರುತ್ತೆ. ಮೋಷನ್ ಆಫ್ ಥ್ಯಾಂಕ್ಸ್. ಏನಿದು ಮೋಷನ್ ಆಫ್ ಥ್ಯಾಂಕ್ಸ್ ಅಂತಂದ್ರೆ ರಾಷ್ಟ್ರಪತಿಯ ಉದ್ಘಾಟನಾ ಭಾಷಣಕ್ಕೆ ಧನ್ಯವಾದ ಸಲ್ಲಿಸಲು. ಅಂದರೆ ಇವಾಗ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಈ ಪ್ರತಿ ಒಂದು ಅಧಿವೇಶನದ ಆರಂಭದಲ್ಲಿ ಏನು ಮಾಡ್ತಾರೆ, ಭಾಷಣವನ್ನು ಮಾಡ್ತಾರಲ್ವಾ, ಆ ಒಂದು ಸಂದರ್ಭದಲ್ಲಿ ಅವರ ಭಾಷಣ ಮುಗಿದ ನಂತರ ಅವ್ರಿಗೆ ಏನು ಮಾಡ್ತಾರೆ, ಇಲ್ಲಿ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಮೋಷನ್ ಆಫ್ ಥ್ಯಾಂಕ್ಸನ್ನು ನಿರ್ಣಯವನ್ನು ಮಂಡಿಸ್ತಾರೆ. ಸೊ ಇದು ಎರಡೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸುವಂಥ ನಿರ್ಣಯ ಇದಾಗಿದೆ. ಅಂದರೆ ಉದಾಹರಣೆಗೆ ರಾಷ್ಟ್ರಪತಿಯವರು ಭಾಷಣ ಮಾಡ್ತಾರೆ, ಈ ಭಾಷಣ ಮುಗಿದ ನಂತರ ಈ ಸದನವು ರಾಷ್ಟ್ರಪತಿಗೆ ಧನ್ಯವಾದ ಅರ್ಪಿಸುತ್ತದೆ ಎಂಬ ನಿರ್ಣಯ. ಸಂದರ್ಭವನ್ನು ನೋಡೋಣ. ಯಾವಾಗ ಈ ಮೋಷನ್ ಆಫ್ ಥ್ಯಾಂಕ್ಸ್ ಅಥವಾ ವಂದನಾ ನಿರ್ಣಯವನ್ನು ಸಲ್ಲಿಸಲಾಗತ್ತೆ ಅನ್ನುವಂಥದ್ದನ್ನು ಪ್ರತಿ ಸಾರ್ವತ್ರಿಕ ಚುನಾವಣೆಯ ನಂತರ ಮೊದಲ ಅಧಿವೇಶನದಲ್ಲಿ, ಅಂದರೆ ಸಾರ್ವತ್ರಿಕ ಈ ಲೋಕಸಭೆಯ ಸಾರ್ವತ್ರಿಕ ಎಲೆಕ್ಷನ್ ಏನು ನಡೆಯುತ್ತೆ, ಸೊ ಇದು ಆದ ನಂತರ ಏನಾಗುತ್ತೆ, ಇಲ್ಲಿ ಮೊದಲ ಅಧಿವೇಶನ ಅನ್ನುವಂಥದ್ದು ಆಗುತ್ತೆ ಅಲ್ವಾ, ಆ ಒಂದು ಸಂದರ್ಭದಲ್ಲಿ ಈ ವಂದನಾ ನಿರ್ಣಯವನ್ನು ಅಂಗೀಕಾರ ಮಾಡಲಾಗತ್ತೆ. ಹಾಗೆ ಪ್ರತಿ ಹಣಕಾಸು ವರ್ಷದ ಮೊದಲ ಅಧಿವೇಶನದಲ್ಲಿ, ಅಂದರೆ ಬಜೆಟ್ ಅಧಿವೇಶನ ಇರುತ್ತೆ, ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸಂಸತ್ತಿನ ಎರಡೂ ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರಲ್ವ, ಆ ಒಂದು ಸಂದರ್ಭದಲ್ಲಿ ಕೂಡ ಈ ವಂದನಾ ನಿರ್ಣಯ ಮಾಡ್ತಾರೆ. ಸೊ ಇದಕ್ಕೆ ಸಾಂವಿಧಾನಿಕ ಆಧಾರ ಕೂಡ ಇದೆ, ಅಂದರೆ ಇದನ್ನು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಉದಾಹರಣೆಗೆ ಇವಾಗ ಆರ್ಟಿಕಲ್ 87 ಅನ್ನುವಂಥದ್ದು ಈ ವಂದನಾ ನಿರ್ಣಯದ ಕುರಿತು ಹೇಳುತ್ತೆ. ನೆಕ್ಸ್ಟ್ ರಾಷ್ಟ್ರಪತಿ ಭಾಷಣದ ವಿಷಯ. ಸೊ ಈ ಒಂದು ಸಂದರ್ಭದಲ್ಲಿ ಏನಿವಾಗ ಸಂಸತ್ತಿನ ಈ ಅಧಿವೇಶನದಲ್ಲಿ ಭಾಷಣವನ್ನು ಏನು ಮಾಡ್ತಿರ್ತಾರೆ, ಸೊ ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಭಾಷಣ ಏನೆಲ್ಲ ಒಳಗೊಂಡಿರುತ್ತೆ ಅನ್ನೋಂಥ ನೋಡೋಣ. ಸೊ ಇಲ್ಲಿ ರಾಷ್ಟ್ರಪತಿಗಳು ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಸೊ ಇದು ರಾಷ್ಟ್ರಪತಿಯವರ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಸರ್ಕಾರ ಏನು ಕೊಟ್ಟಿರುತ್ತೆ ಅವರಿಗೆ ಅದನ್ನು ಮಾತ್ರ ಅವರು ಓದ್ತಾರೆ ಹೊರತು ತಮ್ಮ ಒಂದು ಸ್ವಂತ ಅಭಿಪ್ರಾಯವನ್ನು ಅವರು ಅಲ್ಲಿ ವ್ಯಕ್ತಪಡಿಸುವುದಿಲ್ಲ. ಸೊ ಹೀಗಾಗಿದು ಸರ್ಕಾರದ ನೀತಿಯ ಒಂದು ಹೇಳಿಕೆ ಆಗಿದೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿರ್ತಾರೆ ಅವರ ಹೇಳಿಕೆ ಇದಾಗಿದೆ. ಚರ್ಚೆಯ ಸ್ವರೂಪವನ್ನು ನೋಡೋಣ. ವಂದನಾ ನಿರ್ಣಯದ ಮೇಲೆ ವಿಸ್ತೃತ ಚರ್ಚೆ ನಡೆಯುತ್ತೆ. ಅಂದರೆ ಇಲ್ಲಿ ಸರ್ಕಾರದ ಸಾಧನೆಗಳನ್ನ, ಲೋಪಗಳನ್ನ ಮತ್ತು ವೈಫಲ್ಯಗಳನ್ನ, ಆಡಳಿತದ ದೌರ್ಬಲ್ಯಗಳನ್ನ ಏನು ಮಾಡ್ತಾರೆ, ಸದಸ್ಯರು ಟೀಕೆಯನ್ನು ಮಾಡ್ತಾರೆ. ಉದಾಹರಣೆಗೆ ಸರ್ಕಾರದ ಬೆಲೆ ಏರಿಕೆ, ನಿರುದ್ಯೋಗ, ಆಡಳಿತ ವೈಫಲ್ಯಗಳ ಕುರಿತು ಟೀಕೆಯನ್ನು ಮಾಡ್ತಾರೆ. ಸೊ ಇದಕ್ಕೂ ಕೂಡ ಇಲ್ಲಿ ಮತದಾನ ನಡೆಯುತ್ತೆ. ಅಂದರೆ ಚರ್ಚೆಯ ಕೊನೆಯಲ್ಲಿ ವಂದನಾ ನಿರ್ಣಯಕ್ಕೆ ಮತಕ್ಕೆ ಹಾಕಲಾಗುತ್ತೆ. ಸದನವು ನೋಡಿ ವೆರಿ ಇಂಪಾರ್ಟೆಂಟ್, ಸದನವು ಇದನ್ನು ಅಂಗೀಕಾರ ಮಾಡಲೇಬೇಕಾಗತ್ತೆ. ವಂದನಾ ನಿರ್ಣಯವನ್ನು ಕಂಪಲ್ಸರಿ ಅವರು ಪಾಸ್ ಮಾಡಲೇಬೇಕು. ಇನ್ ಕೇಸ್ ಏನಾದರೂ ಇದು ಅಂಗೀಕಾರ ಆಗದಿದ್ರೆ ನೋಡಿ ಯಾವ ರೀತಿ ಪರಿಣಾಮ ಆಗತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಕೇಸ್ ಏನಾದರೂ ಈ ಮೋಷನ್ ಆಫ್ ಥ್ಯಾಂಕ್ಸ್ ಅನ್ನುವಂಥದ್ದು ಅಂಗೀಕಾರ ಆಗದೆ ಹೋದರೆ ಏನಾಗತ್ತೆ, ಇದು ಸರ್ಕಾರದ ಸೋಲಿಗೆ ಸಮಾನ. ಅಂದರೆ ಇಲ್ಲಿ ಗೌರ್ಮೆಂಟ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಸಂದೇಶ ರವಾನೆ ಆಗುತ್ತೆ. ಈ ರೀತಿ ಒಂದು ವಂದನಾ ನಿರ್ಣಯ ಅಂಗೀಕಾರ ಆಗದೇ ಇದ್ದರೆ ಸರ್ಕಾರಕ್ಕೆ ಸದನದ ವಿಶ್ವಾಸ ಇಲ್ಲ ಎಂಬ ಸಂದೇಶ ರವಾನೆ ಆಗುತ್ತೆ. ಸೊ ಹೀಗಾಗಿ ಈ ಒಂದು ವಂದನಾ ನಿರ್ಣಯ ಏನಿದೆ ಇದು ಅವಿಶ್ವಾಸ ನಿರ್ಣಯದಂತೆ ರಾಜಕೀಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಸೊ ನೆಕ್ಸ್ಟ್ ನೋ ಡೇ ಎಟ್ ನೇಮ್ಡ್ ಮೋಷನ್ ಅಂತ ಬರುತ್ತೆ. ಅಂದರೆ ದಿನಾಂಕ ನಿಗದಿಯಾಗದ ನಿರ್ಣಯ. ಏನಿದ್ರ ಅರ್ಥ ಅಂತಂದರೆ ಇದು ಸ್ಪೀಕರ್ ಅಂಗೀಕರಿಸಿದ ನಿರ್ಣಯ ಆಗಿದೆ, ಆದರೆ ಚರ್ಚೆಗೆ ಯಾವುದೇ ದಿನಾಂಕವನ್ನು ತಕ್ಷಣ ನಿಗದಿಪಡಿಸುವುದಿಲ್ಲ. ಅಂದರೆ ಯಾವುದೇ ಒಂದು ವಿಷಯದ ಕುರಿತು ಇದನ್ನು ಯಾವಾಗ ಚರ್ಚೆ ಮಾಡ್ತೀವಿ ಅನ್ನುವುದನ್ನು ಹೇಳೋದಿಲ್ಲ. ಉದಾಹರಣೆಗೆ ಇವಾಗ ನೀರಾವರಿ ಯೋಜನೆ ಕುರಿತು ನಿರ್ಣಯವನ್ನು ಸ್ಪೀಕರ್ ಸ್ವೀಕರಿಸಿದರೂ ಕಾರ್ಯಭಾರದ ಕಾರಣದಿಂದ ಚರ್ಚೆಯ ದಿನಾಂಕ ನೀಡಲಾಗಿಲ್ಲ. ಅಂದರೆ ಇವಾಗ ಈ ನೀರಾವರಿ ಯೋಜನೆ ಕುರಿತು
ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಮೋಷನ್ನ ಪಾಸ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈ ಮೋಷನ್ನ ಇಲ್ಲಿ ಸ್ಪೀಕರ್ ಅನುಮತಿಯನ್ನು ನೀಡ್ತಾರೆ. ಆದರೆ ಇದನ್ನು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಸಮಯದ ಅಭಾವ ಇರುತ್ತೆ. ಸೊ ಹೀಗಾಗಿ ಇದನ್ನು ಯಾವಾಗ ಮತ್ತೆ ಮುಂದೆ ಯಾವಾಗ ಚರ್ಚೆಯನ್ನು ಮಾಡ್ತೀವಿ ಅನ್ನೋದರ ಕುರಿತು ಹೇಳೋದಿಲ್ಲ. ಸೊ ಇದುವೇ ಏನಾಗಿದೆ, ನೋ ಡೇ ಯೆಟ್ ನೇಮ್ಡ್ ಮೋಷನ್ ಆಗಿದೆ. ಯಾಕೆ ನೋ ಡೇ ಯೆಟ್ ನೇಮ್ಡ್ ಅಂತ ಹೇಳಿ ಬಂದಿರುವಂಥದ್ದು, ಇದಕ್ಕೆ ನಿರ್ಣಯ ಇಲ್ಲಿ ಅಂಗೀಕಾರ ಆಗಿದೆ, ಇದನ್ನು ಸದನ ಒಪ್ಕೊಂಡಿದೆ, ಆದರೆ ಇದರ ಚರ್ಚೆಗೆ ದಿನಾಂಕ ಅನ್ನುವಂಥದ್ದು ನಿಗದಿ ಆಗಿಲ್ಲ. ಸೊ ಹೀಗಾಗಿ ಇದನ್ನು ನೋ ಡೇ ಯೆಟ್ ನೇಮ್ಡ್ ಮೋಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಸ್ಪೀಕರ್ ಅವರ ಪಾತ್ರವನ್ನು ನೋಡೋಣ. ಸೊ ಇಲ್ಲಿ ಸ್ಪೀಕರ್ ಏನಿರ್ತಾರೆ, ಇವರು ಸದನದ ವ್ಯವಹಾರದ ಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಮತ್ತು ಸದನದ ನಾಯಕರೊಂದಿಗೆ ಸಮಾಲೋಚಿಸಿ ಅಥವಾ ವ್ಯವಹಾರ ಸಲಹಾ ಸಮಿತಿಯ ಅಂದರೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಏನಿರುತ್ತೆ ಇದರ ಶಿಫಾರಸಿನ ಮೇರೆಗೆ ಏನು ಮಾಡ್ತಾರೆ, ಆ ನಿರ್ಣಯದ ಚರ್ಚೆಗೆ ಒಂದು ದಿನ ಅಥವಾ ಹಲವು ದಿನಗಳಾಗಿರ್ಬೋದು ಅಥವಾ ದಿನದ ಒಂದು ಭಾಗವನ್ನು ನಿಗದಿಪಡಿಸ್ತಾರೆ. ಆದರೆ ಈ ಒಂದು ಚರ್ಚೆಗೆ ಸಂಬಂಧಪಟ್ಟಂತೆ ಯಾವಾಗ ದಿನಾಂಕ ನಿಗದಿ ಮಾಡಬೇಕು ಅನ್ನೋದು ಇರುವಂಥ ಅಂತಿಮ ಅಧಿಕಾರ ಇಲ್ಲಿ ಸ್ಪೀಕರ್ಗೆ ಇರದ. ಹಾಗಿದ್ರೆ ಚರ್ಚೆ ಯಾವಾಗ ನಡೆಯುತ್ತಾ, ಇಲ್ಲಿ ಸದನದ ಕಾರ್ಯಭಾರ ಕಡಿಮೆ ಆದಾಗ. ಈಗಾಗಲೇ ಸದನದಲ್ಲಿ ಚರ್ಚೆ ಮಾಡಬೇಕಾಗಿರುವಂಥ ಹಲವಾರು ವಿಷಯಗಳಿರುತ್ತೆ, ಅವುಗಳು ಕಡಿಮೆ ಆದ ನಂತರ ಏನು ಮಾಡಲಾಗುತ್ತೆ, ಸಮಯ ಲಭ್ಯವಾದಾಗ, ಕಾರ್ಯಭಾರ ಕಡಿಮೆ ಆದಾಗ ಅಲ್ಲಿ ಅಂಥ ವಿಷಯಗಳನ್ನ ಚರ್ಚೆ ಮಾಡಲಾಗುತ್ತೆ. ಅದು ಯಾವಾಗ ಸ್ಪೀಕರ್ ಸೂಕ್ತವೆಂದು ಕಂಡರೆ ಮಾತ್ರ. ನೋಡಿ, ಸ್ಪೀಕರ್ ಸೂಕ್ತವೆಂದು ಕಂಡರೆ ಮಾತ್ರ ಚರ್ಚೆ ನಡೆಯುತ್ತೆ. ಇಲ್ಲಿ ನೋಡಿ, ಉದಾಹರಣೆಗೆ ಬಜೆಟ್ ಅಧಿವೇಶನದ ವೇಳೆ ಅಲ್ಲದೆ ನಂತರದ ಅಧಿವೇಶನದಲ್ಲಿ ಅದನ್ನು ಚರ್ಚೆಗೆ ಏನು ದಿನವನ್ನು ನಿಗದಿ ಮಾಡಬಹುದು. ಎಸ್, ಸೊ ಇದರ ಲಕ್ಷಣಗಳನ್ನ ನೋಡೋಣ. ಸದನದಲ್ಲಿ ಚರ್ಚೆ ನಡೆಯುವಂಥ ಸಾಧ್ಯತೆ ಇರುತ್ತೆ, ತಕ್ಷಣದ ಚರ್ಚೆಗೆ ಭರವಸೆ ಇರುವುದಿಲ್ಲ. ಸೊ ಇದನ್ನು ಸದನ ಅನುಮೋದಿಸಿದೆ ಅಥವಾ ಸ್ಪೀಕರ್ ಅವರು ಇದಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಅಂತಂದರೆ ಇದನ್ನು ತಕ್ಷಣವೇ ಕೈಗೆತ್ಕೊಳ್ತಾರೆ ಅಂತ ಇಲ್ಲ. ಆದರೆ ಯಾವಾಗ ಕಾರ್ಯಸೂಚಿಯ ಮೇಲೆ ಅವಲಂಬಿತ ಆಗಿರುತ್ತೆ, ಸ್ಪೀಕರ್ ಅವರ ವಿವೇಚನೆಯು ಕೂಡ ಇಲ್ಲಿ ಇದಕ್ಕೆ ಅವಲಂಬಿತ ಆಗಿರುತ್ತೆ. ಎಸ್, ಸೊ ನೆಕ್ಸ್ಟ್ ಒನ್, ಇವಾಗ ನಿಯಮಾವಳಿ ಸ್ಥಾನ ಅಂದರೆ ಇದನ್ನು ರೂಲ್ಸ್ ಆಫ್ ಪ್ರೊಸೀಜರ್ನಲ್ಲಿ ಮೆನ್ಷನ್ ಮಾಡಿದಾರಾ ಅಥವಾ ಇಲ್ಲ ಅನ್ನುವಂಥದ್ದು. ಸೊ ಇದನ್ನು ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ, ಬದಲಿಗೆ ಸಂಸತ್ತಿನ ರೂಲ್ಸ್ ಆಫ್ ಪ್ರೊಸೀಜರ್ ಏನಿರುತ್ತೆ ಮತ್ತು ಸಂಪ್ರದಾಯಗಳಿಂದ ಇದು ರೂಪುಗೊಂಡಿರುವಂಥ ಸಾಧನ ಇದಾಗಿದೆ. ಎಸ್, ಸೊ ನಾವಿವಾಗ ಈ ನೋ ಡೇ ಯೆಟ್ ನೇಮ್ಡ್ ಮೋಷನ್ ಮತ್ತು ಈ ಅಜೋರ್ಮೆಂಟ್ ಮೋಷನ್ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಸೊ ಇಲ್ಲಿ ಚರ್ಚೆಯ ದಿನಾಂಕ ನೋ ಡೇ ಯೆಟ್ನಲ್ಲಿ ತಕ್ಷಣ ನಿಗದಿಯಾಗಿರೋದಿಲ್ಲ, ಆದರೆ ಅಜೋರ್ಮೆಂಟ್ ಮೋಷನಲ್ಲಿ ತಕ್ಷಣ ನಿಗದಿ ಆಗುತ್ತೆ. ಇಲ್ಲಿ ನೋಡಿ, ಕಾರ್ಯಸೂಚಿ ಅನ್ನುವಂಥದ್ದು ಆ ನೋ ಡೇ ಯೆಟ್ ಮೋಷನಲ್ಲಿ ಮುಂದೂಡೋದಿಲ್ಲ, ಆದರೆ ಅಜೋರ್ಮೆಂಟ್ ಮೋಷನಲ್ಲಿ ಮುಂದೂಡಲಾಗತ್ತೆ. ಇಲ್ಲಿ ನೋಡಿ, ತುರ್ತು ಅಂದರೆ ಕಡಿಮೆ ಮಧ್ಯಮ ಇರುತ್ತೆ, ಅತ್ಯಂತ ತುರ್ತು ಆಗಿರುತ್ತೆ. ಸ್ಪೀಕರ್ ಅವರ ಪಾತ್ರ ಇಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತಾರೆ, ಇಲ್ಲಿ ಅಂಗೀಕಾರವನ್ನು ನಿರಾಕರಣೆಯನ್ನು ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಕ್ರಿಯಾಲೋಪ ಅಂತ ಬರುತ್ತೆ. ಪಾಯಿಂಟ್ ಆಫ್ ಆರ್ಡರ್ ಏನಿದು ಪಾಯಿಂಟ್ ಆಫ್ ಆರ್ಡರ್ ಅಂತಂದರೆ, ಸದನದ ಕಲಾಪಗಳು ನೋಡಿ, ಸದನದ ಕಲಾಪಗಳು ನಿಯಮಾನುಸಾರ ನಡೆಯುತ್ತಿಲ್ಲ ಎಂದು ಸೂಚಿಸುವಂಥದ್ದೇ ಇದು ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂಥ ಸೂಚನೆ. ಅಂದರೆ ಇವಾಗ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಸದನಗಳು ಯಾವ ರೀತಿ ನಡ್ಕೊಂಡು ಹೋಗಬೇಕು ಅನ್ನೋದರ ಕುರಿತು ಒಂದಿಷ್ಟು ನಿಯಮಗಳಿರುತ್ತೆ. ಆ ನಿಯಮ ಅನುಸಾರವಾಗಿ ಸದನಗಳ ಕಲಾಪಗಳು ನಡೆಯಬೇಕಾಗತ್ತೆ. ಸೊ ಇಂತಹದ್ರಲ್ಲಿ ಇನ್ ಕೇಸ್ ಏನಾದರೂ ಆ ಸದನದ ಕಲಾಪಗಳು ಇಲ್ಲಿ ಏನು ರಾಜ್ಯಸಭೆ ಮತ್ತು ಲೋಕಸಭೆಯ ನಿಯಮಾವಳಿಗಳ ಪ್ರಕಾರ ನಡೀತಾ ಇಲ್ಲ ಅಂತ ಅಂದಾಗ ಆವಾಗ ಇದನ್ನು ಮಂಡಿಸಲಾಗತ್ತೆ. ಅಂದರೆ ಇವಾಗ ಇಲ್ಲಿ ಸದಸ್ಯರು ಸಂಸದೀಯ ಭಾಷೆಗಳಂತ ಬರುತ್ತೆ, ಅಂತಹ ಭಾಷೆಗಳನ್ನ ಮಾತ್ರ ಸದನದಲ್ಲಿ ಬಳಸಬೇಕು. ಇನ್ ಕೇಸ್ ಏನಾದರೂ ಸದಸ್ಯರೊಬ್ಬರು ನಿಯಮ ಬಾಹಿರ ಪದಗಳನ್ನು ಬಳಸಿದಾಗ ಅವರ ವಿರುದ್ಧ ಪಾಯಿಂಟ್ ಆಫ್ ಆರ್ಡರ್ ಅಂದರೆ ಅವರು ಸದನದ ನಿಯಮಗಳನ್ನ ಮೀರಿ ನಿಯಮಾನುಸಾರವಾಗಿ ಅವರು ಮಾತನಾಡ್ತಿಲ್ಲ ಅಂತ ಹೇಳಿ ಆಕ್ಷೇಪಿಸಿ ಏನು ಮಾಡಬಹುದು, ಪಾಯಿಂಟ್ ಆಫ್ ಆರ್ಡರ್ ಕ್ರಿಯಾಲೋಪವನ್ನು ಎತ್ತಬಹುದು. ಇಲ್ಲಿ ನೋಡಿ, ಕ್ರಿಯಾ ಅಂದರೆ ಅವರ ಕ್ರಿಯೆಗಳನ್ನು, ಕ್ರಿಯೆಯಲ್ಲಿ ಲೋಪ ಕಂಡು ಬಂದಿದೆ ಅಂತ ಹೇಳಿ ಭಾವಿಸಿದಾಗ ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಬಹುದು. ಯಾರು ಎತ್ತಬಹುದು ಇದನ್ನು? ಯಾವುದೇ ಸದಸ್ಯರು ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಬಹುದು. ಉದಾಹರಣೆಗೆ ಆಡಳಿತ ಪಕ್ಷದ ಸದಸ್ಯರು ಸಹ ನಿಯಮ ಉಲ್ಲಂಘನೆಯಾಗಿದ್ದರೆ, ಇಲ್ಲಿ ನೋಡಿ, ಆಡಳಿತ ಪಕ್ಷದ ಸದಸ್ಯರು ಕೂಡ ಸಹ ನಿಯಮ ಉಲ್ಲಂಘನೆ ಆಗಿದ್ದರೆ
ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಬಹುದು. ವಿರೋಧ ಪಕ್ಷಗಳು ಮಾತ್ರವಲ್ಲ, ಆಡಳಿತ ಪಕ್ಷದ ಸದಸ್ಯರು ಕೂಡ ಈ ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಬಹುದು. ಯಾವ ಸಂದರ್ಭದಲ್ಲಿ ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಬಹುದಾಗಿರುತ್ತೆ ನೋಡಿ. ಸದನದ ಕಲಾಪ ಸಾಮಾನ್ಯ ಕಾರ್ಯವಿಧಾನದ ನಿಯಮಗಳನ್ನ ಅಥವಾ ಸಂವಿಧಾನದ ನಿಯಮಗಳನ್ನ ಅನುಸರಿಸದಿದ್ದಾಗ. ನೋಡಿ ಇವಾಗ ಸಾಮಾನ್ಯ ಕಾರ್ಯವಿಧಾನ ಯಾವ ರೀತಿ ಇರುತ್ತೆ, ಅಧಿವೇಶನ ನಡೆದಾಗ ಫಸ್ಟ್ ಇವಾಗ ಕ್ವಶನ್ ಅವರ್ ಆಗಬೇಕು, ಅದಾದ ನಂತರ 0 ಅವರ್ ಆಗುತ್ತೆ, ಅದಾದ ನಂತರ ಸಂಸತ್ತಿನ ಏನು ಕಾರ್ಯಸೂಚಿಗಳಿರುತ್ತೆ ಈ ಥರ ಹೋಗುತ್ತೆ. ಸೊ ಇಲ್ಲಿ ಫಸ್ಟ್ ನೀವು 0 ಅವರ್ ನಡೆದು ಕ್ವಶನ್ ಅವರ್ ನಡೀತಾ ಇದ್ರೆ ಸೊ ಇದು ಏನು ಮಾಡ್ಬೋದು, ಈ ಒಂದು ಸಂದರ್ಭದಲ್ಲಿ ಕ್ರಿಯಾಲೋಪ ಆಗ್ತಾ ಇದೆ ಅನ್ನೋಂಥದ್ದನ್ನು ಎತ್ತಬಹುದು, ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಬಹುದು. ಎಸ್, ಇಲ್ಲಿ ನೋಡಿ ಪಾಯಿಂಟ್ ಆಫ್ ಆರ್ಡರ್ ಅನ್ನುವಂಥದ್ದು ಯಾವ ವಿಷಯಕ್ಕೆ ಸಂಬಂಧಿಸಿರಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಅನ್ನುವಂಥದ್ದು ಸದನದ ನಿಯಮಗಳ ವ್ಯಾಖ್ಯಾನಕ್ಕೆ ಸಂಬಂಧಿಸಿರಬೇಕು, ನಿಯಮಗಳ ಜಾರಿಗೊಳಿಸುವಿಕೆಗೆ ಸಂಬಂಧಿಸಿರಬೇಕು, ಹಾಗೂ ಸಂವಿಧಾನದ ಅಂತಹ ವಿಧಿಗಳಿಗೆ ಸಂಬಂಧಿಸಿರಬೇಕು. ಅಂದರೆ ಸದನದ ವ್ಯವಹಾರವನ್ನು ನಿಯಂತ್ರಿಸುವುದು ಸ್ಪೀಕರ್ ಅವರ ವ್ಯಾಪ್ತಿಯೊಳಗಿನವು. ಸೊ ಉದಾಹರಣೆಗೆ ಈ ಮಸೂದೆ ಆರ್ಟಿಕಲ್ 110 ಪ್ರಕಾರ ಹಣಕಾಸು ಮಸೂದೆ ಅಲ್ಲ ಅಥವಾ ಹೌದು ಅನ್ನುವಂಥನ್ನ ಯಾರು ಪ್ರಶ್ನೆ ನಿರ್ಧಾರ ಮಾಡ್ತಾರೆ, ಸ್ಪೀಕರ್ ಅವರು ನಿರ್ಧಾರವನ್ನು ಮಾಡ್ತಾರೆ, ಯಾರು ತೀರ್ಮಾನವನ್ನು ಮಾಡ್ತಾರೆ. ಸೊ ಇದನ್ನು ಅಂತಿಮ ಅಧಿಕಾರ ಇರುವಂಥದ್ದು ಸ್ಪೀಕರ್ ಅವರ ಬಳಿ. ಇಲ್ಲಿ ನೋಡಿ ವಿರೋಧ ಪಕ್ಷದ ಪಾತ್ರ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ವಿರೋಧ ಪಕ್ಷದ ಸದಸ್ಯರು ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಾರೆ. ಸೊ ಇದರ ಉದ್ದೇಶ ಏನಾಗಿರುತ್ತೆ, ಸರ್ಕಾರವನ್ನು ನಿಯಂತ್ರಿಸುವುದಾಗಿರುತ್ತೆ, ಹಾಗೆ ಅವರು ನಿಯಮಗಳನ್ನು ಉಲ್ಲಂಘನೆಯನ್ನು ಮಾಡ್ತಾ ಇರುವಂಥದ್ದನ್ನು ತಡೆಯುವಂಥದ್ದಾಗಿದೆ. ಉದಾಹರಣೆಗೆ ಇವಾಗ ಸರ್ಕಾರದ ಸಚಿವರು ನಿಯಮಬಾಹಿರ ಹೇಳಿಕೆಯನ್ನು ನೀಡಿದಾಗ ವಿರೋಧ ಪಕ್ಷದ ಸದಸ್ಯರು ಏನು ಮಾಡಿದಾರೆ, ಈ ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಾರೆ. ಸೊ ಈ ರೀತಿ ಪಾಯಿಂಟ್ ಆಫ್ ಆರ್ಡರ್ ಅನ್ನುವಂಥದ್ದು ಈ ಸಂಸತ್ತಿನ ಕಲಾಪದ ಮೇಲೆ ಅಥವಾ ಪ್ರೊಸೀಡಿಂಗ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನೋಡೋಣ. ಇಲ್ಲಿ ನೋಡಿ ಪಾಯಿಂಟ್ ಆಫ್ ಆರ್ಡರ್ ಎತ್ತಿದಾಗ ಆ ಕ್ಷಣದಲ್ಲೇ ನಡೆಯುತ್ತಿರುವಂಥ ಕಲಾಪ ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳುತ್ತೆ. ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಇದು ಎಕ್ಸ್ಟ್ರಾರ್ಡಿನರಿ ಡಿವೈಸಸ್ ಆಗಿದೆ. ಇಲ್ಲಿ ನೋಡಿ ಉದಾಹರಣೆಗೆ ಮಸೂದೆ ಚರ್ಚೆ ಮಧ್ಯೆ ಏನಾದರೂ ಇವಾಗ ಬಿಲ್ಸ್ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾದರೂ ಪಾಯಿಂಟ್ ಆಫ್ ಆರ್ಡರನ್ನು ಎತ್ತಿದ್ರೆ ಆವಾಗ ಚರ್ಚೆಯನ್ನು ನಿಲ್ಲಿಸಿ ಅಂತ ಹೇಳಿ ಏನು ಮಾಡ್ಬೋದು, ಸ್ಪೀಕರ್ ಅವರು ತೀರ್ಪನ್ನು ನೀಡಬಹುದು. ಸೊ ಇದಕ್ಕೆ ಮಿತಿಗಳೇನು, ನಿರ್ಬಂಧಗಳೇನು ಅನ್ನುವಂತ ನೋಡೋಣ. ಪಾಯಿಂಟ್ ಆಫ್ ಆರ್ಡರ್. ಸೊ ಇಲ್ಲಿ ಪಾಯಿಂಟ್ ಆಫ್ ಆರ್ಡರ್ ಮೂಲಕ ಹೊಸ ವಿಷಯವನ್ನು ಎತ್ತಲಿಕ್ಕೆ ಬರುವುದಿಲ್ಲ, ಹಾಗೆ ನೀತಿ ಚರ್ಚೆನ ಮಾಡಲಿಕ್ಕೆ ಬರುವುದಿಲ್ಲ, ರಾಜಕೀಯವಾಗಿ ವಾದವನ್ನು ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇರುವುದಿಲ್ಲ. ಕೇವಲ ನಿಯಮ, ಪ್ರಕ್ರಿಯೆ ಮತ್ತು ಸಂವಿಧಾನಾತ್ಮಕ ಅಂಶಗಳನ್ನ ಮಾತ್ರ ಇಲ್ಲಿ ಚರ್ಚೆನ ಮಾಡಬಹುದು. ಅಂದರೆ ಇಲ್ಲಿ ಸರ್ಕಾರದ ಯಾವುದೇ ಒಂದು ನೀತಿ ತಪ್ಪು ಅನ್ನೋದರ ಕುರಿತು ಇಲ್ಲಿ ಪಾಯಿಂಟ್ ಆಫ್ ಆರ್ಡರ್ನ ಎತ್ತಲಿಕ್ಕೆ ಬರುವುದಿಲ್ಲ. ಇಲ್ಲಿ ನೋಡಿ ಪಾಯಿಂಟ್ ಆಫ್ ಆರ್ಡರ್ ಇರುವಾಗ ಏನಾಗುತ್ತೆ, ಈ ಥರ ಯಾವುದೇ ವಿಷಯವನ್ನು ಚರ್ಚಿಸಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಮೊದಲು ಇದನ್ನು ಏನು ಮಾಡಬೇಕು, ಪಾಯಿಂಟ್ ಆಫ್ ಆರ್ಡರನ್ನು ಬಗೆಹರಿಸಿ ಮುಂದಿನ ಒಂದು ವಿಷಯವನ್ನು ಇಲ್ಲಿ ಕೈಗೆತ್ತಿಕೊಳ್ಳಬೇಕಾಗತ್ತೆ. ಸೊ ಹೀಗಾಗಿ ಪಾಯಿಂಟ್ ಆಫ್ ಆರ್ಡರ್ ಅಂತಂದರೆ ಸದನದ ಕಲಾಪಗಳು ನಿಯಮಾನುಸಾರ ನಡೆಯುತ್ತಿಲ್ಲ ಎಂಬುದನ್ನು ಸೂಚಿಸುವಂಥ ಸಾಧನ ಆಗಿದೆ. ಇದನ್ನು ಯಾವುದೇ ಸದಸ್ಯರು ಕೂಡ ಎತ್ತಬಹುದು. ಸದನದ ನಿಯಮಗಳು ಅಥವಾ ಸಂವಿಧಾನದ ವಿಧಿಗಳ ವ್ಯಾಖ್ಯಾನ ಮತ್ತು ಜಾರಿಗೊಳಿಸುವಿಕೆಗೆ ಇದು ಸಂಬಂಧಿಸಿರಬೇಕಾಗಿರುತ್ತೆ. ಸೊ ಅಂತಿಮ ಒಂದು ಅಧಿಕಾರ ಯಾರ ಬಳಿ ಇರುತ್ತೆ, ಇದು ಕೂಡ ಸ್ಪೀಕರ್ ಅವರ ಬಳಿ ಇರುತ್ತೆ. ಸೊ ಹೀಗಾಗಿದು ಕಲಾಪವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂಥ ಅಸಾಧಾರಣ ಸಾಧನ ಆಗಿದೆ. ಸೊ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಚರ್ಚೆ ಅಂತ ಬರುತ್ತೆ, ಹಾಫ್ ಆ್ಯನ್ ಅವರ್ ಡಿಸ್ಕಷನ್ ಅಂತ. ಏನಿದು ಹಾಫ್ ಆ್ಯನ್ ಅವರ್ ಡಿಸ್ಕಷನ್ ಅಂತಂದ್ರೆ, ಸೊ ಇದು ಹಾಫ್ ಆ್ಯನ್ ಅವರ್ ಡಿಸ್ಕಷನ್ ಅಂದರೆ ಪ್ರಶ್ನೋತ್ತರ ಅವಧಿಯಲ್ಲಿ ನೀಡಿದ ಉತ್ತರಗಳ ಬಗ್ಗೆ ವಾಸ್ತವ ಸ್ಪಷ್ಟೀಕರಣಕ್ಕಾಗಿ ನಡೆಸುವಂಥ ಚರ್ಚೆ. ಅಂದರೆ ಕ್ವಶನ್ ಅವರ್ ಬಗ್ಗೆ ನೋಡಿದ್ವಿ ನಾವು. ಕ್ವಶನ್ ಅವರ್ನಲ್ಲಿ 3 ರೀತಿಯ ಪ್ರಶ್ನೆಗಳು ಬರುತ್ತೆ, ಸ್ಟಾರ್ಡ್, ಅನ್ಸ್ಟಾರ್ಡ್ ಆ್ಯಂಡ್ ಶಾರ್ಟ್ ನೋಟಿಸ್ ಪೀರಿಯಡ್ ಅಂತ. ಅಲ್ಲಿ ಏನು ಪ್ರಶ್ನೆಗಳನ್ನ ಕೇಳಿರ್ತಾರೆ ಅದಕ್ಕೆ ಉತ್ತರಗಳನ್ನ ಏನು ಸಂಬಂಧಪಟ್ಟಂಥ ಮಂತ್ರಿಗಳು ಏನು ನೀಡ್ತಾರೆ, ಆ ನೀಡಿರುವಂಥ ಉತ್ತರಗಳ ಬಗ್ಗೆ ವಾಸ್ತವ ಸ್ಪಷ್ಟೀಕರಣ ಕೊಡಬೇಕಲ್ವ. ಅವ್ರು ಬರೀ ಏನು ಮೌಖಿಕವಾಗಿ ಉತ್ತರವನ್ನು ನೀಡಿರ್ತಾರೆ, ಕೆಲವೊಂದಿಷ್ಟಕ್ಕೆ ಲಿಖಿತವಾಗಿ ಉತ್ತರವನ್ನು ನೀಡಿರ್ತಾರೆ, ಅದಕ್ಕೆ ಸ್ಪಷ್ಟೀಕರಣ ಬೇಕಲ್ವಾ. ಸೊ ಈ ಸ್ಪಷ್ಟೀಕರಣಕ್ಕಾಗಿ ನಡೆಸುವಂಥ ಚರ್ಚೆ ಇದಾಗಿದೆ. ಸೊ ಪ್ರಶ್ನೆಗೆ ನೀಡಿದ ಉತ್ತರ ಅಸ್ಪಷ್ಟ, ಅಪೂರ್ಣ ಅಥವಾ ವಿವಾದಾತ್ಮಕವಾಗಿದ್ದಾಗ ಈ ಚರ್ಚೆ ನಡೆಯುತ್ತೆ. ಉದಾಹರಣೆಗೆ ಇವಾಗ
ರೈತರಿಗೆ ಪರಿಹಾರ ನೀಡಲಾಗಿದೆ ಎಂದು ಸಚಿವರು ಉತ್ತರಿಸಿದರೂ ಸಂಖ್ಯೆಗಳು ಸ್ಪಷ್ಟವಿಲ್ಲದಿದ್ದರೆ, ಅಂದರೆ ಇವಾಗ ಬೆಳೆ ಹಾನಿ ಕುರಿತು ಏನಾದರೂ ಇವಾಗ ಸರ್ಕಾರ ಪರಿಹಾರವನ್ನು ನೀಡಿರುತ್ತಾ, ಆದರೆ ಇಲ್ಲಿ ಏನು ಮಾಡ್ತಾರೆ, ಸರ್ಕಾರ ಏನಾದರೂ 5 ಲಕ್ಷ ರೈತರಿಗೆ ಪರಿಹಾರವನ್ನು ನೀಡಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿಪಕ್ಷಗಳ ಬಳಿ ಇರುವಂಥ ಒಂದು ಅಂಕಿಅಂಶಗಳ ಪ್ರಕಾರ ಅಷ್ಟೊಂದು ರೈತರಿಗೆ ಪರಿಹಾರವನ್ನು ನೀಡಿರೋದಿಲ್ಲ. ಸೊ ಈ ರೀತಿ ಅಂಕಿಅಂಶಗಳಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಅಥವಾ ಉತ್ತರ ಅಪೂರ್ಣವಾಗಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಹಾಫ್ ಆ್ಯನ್ ಅವರ್ ಡಿಸ್ಕಷನ್ ಮಾಡಲಾಗತ್ತೆ. ಸೊ ಇದರ ಅವಧಿ ನೋಡಿ, ಹಾಫ್ ಆ್ಯನ್ ಅವರ್ ಹೆಸರೇ ಹೇಳೋ ಹಾಗೆ ಅರ್ಧ ಗಂಟೆ 30 ನಿಮಿಷಗಳ ಚರ್ಚೆ ನಡೆಯುತ್ತೆ. ಯಾವ ಪ್ರಶ್ನೆಗಳ ಮೇಲೆ ಚರ್ಚೆ ಮಾಡಲಾಗತ್ತೆ, ಇಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳ ಉತ್ತರಗಳ ಮೇಲೆ ಮಾತ್ರ, ಅಂದರೆ ಬಹಳಷ್ಟು ಚರ್ಚೆಗೆ ಒಳಪಟ್ಟಿರುವಂಥ ಮತ್ತು ವಾಸ್ತವದ ಬಗ್ಗೆ ಸ್ಪಷ್ಟೀಕರಣ ಅಗತ್ಯವಿರುವಂಥ ಉತ್ತರಗಳ ಮೇಲೆ ಮಾತ್ರ ಏನು ಮಾಡಲಾಗುತ್ತೆ, ಇಲ್ಲಿ ಚರ್ಚೆನ ಮಾಡಲಾಗತ್ತೆ. ಇಲ್ಲಿ ನೋಡಿ, ಇನ್ ಕೇಸ್ ಏನಾದರೂ ಕ್ವಶನ್ ಅವರ್ನಲ್ಲಿ ಸದಸ್ಯರು ಮಂತ್ರಿಗಳಿಗೆ ಎಷ್ಟು, ಅಂದರೆ ಇವಾಗ ಕನ್ನಡ ಶಾಲೆಗಳು ಏನು ಮುಚ್ತಾ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎಷ್ಟು ಶಾಲೆಗಳು ಇಲ್ಲಿಯವರೆಗೆ ಮುಚ್ಚಲ್ಪಟ್ಟಿವೆ ಅಂತ ಕೇಳಿದಾಗ, ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಿಂದ ಏನು ನಿರ್ದಿಷ್ಟವಾಗಿರುವಂಥ ಅಥವಾ ಸ್ಪೆಸಿಫಿಕ್ ಆಗಿರುವಂಥ ಅಂಕಿ ಅಂಶಗಳು ದೊರೆತಿಲ್ಲ ಅಂತ ಅಂದಾಗ ಇಲ್ಲಿ ಏನು ಮಾಡ್ತಾರೆ, ಈ ರೀತಿ ಒಂದು ಚರ್ಚೆಗೆ ಒಳಪಡಿಸ್ತಾರೆ. ಯಾರು ಅನುಮತಿಯನ್ನು ನೀಡ್ತಾರೆ, ಇಲ್ಲೂ ಕೂಡ ಸ್ಪೀಕರ್ ಅಥವಾ ಸಭಾಪತಿಯವರ ಅನುಮತಿ ಅಗತ್ಯ ಇರುತ್ತೆ. ಸೊ ಇಲ್ಲಿ ನೋಡಿ, ಸದಸ್ಯರು ಮನವಿ ಸಲ್ಲಿಸಿದರೂ ಸ್ಪೀಕರ್ ಅನುಮತಿ ನೀಡದೇ ಇದ್ದರೆ ಚರ್ಚೆಯನ್ನು ನಡೆಸೋ ಹಾಗಿಲ್ಲ. ಸಮಯದ ನಿಗದಿ, ಸೊ ಇಲ್ಲಿ ನೋಡಿ, ಈ ರೀತಿ ಒಂದು ಹಾಫ್ ಆ್ಯನ್ ಅವರ್ ಡಿಸ್ಕಷನ್ ಅನ್ನುವಂಥದ್ದು ವಾರದಲ್ಲಿ ಗರಿಷ್ಠ 3 ದಿನಗಳನ್ನು ಒಳಪಡಿಸಲಾಗಿರುತ್ತೆ, ಗರಿಷ್ಠ 3 ದಿನಗಳನ್ನ ಮಾತ್ರ. ಪ್ರಸ್ತಾವನೆ ಮತ್ತು ಮತದಾನ, ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಔಪಚಾರಿಕ ನಿರ್ಣಯ ಇರೋದಿಲ್ಲ, ಇಲ್ಲಿ ಮತದಾನವು ಕೂಡ ಇಲ್ಲಿ ಅಗತ್ಯವಾಗಿರುವುದಿಲ್ಲ, ಕೇವಲ ಇಲ್ಲಿ ಚರ್ಚೆ ಮಾತ್ರ ಆಗತ್ತೆ. ಇದರ ಉದ್ದೇಶ ಏನು ಅಂತಂದರೆ, ಸರ್ಕಾರದಿಂದ ಸ್ಪಷ್ಟವಾದಂಥ ಮಾಹಿತಿನ ಪಡೆಯಲಾಗುತ್ತೆ, ಉತ್ತರದ ಲೋಪಗಳನ್ನ ಹೊರತೆಗೆಯುವಂಥದ್ದು ಆಗಿದೆ. ಆದರೆ ಸರ್ಕಾರವನ್ನು ಕೆಡುವಂಥ ಸಾಧನ ಇದಾಗಿಲ್ಲ. ಇದರ ಲಕ್ಷಣಗಳ ಬಗ್ಗೆ ನೋಡೋದಾದರೆ, ಇದನ್ನು ಸಂಕ್ಷಿಪ್ತವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ, ತಥ್ಯಾಧಾರಿತವಾಗಿರುತ್ತೆ ಮತ್ತು ವಿಮರ್ಶಾತ್ಮಕ ಆಧಾರಿತ ನಿಯಂತ್ರಿತ ಸಾಧನ ಇದಾಗಿರುತ್ತೆ. ಇಲ್ಲಿ ನೋಡಿ, ಹಾಫ್ ಆ್ಯನ್ ಅವರ್ ಡಿಸ್ಕಷನ್ನ ಪ್ರಶ್ನೋತ್ತರ ಅವಧಿಯ ನಂತರ ನಡೆಸಲಾಗುತ್ತೆ ಸಾಮಾನ್ಯವಾಗಿ. ಹಾಗೆ ಪ್ರಶ್ನೆಗೆ ನೀಡಿದ ಉತ್ತರದ ಬಗ್ಗೆ ವಾಸ್ತವ ಸ್ಪಷ್ಟೀಕರಣಕ್ಕಾಗಿ ಇದನ್ನು ಬಳಸಲಾಗುತ್ತೆ. ಚರ್ಚೆಯ ಅವಧಿ 30 ನಿಮಿಷಗಳಿರುತ್ತೆ. ಸ್ಪೀಕರ್ ವಾರದಲ್ಲಿ ಗರಿಷ್ಠ 3 ದಿನಗಳನ್ನ ಇದಕ್ಕೆ ನಿಗದಿಪಡಿಸ್ತಾರೆ. ಇದಕ್ಕೆ ಯಾವುದೇ ಪ್ರತ್ಯೇಕ ನಿರ್ಣಯ ಅಥವಾ ಮತದಾನ ಅಗತ್ಯ ಇರೋದಿಲ್ಲ. ಸೊ ನೆಕ್ಸ್ಟ್ ಒನ್, ಅಲ್ಪಾವಧಿಯ ಚರ್ಚೆ ಅಂತ ಬರುತ್ತೆ, ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಅಂತ. ಏನಿದು ಶಾರ್ಟ್ ಡ್ಯೂರೇಷನ್ ಡಿಸ್ಕಷನ್ ಅಂದರೆ, ಅತ್ಯಂತ ತುರ್ತು ಮತ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳ ಮೇಲೆ ಸಂಕ್ಷಿಪ್ತ ಆದರೆ ಅಧಿಕೃತ ಚರ್ಚೆ ನಡೆಸುವಂಥ ವಿಧಾನ ಇದಾಗಿದೆ. ಉದಾಹರಣೆಗೆ ಇವಾಗ ರೈಲು ಅಪಘಾತ ಆಗಿರಬಹುದು, ದೊಡ್ಡ ಪ್ರವಾಹ ಆಗಿದ್ರೆ, ಮಹಾಮಾರಿ ನಿರ್ವಹಣೆ, ಇದರ ಕುರಿತು ಚರ್ಚೆನ ಮಾಡಲಾಗತ್ತೆ. ಚರ್ಚೆಯ ಅವಧಿಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಚರ್ಚೆಯ ಗರಿಷ್ಠ ಅವಧಿ 2 ಗಂಟೆಗಳಾಗಿರುತ್ತೆ. 2 ಗಂಟೆಗಳನ್ನ ಮೀರಿರಬಾರದು. ಹಾಗಿದ್ರೆ ಇದನ್ನು ಯಾರು ಈ ರೀತಿ ಒಂದು ಚರ್ಚೆಯನ್ನು ಎತ್ತಬಹುದು ಅಂತಂದರೆ, ಸಂಸತ್ತಿನ ಯಾವುದೇ ಸದಸ್ಯರು ತುರ್ತು ಸಾರ್ವಜನಿಕ ಮಹತ್ವದ ವಿಷಯದ ಕುರಿತು ಚರ್ಚೆಯನ್ನು ಎತ್ತಬಹುದು. ಸೊ ಇದಕ್ಕೂ ಕೂಡ ಸ್ಪೀಕರ್ ಅಥವಾ ಸಭಾಪತಿಯವರ ಅನುಮತಿ ಬೇಕಾಗತ್ತೆ. ಪ್ರಸ್ತಾವನೆ ಮತ್ತು ಮತದಾನ, ಇಲ್ಲಿ ಯಾವುದೇ ರೀತಿಯ ಒಂದು ಔಪಚಾರಿಕ ನಿರ್ಣಯ ಇಲ್ಲೂ ಕೂಡ ಅಗತ್ಯ ಇರೋದಿಲ್ಲ, ಮತದಾನಕ್ಕೂ ಕೂಡ ಇದನ್ನು ಒಳಪಡಿಸುವುದಿಲ್ಲ. ಸೊ ಹೀಗಾಗಿ ಚರ್ಚೆಯ ನಂತರ ಸದನ ತೀರ್ಮಾನ ಕೈಗೊಳ್ಳುವುದಿಲ್ಲ. ಇದರ ಉದ್ದೇಶವನ್ನು ನೋಡೋದಾದರೆ, ಇದು ಕೂಡ ಸರ್ಕಾರದ ಗಮನವನ್ನು ತುರ್ತು ಸಮಸ್ಯೆಗಳತ್ತ ಸೆಳೆಯುವುದಾಗಿದೆ, ಹಾಗೆ ಸಾರ್ವಜನಿಕ ಚಿಂತನೆಗಳನ್ನ ದಾಖಲಿಸುವುದು ಇದಾಗಿದೆ. ಸೊ ಇದು ಕೂಡ ಸದನದಲ್ಲಿ 1953ರಿಂದ ಅಸ್ತಿತ್ವದಲ್ಲಿ ಇರುವಂಥದ್ದು. ನಿಯಮಾವಳಿ ಆಧಾರ, ಅಂದರೆ ಇದನ್ನು ರೂಲ್ಸ್ ಆಫ್ ಪ್ರೊಸೀಜರ್ ಅಡಿಯಲ್ಲಿ ಇದನ್ನು ಒದಗಿಸಲಾಗಿದೆ. ಅಂದರೆ ಲೋಕಸಭೆಯ ರೂಲ್ 193ಯಲ್ಲಿ ಹಾಗೆ ರಾಜ್ಯಸಭೆಯ ರೂಲ್ 176 ಅಡಿಯಲ್ಲಿ ಇದು ಮೆನ್ಷನ್ ಆಗಿರುವಂಥದ್ದು. ಸೊ ಇದರ ಲಕ್ಷಣ ಅಥವಾ ಸ್ವಭಾವವನ್ನು ನೋಡೋದಾದರೆ, ಇದು ಸರ್ಕಾರವನ್ನು ಗೆಲ್ಲುವಂಥ ಸಾಧನ ಅಲ್ಲ, ಕೇವಲ ಇದು ಮಾಹಿತಿ ಸಂಗ್ರಹ ಮತ್ತು ಚರ್ಚೆಗೆ ಮಾತ್ರ ಇದನ್ನು ಬಳಸಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಉತ್ತರವನ್ನು ನೀಡ್ತಾರೆ, ಆದರೆ ಹೊಣೆಗಾರಿಕೆ ಮತದಾನ ಮೂಲಕ ನಿಶ್ಚಿತಗೊಳಿಸುವುದಿಲ್ಲ, ಅಂದರೆ ಇಲ್ಲಿ ಮತದಾನ ನಡೆಯೋದೇ ಇಲ್ಲ. ಸೊ ನಾವು ಇವಾಗ ಈ ಅಲ್ಪಾವಧಿ ಚರ್ಚೆ ಮತ್ತು ಅರ್ಧ ಗಂಟೆ ನಡುವಿನ ವ್ಯತ್ಯಾಸವನ್ನು ನೋಡೋಣ. ಅಲ್ಪಾವಧಿ ಚರ್ಚೆ ಅಂತಂದರೆ 2 ಗಂಟೆ ನಡೆಯುತ್ತೆ, ಅಲ್ಲಿ ತುರ್ತು ಸಾರ್ವಜನಿಕ ವಿಷಯದ ಕುರಿತು ಚರ್ಚೆ ನಡೆಯುತ್ತೆ. ಅರ್ಧ ಗಂಟೆ ಚರ್ಚೆ ಅಂತಂದರೆ ಅರ್ಧ ಗಂಟೆ ಚರ್ಚೆ ನಡೆಯುತ್ತೆ.
ಸೊ ಇದು ಪ್ರಶ್ನೋತ್ತರ ಅವಧಿಯ ಉತ್ತರದ ಸ್ಪಷ್ಟೀಕರಣಕ್ಕಾಗಿ ನಡೆಯುವಂಥ ಚರ್ಚೆ ಇದಾಗಿದೆ. ನೆಕ್ಸ್ಟ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ಅಂತ ಬರುತ್ತೆ. ವಿಶೇಷ ಉಲ್ಲೇಖ ಅಂತಂದರೆ ಸ್ಪೆಷಲ್ ಮೆನ್ಷನ್ ಅಂತಂದರೆ ಸಂಸದರು ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಏನು ಮಾಡ್ತಾರೆ, ಇಲ್ಲಿ ಸದಸ್ಯರು ಇತರ ಯಾವುದೇ ಸಂಸತ್ತಿನ ವಿಧಾನಗಳ ಅಡಿಯಲ್ಲಿ ಎತ್ತಲು ಸಾಧ್ಯವಾಗದ ವಿಷಯವನ್ನು ಸದನದ ಗಮನಕ್ಕೆ ತರುವಂಥ ವಿಧಾನ ಇದಾಗಿದೆ. ಅಂದರೆ ಸ್ಥಳೀಯ ರೈಲು ನಿಲ್ದಾಣದ ಸಮಸ್ಯೆ, ಇದು ಪ್ರಶ್ನೋತ್ತರ ಅವಧಿಯಲ್ಲಿ ಎತ್ತಲು ಸಾಧ್ಯ ಆಗಿರೋದಿಲ್ಲ. ಸೊ ಅಂಥ ವಿಷಯಗಳನ್ನ ಈ ಸ್ಪೆಷಲ್ ಮೆನ್ಷನಲ್ಲಿ ಮೆನ್ಷನ್ ಮಾಡ್ತಾರೆ. ಯಾವ ಸಂದರ್ಭಗಳಲ್ಲಿ ಸ್ಪೆಷಲ್ ಮೆನ್ಷನ್ನ ಬಳಸಲಾಗುತ್ತೆ ಇಲ್ಲಿ ನೋಡಿ, ಈ ಕೆಳಗಿನ ವಿಧಾನಗಳ ಅಡಿಯಲ್ಲಿ ಎತ್ತಲಾಗದ ವಿಷಯಗಳಿಗಾಗಿ, ಅಂದರೆ ಈ ಒಂದು ಅವಧಿಯಲ್ಲಿ ಆ ಒಂದು ವಿಷಯಗಳನ್ನ ಚರ್ಚೆ ಮಾಡಿರೋದಿಲ್ಲ. ಅಂದರೆ ಪ್ರಶ್ನೋತ್ತರ ಅವಧಿ ಆಗಿರ್ಬೋದು, ಅರ್ಧ ಗಂಟೆ ಚರ್ಚೆ, ಅಲ್ಪಾವಧಿಯ ಚರ್ಚೆ, ನಿಲುವಳಿ ಸೂಚನೆ, ಗಮನ ಸೆಳೆಯುವ ಸೂಚನೆ, ಪಾಯಿಂಟ್ ಆಫ್ ಆರ್ಡರ್ ಅಥವಾ ಯಾವುದೇ ಇತರ ನಿಯಮಗಳ ಅಡಿಯಲ್ಲಿ ಚರ್ಚಿಸಲಾಗದಂಥ ವಿಷಯಗಳನ್ನ ಇಲ್ಲಿ ಚರ್ಚೆನ ಮಾಡಲಾಗತ್ತೆ. ಹಾಗಿದ್ರೆ ಇದು ಯಾವ ಸದನಕ್ಕೆ ಅನ್ವಯ ಆಗುತ್ತೆ? ರಾಜ್ಯಸಭೆ, ಇದನ್ನು ಸ್ಪೆಷಲ್ ಮೆನ್ಷನ್ ಎಂದು ಕರೆಯಲಾಗತ್ತೆ. ಉದಾಹರಣೆಗೆ ರಾಜ್ಯಸಭಾ ಸದಸ್ಯರು ತಮ್ಮ ರಾಜ್ಯದ ಸಮಸ್ಯೆಯನ್ನು ಎತ್ತಬಹುದು. ಲೋಕಸಭೆಯಲ್ಲಿ ಸಮಾನ ಸಾಧನ, ಲೋಕಸಭೆಯಲ್ಲಿ ಸ್ಪೆಷಲ್ ಮೆನ್ಷನ್ಗೆ ಸಮಾನವಾದ ವಿಧಾನ ಇರುವಂಥದ್ದು, ರೂಲ್ 377 ಅನ್ನುವಂಥದ್ದು. ಚರ್ಚೆಯ ಸ್ವರೂಪ ಯಾವ ರೀತಿ ಇರುತ್ತೆ? ಇಲ್ಲಿ ದೀರ್ಘವಾಗಿ ಚರ್ಚೆನ ಮಾಡೋ ಹಾಗಿಲ್ಲ, ಮಂತ್ರಿಯಿಂದ ತಕ್ಷಣದ ಉತ್ತರ ಕಡ್ಡಾಯವಿರೋದಿಲ್ಲ, ವಿಷಯವನ್ನು ಮಾತ್ರ ದಾಖಲಿಸಲಾಗತ್ತಾ. ಅಂದರೆ ಇಲ್ಲಿ ಸದಸ್ಯರು ವಿಷಯವನ್ನು ಮಾತ್ರ ಓದ್ತಾರೆ, ಆದರೆ ಚರ್ಚೆ ಅನ್ನುವಂಥದ್ದು ನಡೆಯೋದಿಲ್ಲ. ಹಾಗಾದರೆ ಇದರ ಉದ್ದೇಶ ಏನಾಗಿರುತ್ತೆ? ಸರ್ಕಾರದ ಗಮನವನ್ನು ಸೆಳೆಯಲಾಗುತ್ತಾ, ಸ್ಥಳೀಯ ಅಥವಾ ಪ್ರಾದೇಶಿಕ ಅಥವಾ ತುರ್ತು ವಿಷಯಗಳತ್ತ ಗಮನವನ್ನು ಸೆಳೆಯುವಂಥದ್ದಾಗಿದೆ. ಸೊ ಇಲ್ಲಿ ವಿಷಯವನ್ನು ಅಧಿಕೃತ ದಾಖಲೆಗಳಲ್ಲಿ ದಾಖಲಿಸುವಂಥದ್ದು. ಉದಾಹರಣೆಗೆ ಗ್ರಾಮೀಣ ಆಸ್ಪತ್ರೆಯ ಕೊರತೆಯ ಬಗ್ಗೆ ಇಲ್ಲಿ ಏನು ಮಾಡ್ತಾರೆ, ಗಮನವನ್ನು ಸೆಳೀತಾರೆ. ಇಲ್ಲಿ ಕೂಡ ಸ್ಪೀಕರ್ ಮತ್ತು ಸಭಾಪತಿಯ ಪಾತ್ರವನ್ನು ನೋಡೋಣ. ಇಲ್ಲಿ ಸೂಚನೆ ಇದ್ದರೆ ಇದಕ್ಕೆ ಸ್ಪೀಕರ್ ಮತ್ತು ಸಭಾಪತಿಯ ಅನುಮತಿ ಇದಕ್ಕೂ ಕೂಡ ಬೇಕಾಗಿರುತ್ತೆ. ಸೊ ಅವರು ಸಮಯ ಮತ್ತು ಕ್ರಮವನ್ನು ನಿಯಂತ್ರಿಸ್ತಾರೆ, ಯಾವಾಗ ಇದನ್ನು ಚರ್ಚೆಯನ್ನು ಮಾಡಬೇಕು ಅನ್ನೋದರ ಕುರಿತು. ಇದಕ್ಕೆ ಮತದಾನ ಮತ್ತು ನಿರ್ಣಯ ಅಗತ್ಯ ಇರುವುದಿಲ್ಲ. ಸೊ ನೆಕ್ಸ್ಟ್ ಒನ್ ರೆಸಲ್ಯೂಷನ್ ಅಂತ ಬರುತ್ತೆ. ನಿರ್ಣಯ ಏನಿದ್ದು ರೆಸಲ್ಯೂಷನ್ ಅಂತಂದರೆ, ಸಂಸದರು ಸಾರ್ವಜನಿಕ ಹಿತಾಸಕ್ತಿ ಇರುವಂಥ ವಿಷಯಗಳ ಕುರಿತು ಸದನ ಅಥವಾ ಸರ್ಕಾರದ ಗಮನ ಸೆಳೆಯಲು ಮಂಡಿಸುವ ಮಸೂದೆ ಅಥವಾ ಪ್ರಸ್ತಾವನೆ ಆಗಿದೆ. ಅಂದರೆ ಇವಾಗ ಏನು ಮಾಡ್ಬೋದು, ಸಂಸದರು ಬೆಲೆ ಏರಿಕೆ ವಿರುದ್ಧ ನಿರ್ಣಯವನ್ನು ಮಂಡಿಸುವಂಥದ್ದು. ನಿರ್ಣಯದ ಚರ್ಚೆ ನಿರ್ಣಯದ ವ್ಯಾಪ್ತಿಗೆ ನೇರವಾಗಿ ಸಂಬಂಧಿಸಿದಂತೆ ನಡೆಯುತ್ತದೆ. ಯಾವುದೇ ಬೇರೆ ವಿಷಯ ಚರ್ಚೆಗೆ ಒಳಗೊಳ್ಳುವುದಿಲ್ಲ. ಉದಾಹರಣೆಗೆ ಇವಾಗ ರೈತ ಯೋಜನೆಯ ನಿರ್ವಹಣೆಯ ಕುರಿತ ಚರ್ಚೆ ಕೃಷಿ ಇಲಾಖೆಯ ಕಾರ್ಯಚಟುವಟಿಕೆಗೆ ಸಂಬಂಧಿಸಿದಂತೆ ಮಾತ್ರ ಇಲ್ಲಿ ಚರ್ಚೆನ ಮಾಡಲಾಗುತ್ತೆ. ನಿರ್ಣಯವನ್ನು ಹಿಂಪಡೆಯಲು ನಿಯಮ. ಸೊ ಇಲ್ಲಿ ನೋಡಿ, ಈ ಒಂದು ನಿರ್ಣಯವನ್ನು ಕೂಡ ಹಿಂಪಡೆಯಬಹುದು. ಅಂದರೆ ಮಂಡಿಸಿದ ಸದಸ್ಯರು ಸದನದ ಅನುಮತಿ ಇಲ್ಲದೆ ನಿರ್ಣಯವನ್ನು ಹಿಂಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಉದಾಹರಣೆಗೆ ಖಾಸಗಿ ಸದಸ್ಯರು ಮಂಡಿಸಿದ ನಿರ್ಣಯವನ್ನು ಅವರು ಸ್ವತಃ ಹಿಂಪಡಲಿಕ್ಕೆ ಬರೋದಿಲ್ಲ, ಬದಲಿಗೆ ಅವರು ಸದನದ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗತ್ತೆ. ಈ ನಿರ್ಣಯದಲ್ಲಿ 3 ವಿಧಗಳು ಕಂಡುಬರುತ್ತೆ. ರೆಸಲ್ಯೂಷನಲ್ಲಿ 3 ಟೈಪ್ ಕಂಡುಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಖಾಸಗಿ ಸದಸ್ಯರ ನಿರ್ಣಯ, ಪ್ರೈವೇಟ್ ಮೆಂಬರ್ಸ್ ರೆಸಲ್ಯೂಷನ್ ಅಂತ ಬರುತ್ತೆ. ಪ್ರೈವೇಟ್ ಮೆಂಬರ್ಸ್ ರೆಸಲ್ಯೂಷನ್ ಅಂದರೆ ಇದನ್ನು ಯಾರು ಮಂಡನೆ ಮಾಡ್ತಾರೆ? ಖಾಸಗಿ ಸದಸ್ಯರಂದರೆ ಮಂತ್ರಿಗಳನ್ನ ಹೊರತುಪಡಿಸಿ. ಚರ್ಚೆಯ ಸಮಯ ಇದು ನೋಡಿ, ಪರ್ಯಾಯ ಶುಕ್ರವಾಗಿ ಅಂದರೆ ಅಲ್ಟರ್ನೇಟ್ ಶುಕ್ರವಾರ ಇದನ್ನು ಏನು ಮಾಡಲಾಗುತ್ತೆ, ಡಿಸ್ಕಷನ್ ಮಾಡಲಾಗುತ್ತೆ. ಮಧ್ಯಾಹ್ನದ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಲಾಗತ್ತೆ. ನೆಕ್ಸ್ಟ್ ಒಂದು ಶಾಸನಬದ್ಧ ನಿರ್ಣಯ, ಸ್ಟ್ಯಾಚ್ಯುಟರಿ ರೆಸಲ್ಯೂಷನ್ ಅಂತ ಬರುತ್ತೆ. ಇದನ್ನು ಯಾರು ಮಂಡನೆ ಮಾಡ್ತಾರೆ? ಖಾಸಗಿ ಸದಸ್ಯರು ಅಥವಾ ಸಚಿವರು, ಅಂದರೆ ಪ್ರೈವೇಟ್ ಮೆಂಬರ್ ಆರ್ ಪಬ್ಲಿಕ್ ಮೆಂಬರ್ ಅವರು ಇದನ್ನು ಮಂಡನೆ ಮಾಡ್ತಾರೆ. ಇದಕ್ಕಿರುವಂಥ ನಿಯಮ ಏನು ಅಂತಂದರೆ, ಸಂವಿಧಾನದಲ್ಲಿ ಅಥವಾ ಸಂಸತ್ತಿನ ಕಾಯ್ದೆಯಲ್ಲಿ ನಿರ್ಧರಿಸಲ್ಪಟ್ಟ ಪ್ರಸ್ತಾವನೆ ಇದಾಗಿದೆ. ಉದಾಹರಣೆಗೆ ನೀರಿನ ನಿಲುವಳಿಕೆ ಕಾಯ್ದೆ ಬಗ್ಗೆ ಸಂಸತ್ತಿನ ನಿರ್ಣಯ. ನೆಕ್ಸ್ಟ್ ಒನ್ ಸರ್ಕಾರದ ನಿರ್ಣಯ ಅಂತ ಬರುತ್ತೆ, ಗೌರ್ಮೆಂಟ್ ರೆಸಲ್ಯೂಷನ್. ಇದನ್ನು ಯಾರು ಮಂಡನೆ ಮಾಡ್ತಾರೆ? ಸಚಿವರು, ಅಂದರೆ ಸರ್ಕಾರ ಇದನ್ನು ಮಂಡನೆ ಮಾಡುತ್ತೆ. ಸೊ ಇದರ ಉದ್ದೇಶ ವ್ಯವಹಾರಗಳ ಪಟ್ಟಿಯಲ್ಲಿ ಸೇರಿಸುವಂಥದ್ದಾಗಿದೆ. ಹಾಗೆ ಅಧಿಕೃತ ಕ್ರಮವಾಗಿ ಸರ್ಕಾರದ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಇದನ್ನು ಮಂಡಿಸಲಾಗತ್ತೆ.
ಎಸ್. ಸೊ ಇಲ್ಲಿ ಪ್ರೈವೇಟ್ ಮೆಂಬರ್ಸ್ ರೆಸಲ್ಯೂಷನ್ ಅಂತಂದರೆ ಇದನ್ನು ಫ್ರೈಡೇ ಆಫ್ಟರ್ನೂನ್ ಆರ್ ಅಲ್ಟರ್ನೇಟಿವ್ ಫ್ರೈಡೇ ಇದನ್ನು ಮಂಡಿಸಲಾಗುತ್ತೆ. ಸ್ಟ್ಯಾಚ್ಯುಟರಿ ರೆಸಲ್ಯೂಷನ್ ಅಂತಂದರೆ ಸಂವಿಧಾನ ಅಥವಾ ಕಾಯ್ದೆ ಪ್ರಕಾರ. ಗವರ್ಮೆಂಟ್ ರೆಸಲ್ಯೂಷನ್ ಅಂತಂದರೆ ಸಾಮಾನ್ಯವಾಗಿ ಯಾವುದೇ ದಿನ ಉದ್ಯೋಗ ಯೋಜನೆ ಅಥವಾ ನೀತಿಯ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗತ್ತೆ. ಚರ್ಚೆ ಅಂತಂದರೆ ನಿರ್ಣಯಕ್ಕೆ ನೇರ ಸಂಬಂಧವಿರುವಂಥ ವಿಷಯ ಮಾತ್ರ. ಇಲ್ಲಿ ಈ ರೀತಿ ಒಂದು ನಿರ್ಣಯವನ್ನು ಹಿಂಪಡಿಬೇಕಾದ್ರೆ ಸದನದ ಅನುಮತಿ ಅಗತ್ಯವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಶಾಸನ ರೂಪಿಸುವ ಪ್ರಕ್ರಿಯೆ ಅಂದರೆ ಲೆಜಿಸ್ಲೇಟಿವ್ ಪ್ರೊಸೀಜರ್ ಬಗ್ಗೆ ಅಥವಾ ಪ್ರೊಸೆಸ್ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಎಸ್. ಸೊ ಇಲ್ಲಿಯವರೆಗೆ ಸೊ ಏನು ಟೋಟಲ್ ಇವಾಗ ನಾವು ಕಂಪ್ಲೀಟ್ ಪಾಲಿಟಿ ನೋಟ್ಸ್ ಇದೇ ಥರ ಸಿದ್ಧ ಆಗಿದೆ. ಸೊ ಒಟ್ಟು 632 ಪೇಜ್ಗಳ ಒಂದು ಪಾಲಿಟಿ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಇಲ್ಲಿ ಸಿದ್ಧ ಆಗಿದೆ. ಸೊ ಇಲ್ಲಿಯವರೆಗೆ ನಾವು ಸುಮಾರು 288 ಪುಟಗಳನ್ನ ಕವರ್ ಮಾಡಿದ್ದೀವಿ. ಸೊ ಇನ್ನೂ ಸುಮಾರು 300 ಪೇಜ್ಗಳು ಇಲ್ಲಿ ಬಾಕಿ ಇರುವಂಥದ್ದು. ಸೊ ಇವನ್ನು ಕೂಡ ಆದಷ್ಟು ಬೇಗ ಕವರನ್ನು ಮಾಡ್ತೀವಿ. ಸೊ ಈ ಒಂದು ನೋಟ್ಸ್ ಅಥವಾ ಈ ಒಂದು ಕ್ಲಾಸ್ ಇಲ್ಲಿ ಕಂಪ್ಲೀಟ್ ಆದ ನಂತರ ಈ ನೋಟ್ಸ್ಗಳು ನಿಮಗೆ ಲಭ್ಯ ಇರುತ್ತೆ. ಅಂದರೆ ಈ ನೋಟ್ಸ್ಗಳನ್ನ ಪ್ರೈಸ್ ಇಲ್ಲಿ 150 ರುಪೀಸ್ ಆಗಿರುತ್ತೆ. ಸೊ ಈ 150 ರುಪೀಸ್ಗೆ ನೀವು ಈ ಒಂದು ಪಾಲಿಟಿಯ ಸಾಫ್ಟ್ ಕಾಪಿಯನ್ನು ಪಡ್ಕೊಳ್ಬೋದು. ಎಸ್. ಸೊ ಮುಂದಿನ ಒಂದು ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.